ನಿಮಗೇನಾದರೂ ದುಡ್ಡು 5 ವರ್ಷದ ಒಳಗಡೆ ಬೇಕಾಗಿದೆ ಅಂದರೆ ಒಂದು ಸಿಂಗಲ್ ಪೆನ್ನಿಯನ್ನು ಸ್ಟಾಕ್ ಮಾರ್ಕೆಟ್ದಲ್ಲಿ ಹಾಕಬೇಡಿ. 1,00,00,000 ಪ್ರಾಪರ್ಟಿ ತೊಗೊತೀನಿ, ಒಂದು 60,000 ರಿಂದ 70,000 ರೂಪಾಯಿ ನನಗೆ EMI ಆಗುತ್ತೆ. ಹ್ಮ್. ಬಟ್ ಅಟ್ ದ ಸೇಮ್ ಟೈಮು ನಾನು 50,000 ರಿಂದ 60,000 ರೂಪಾಯಿ ರೆಂಟ್ ಕೊಡ್ತಾ ಇದ್ದೀನಿ. ಇನ್ನೊಂದು 10,000 ನಾನು ಹಾಕಿದರೆ ನನಗೆ ಮನೆನೇ ಆಗಿಬಿಡುತ್ತಲ್ಲ ಅಂತ ಒಂದು ಭಾವನೆ ಇರುತ್ತೆ. ಹೌದು. 20 ವರ್ಷ 30 ವರ್ಷ ಕಟ್ಬಿಡೋಕ್ಕಾಗತ್ತೆ. ಆವಾಗ ಯಾವಾಗ ಯಾರ ಜಾಬು ಎಷ್ಟು ಸೆಕ್ಯೂರ್ ಇದೆ ಅನ್ನೋದೇ ಗೊತ್ತಿಲ್ಲ. 1 BHK ಇದ್ದರೆ 2 BHK, 2 BHK ಇದ್ದರೆ 3 BHK, ಚಿಕ್ಕ ಕಾರ್ ಇದ್ದರೆ ದೊಡ್ಡ SUV. ಸೊ ಈ ಥರ ಒಂದು ಮ್ಯಾಡ್ ರಶ್ಗೆ ಬಿದ್ದುಬಿಟ್ಟು ವಿ ಆರ್ ಆ್ಯಕ್ಚುಲಿ ರನ್ನಿಂಗ್ ಬಿಹೈಂಡ್ ದ EMI ಟ್ರ್ಯಾಪು. ಇನ್ವೆಸ್ಟ್ಮೆಂಟ್ ಅಂದರೆ ಇಟ್ ಇಸ್ ಅ ವಾರ್ ಬಿಟ್ವೀನ್ ಟುಡೇಸ್ ಕಂಫರ್ಟ್ ವರ್ಸಸ್ ಟುಮಾರೋಸ್ ಕಂಫರ್ಟು. ನನಗೆ ಟುಮಾರೋಸ್ ಕಂಫರ್ಟ್ ಬೇಕಂದರೆ ನಾನು ಇವತ್ತು ಸೇವ್ ಮಾಡ್ತೀನಿ. ನನಗೆ ಇವತ್ತು ಕಂಫರ್ಟ್ ಬೇಕಂದರೆ ಐ ಹ್ಯಾವ್ ಟು ಸ್ಪೆಂಡ್ ದ ಫ್ಯೂಚರ್ ಎಕ್ಸ್ಪೆನ್ಸಸ್. 0.99% ಏನು ರಿಯಲ್ ಎಸ್ಟೇಟ್ದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾರಲ್ಲ, ದೇ ಡೋಂಟ್ ನೋ ಹೌ ಟು ಕ್ಯಾಲ್ಕುಲೇಟ್ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಲ್ಸೋ. ವಿಚ್ ಇಸ್ ದ ರೈಟ್ ಪ್ಲೇಸ್ ಟು ಇನ್ವೆಸ್ಟ್, ರೈಟ್? ಪ್ರೊಡಕ್ಟು ಅಸೆಟ್ಗಳನ್ನ ಸೆಕೆಂಡರಿ, ಅದನ್ನು ಬಿಟ್ಬಿಡಿ. ಫಸ್ಟ್ ನಿಮಗೆ ಕ್ಲಾರಿಟಿ ಇರಬೇಕು, ನಾನು ಯಾಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ. 1925ದಲ್ಲಿ ಯಾರು ಒಂದು 10 ಗ್ರಾಮ್ ಗೋಲ್ಡ್ ತೊಗೊಂಡಿದ್ದಾರೆ, 18 ರೂಪಾಯಿ 25 ಪೈಸೆನೋ ಇತ್ತು. 18 ರೂಪಾಯಿಂದ 47 ಅಥವಾ 50,000 ರೂಪಾಯಿ ಬಂದಿದ್ದು ನಮಗೆ ದೊಡ್ಡದು ಅನಿಸಿದ್ದು. ಎದಕ್ಕಂದರೆ 95 ಇಯರ್ ಪೀರಿಯಡ್ ಗ್ಯಾಪ್ ಇದೆ. ಮರ್ತೋಗ್ಬಿಡ್ತೀವಿ ಅದು. ಸೊ ಅದು ಜಸ್ಟ್ 8.1% ರಿಟರ್ನ್. ನಾನು ಈಗ ಆಗಿರುವಂಥ ಲಾಸನ್ನು ನಾನು ಕಾಂಪೆನ್ಸೇಷನ್ ಮಾಡ್ಬೇಕಂದ್ರೆ ಒಂದೇ ಮಾರ್ಗ ಅಂದರೆ ನಿಮ್ಮ ಖರ್ಚನ್ನು ಕಮ್ಮಿ ಮಾಡಿ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡಿ. ಅದು ಒಂದೇ ಮಾರ್ಗ ಇರೋದು. ಅದು ಬಿಟ್ಟುಬಿಟ್ಟು ನೀವೇನಾದರೂ ಶಾರ್ಟ್ಕಟ್ ಹುಡುಕ್ತೀನಂದರೆ ನಿಮ್ಮನ್ನು ಕಾಯ್ಕೊಂಡು ಕೂತಿರ್ತಾರೆ ಜನ. ಒಂದು ನಿಮ್ಮ ತಂದೆಯಿಂದ, ತಾಯಿಯಿಂದ ಅಥವಾ ಪೇರೆಂಟ್ಸಿಂದ ಸಿಕ್ಕಾಪಟ್ಟೆ ಆಸ್ತಿ ಬಂದಿರಬೇಕು. ಇಲ್ಲ ಅಂದರೆ ಯು ಹ್ಯಾವ್ ಟು ಸ್ಯಾಕ್ರಿಫೈ ಡಿಕೇಡ್ಸ್ ಟು ಅಚೀವ್ ದ್ಯಾಟ್ ಬಾಲ್ ಪಾರ್ಕ್ ನಂಬರ್. ಏನಕ್ಕೆ ಸರ್ ಲೋನು ಅಷ್ಟೊಂದು ಕಾಮನ್ ಆಗೋಗ್ಬಿಟ್ಟಿದೆ ಇವಾಗ, ಆ್ಯಂಡ್ ಅದರಿಂದ ನಮ್ಮ ಫ್ಯೂಚರ್ ಹೇಗೆ ಅಫೆಕ್ಟ್ ಆಗ್ತಾ ಇದೆ? ನೋಡಿ, ಒಂದು ಈ ಮಾರ್ಗನ್ ಹಾಸೆಲ್ ಅಂತ ಒಬ್ರು ಆಥರು, ಯಾರು ಸರ್? ಯಾರು? ಮಾರ್ಗನ್ ಹಾಸೆಲ್ ಅಂತ, ಓಕೆ. ದ ಸೈಕಾಲಜಿ ಆಫ್ ಮನಿ ಅಂತ ಬುಕ್ ಬರೆದಿದ್ದಾರೆ. ವೆರಿ ಪಾಪ್ಯುಲರ್ ಬುಕ್. ಅವ್ರು ಒಂದು ಕಡೆ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಈ ಶತಮಾನದ ದೊಡ್ಡ ಅಚೀವ್ಮೆಂಟ್ ಏನಂದರೆ ವಿ ಆಲ್ ಗೆಟ್ ಎ ಈಕ್ವಲ್ ಅಪಾರ್ಚುನಿಟಿ ಟು ಅರ್ನ್ ಎನ್ ನಂಬರ್ ಆಫ್ ವೆಲ್ತ್. ಬಟ್ ಅಟ್ ದ ಸೇಮ್ ಟೈಮು ಈ ಶತಮಾನ ದೊಡ್ಡ ದುರ್ದೈವ ಅಂದರೆ ಆ ಅಕ್ಯುಮುಲೇಟ್ ಮಾಡೋಂಥ ವೆಲ್ತನ್ನು ಹೇಗೆ ಖರ್ಚು ಮಾಡ್ಬೇಕು ಅನ್ನೋದು ನಾವು ಕಲ್ತ್ಬಿಟ್ಟಿದ್ದೀವಿ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ದ ಇನ್ಸ್ಟಂಟ್ ಗ್ರಾಟಿಫಿಕೇಶನ್. ಮೋಹಮಾಯ ಸರ್, ಕನ್ನಡದಲ್ಲಿ ಮೋಹಮಾಯ. ಆ್ಯಂಡ್ ಮೋರ್ ಓವರು ಕಂಪ್ಯಾರಿಸನ್ನು, ಸೋಷಿಯಲ್ ಕಂಪ್ಯಾರಿಸನ್ನು ಆ್ಯಂಡ್ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ನು. ಇದರಿಂದ ನಾವು ಏನೇ ಮುಂದಾಲೋಚನೆ ಇಲ್ಲದೇನೆ ಈಗ ನೋಡಿ, ಹಿಂದಿನ ಕಾಲದಲ್ಲಿ ನಮ್ಮ ಎನ್ಸಿಸ್ಟರ್ಸ್ ಮನೆ ತೊಗೊಂಡಿಲ್ಲ ಅಂತ ಏನಿಲ್ಲ, ಅವರು ಕೂಡ ಮನೆ ತೊಗೊಂಡಿದ್ದಾರೆ. ಒಂದಿಷ್ಟು ಜನ ಕಾರು ಕೂಡ ತೊಗೊಂಡಿದ್ದಾರೆ. ಬಟ್ ಈ ಮನೆ ತೊಗೋಬೇಕಂದ್ರೆ ದೇ ಯೂಸ್ ಟು ಅಕ್ಯುಮುಲೇಟ್ ದ ಮನಿ, ಕೂಡಿಟ್ಬಿಟ್ಟು ಆ ನಂತರ ಸ್ವಲ್ಪ ಏನಾದರೂ ಸಾಲ ಮಾಡಿದ್ರೆ ಅದೇ ನೇಬರ್ಸು ರಿಲೇಟಿವ್ಸ್ ಹತ್ರ ಸಾಲ ಮಾಡಿಬಿಟ್ಟು ಮನೆ ತೊಗೊತಾ ಇದ್ರು. ಬಟ್ ನಮಗೆ ಇವತ್ತು ಏನಾಗಿದೆ ಅಂದರೆ ಮೇಜರ್ ಪ್ರಾಬ್ಲಮ್ಮು, ವೇಟ್ ಮಾಡುವಂಥದ್ದನ್ನು ನಾವು ಕಲ್ತ್ಬಿಟ್ಟಿಲ್ಲ. ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ, ಇನ್ಸ್ಟಂಟ್ ಗ್ರಾಟಿಫಿಕೇಶನ್ನು. ಈ ಫಾರ್ ಎಕ್ಸಾಂಪಲ್ಲು ಐಫೋನು, ಅಕಾರ್ಡಿಂಗ್ ಟು ಸರ್ಟನ್ ಡೇಟಾ, ಆಲ್ಮೋಸ್ಟ್ ಅರೌಂಡ್ 70% ಜನ ಮೊಬೈಲ್ ತೊಗೊಳ್ಳೋರು EMIದಿಂದ ತೊಗೊತಾರಂತೆ. ಜೆನ್ಜಿ ಇರ್ಬೋದು, ಈಗ ಇವನ್ ಎಲ್ಲರೂ ತೊಗೊತಾ ಇದ್ದಾರೆ. ಸೊ ಇದು ಏನು ತೋರಿಸುತ್ತಂದರೆ ವಿ ಆರ್ ನಾಟ್ ರೆಡಿ ಟು ವೇಟ್. ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ನೋಡಿ, ಯಾವ ಬೇಸ್ ಮೇಲೆ 15-20 ವರ್ಷದವರೆಗೆ ಕಮಿಟ್ ಆಗ್ತಾರೆ ನನಗೆ ಅರ್ಥ ಆಗಲ್ಲ. ಯಾಕಂದರೆ ಎಸ್ಪೆಷಲಿ ಇನ್ ಕರೆಂಟ್ ಸಿನೇರಿಯೋ, ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಇರ್ಬೋದು, ಅಥವಾ ಈ AI ಬಂದ ನಂತರ ಜಾಬ್ ಇಂಪ್ಯಾಕ್ಟ್ ಆಗಿರ್ಬೋದು, ಯಾವಾಗ ಯಾರ ಜಾಬು ಎಷ್ಟು ಸೆಕ್ಯೂರ್ ಇದೆ ಅನ್ನೋದೇ ಗೊತ್ತಿಲ್ಲ. ಸೊ ಇಂಥ ಸಿಚುವೇಶನ್ದಲ್ಲಿ ಮೇಜರ್ ಪ್ರಾಬ್ಲಮ್ ಅಂದರೆ ನಾವು ಎಷ್ಟು ಸೆಕ್ಯೂರ್ ಆಗಿ ಈ ಲೋನ್ಗಳನ್ನು ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಇನ್ಸ್ಟಂಟ್ ಗ್ರಾಟಿಫಿಕೇಷನ್ನು, ಈ ಮತ್ತೊಬ್ಬರು ತೊಗೊಂಡಾರಂದರೆ ನಾನು ತೊಗೊಳ್ಳೇಬೇಕು. 1 BHK ಇದ್ದರೆ 2 BHK, 2 BHK ಇದ್ದರೆ 3 BHK, ಚಿಕ್ಕ ಕಾರ್ ಇದ್ದರೆ ದೊಡ್ಡ SUV. ಸೊ ಈ ಥರ ಒಂದು ಮ್ಯಾಡ್ ರಶ್ಗೆ ಬಿದ್ದುಬಿಟ್ಟು ವಿ ಆರ್ ಆ್ಯಕ್ಚುಲಿ ರನ್ನಿಂಗ್ ಬಿಹೈಂಡ್ ದ EMI ಟ್ರ್ಯಾಪು. ಅಗ್ರೀಡ್. ಇದೇ ಮೇಜರ್ ರೀಸನ್ ಆಗಿರೋದು. ಆ್ಯಂಡ್ ಮೋರ್ ಓವರು ಜನರು ಒಂದು 100 ರೂಪಾಯಿ ಅರ್ನಿಂಗ್ ಇದೆ ಅಂದರೆ ಆ 100 ರೂಪಾಯಿ ಅರ್ನಿಂಗ್ದಲ್ಲಿ ಎಷ್ಟು ಕಮಿಟ್ ಆಗಬೇಕು, ಎಷ್ಟು ಕಮಿಟ್ ಆಗಬಾರ್ದು ಅನ್ನೋದನ್ನು ಮರ್ತ್ಬಿಟ್ಟಿದ್ದಾರೆ. ಆ್ಯಂಡ್ ಮೋರ್ ಓವರ್ ಈಗ ಲೋನ್ಗಳಲ್ಲಿನೂ ಕೆಟ್ಟ ಲೋನು, ಒಳ್ಳೆ ಲೋನ್ ಅಂತ ಇದೆ. ಓಕೆ, ಕೆಟ್ಟ ಲೋನ್ ಒಳ್ಳೆ ಲೋನ್ ಅಂದರೆ? ಕೆಟ್ಟ ಲೋನು ಒಳ್ಳೆ ಲೋನ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯೇ ಇಲ್ಲ, ನೀವು ಒಂದು ಮನೆ ಸೂರು ಬೇಕೇ ಬೇಕು, ಎಂದಾದರೂ ಒಂದಿನ ಬೇಕೇ ಬೇಕು. ಸೊ ನೀವು ಮನೆ ತೊಗೋಬೇಕಾದ್ರೆ ಆಬ್ವಿಯಸ್ಲಿ ಟು ಸರ್ಟನ್ ಎಕ್ಸ್ಟೆಂಟ್, ಎಸ್ಪೆಷಲಿ ಇಂಡಿಯನ್ ಕಂಟ್ರೀಸ್ದಲ್ಲಿ ನಾವು ಲೋನ್ ಮಾಡಲಾರ್ದೇ ಮನೆ ತೊಗೊಳಿಕ್ ಆಗಲ್ಲ. ಹೌದು, ಯಾಕಂದರೆ
ಅಷ್ಟು ಪ್ರೈಸ್ Price ಆಗೋಗ್ಬಿಟ್ಟಿದೆ appreciation ಆಗಿದೆ. ಬೆಂಗಳೂರು ಅಂತ ಊರಲ್ಲಿ ಬೆಂಗಳೂರು ಉದಾಹರಣೆಗೆ ಅಂತ ಊರಲ್ಲಿ. ಸೊ ಇಂಥ ಸಿಚುವೇಶನ್ದಲ್ಲಿ ಟು ಸರ್ಟನ್ ಎಕ್ಸ್ಟೆಂಟು ನೀವೇನಾದರೂ ಲೋನ್ ಮಾಡಿದ್ರೆ ಇಂಡೈರೆಕ್ಟ್ಲಿ ಯು ಆರ್ ಕ್ರಿಯೇಟಿಂಗ್ ಎ ವೆಲ್ತ್. ಹ್ಮ್. ಈ ಬ್ಯಾಡ್ ಲೋನ್ ಅಂದರೆ ಈ ಡಿಪ್ರಿಷಿಯೇಟಿಂಗ್ ಅಸೆಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಾರ್ ಆಗ್ಬೋದು, ಮೊಬೈಲ್ ಆಗ್ಬೋದು. ಇವತ್ತು ನೀವು 25-30 ಲಕ್ಷ 50 ಲಕ್ಷ ಕೊಟ್ಟು ಕಾರ್ ತೊಗೊತೀರಾ, ನೆಕ್ಸ್ಟ್ ಡೇನೇ ನೀವು ಸೇಲ್ ಮಾಡ್ಲಿಕ್ಕೆ ಹೋಗಿ, ನೆಕ್ಸ್ಟ್ ಡೇನೇ ದ ವ್ಯಾಲ್ಯೂ ವಿಲ್ ನಾಟ್ ಬಿ ದಟ್ ಮಚ್. ಆ್ಯಂಡ್ ಮೋರ್ ಓವರು ಈ ಕಾರು ಅಥವಾ ಯಾವುದೇ ಈ ಲೈಫ್ ಸ್ಟೈಲ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ ನೋಡಿ, ದೇ ಆರ್ ಜಸ್ಟ್ ಅಪ್ಗ್ರೇಡಿಂಗ್ ದ ಫೀಚರ್ಸ್ ಟು ಮೇಕ್ ಶೋರ್ ದ್ಯಾಟ್ ಯು ಬಿ ರನ್ ಬಿಹೈಂಡ್ ದೋಸ್ ಫೀಚರ್ಸ್. ಫಾರ್ ಎಕ್ಸಾಂಪಲ್ ಕಾರು 50-60 ವರ್ಷದಿಂದನೂ ಅದೇ 4 ಗಾಲಿ ಇತ್ತು, ಅದೇ ಒಂದು ಸ್ಟೀರಿಂಗ್ ಇತ್ತು. ಈಗ ಮಿನಿಮಮ್ ಕಾರ್ ಪ್ರೈಸು 15-20 ಲಕ್ಷ ಆಗಿದೆ ಮಿನಿಮಮ್. ಬೇಸಿಕ್ ಹೋದ್ರೆ ಒಂದು ಎಸ್ ಯು ಚಿಕ್ಕ ಎಸ್ ಯು ಚಿಕ್ಕ ಎಸ್ ಯು ನಿಮ್ಗೆ ಅದಕ್ಕೂ ಕಮ್ಮಿದು ಇದೆ, ಇದೆ. ಬಟ್ ಇವಾಗ ಎಸ್ ಯು ಜಮಾನ. ಸೊ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ದೇ ಆರ್ ಆಕ್ಚುಲಿ ಆ್ಯಡಿಂಗ್ ದ ಫೀಚರ್ಸ್. ಆ್ಯಂಡ್ ಆ ಫೀಚರ್ಸ್ ನೋಡ್ಬಿಟ್ಟು ವಾಟ್ ವಿ ವಿಲ್ ಡೂ ಇಸ್ ದ್ಯಾಟ್ ಓಕೆ ಇದು ಇಲ್ಲದಿದ್ರೆ ನಮ್ಮ ಜೀವನನೇ ಇಲ್ಲ ಅನ್ನೋ ಲೆವೆಲ್ಗೆ ದೇ ವಿಲ್ ಕ್ರಿಯೇಟ್ ಒನ್ ಮೈಂಡ್ ಸೆಟ್. ಕರೆಕ್ಟ್. ಸೊ ಇದರಿಂದ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ವಿ ಆರ್ ನಾಟ್ ರೆಡಿ ಟು ವೇಟ್ ಆ್ಯಂಡ್ ವಿಲ್ ರನ್ ಬಿಹೈಂಡ್. ಆ್ಯಂಡ್ ಮೋರ್ ಓವರು ಯಾವುದೇ ಕಾರ್ ತಗೊಳ್ಳಿ, ಯಾವುದೇ ಮೊಬೈಲ್ ತಗೊಳ್ಳಿ, ಎಂಡ್ ಆಫ್ ದ ಡೇ ಆಫ್ಟರ್ ಫ್ಯೂ ಇಯರ್ಸ್ ಇಟ್ ಇಸ್ ಲೈಕ್ ಅ ಓಲ್ಡ್ ಒನ್ ಓನ್ಲಿ. ಎಲ್ಲ ಫೀಚರ್ಸ್ ಯೂಸ್ ಮಾಡಲ್ಲ. ಸೊ ಅಗೇನ್ ವಿ ವಿಲ್ ಅಪ್ಗ್ರೇಡ್. ಈ ಅಪ್ಗ್ರೇಡ್ ಆಗುವಂಥ ಸಿಚುವೇಶನ್ಗೆ ನಾವೇನು ಬಂದಿದ್ದೀವಲ್ಲ, ಬಿಕಾಸ್ ಆಫ್ ದಟ್ ಒನ್ ವಿ ಆರ್ ಇನ್ ಟು ದ ಟ್ರ್ಯಾಪ್. ಆ್ಯಂಡ್ ಮೋರ್ ಓವರ್ ಸಚ್ ಲೋನ್ಸ್ ಆರ್ ಬ್ಯಾಡ್ ಲೋನ್ಸ್ ಅಂತ ಹೇಳ್ತೀನಿ. ಯಾಕೆಂದರೆ ನಿಮ್ಗೆ ಅಸೆಟ್ ಕ್ರಿಯೇಟ್ ಮಾಡಬೇಕು. ಅಂದರೆ ನಿಮಗೆ ಅಕಸ್ಮಾತ್ ಏನಾದರೂ ತೊಂದರೆ ಆದರೆ, ಫೈನಾನ್ಷಿಯಲ್ ಲಾಸ್ ಆದರೆ ಅಥವಾ ಏನಾದರೂ ನಿಮ್ಮ ಇನ್ಕಮ್ ಸ್ಟಾಪ್ ಆದರೆ, ದ್ಯಾಟ್ ಅಸೆಟ್ ಶುಡ್ ಬಿ ಲೈಕ್ ಅ ಬ್ಯಾಕಪ್ ಫಾರ್ ಯು. ನಾನು ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ ಸರ್. ಇವಾಗ ಬೆಂಗಳೂರಲ್ಲಿ ಇದ್ದೀವಿ. ಈಗ ಬೆಂಗಳೂರು ಅಂತ ಊರಲ್ಲಿ ಒಬ್ರು ಇವಾಗ 21, 22, 23 ವರ್ಷದವ್ರು ಯಾರೋ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. ಈಗ ನೆಕ್ಸ್ಟ್ 5 ವರ್ಷದಲ್ಲಿ ಅವ್ರಿಗೆ ಮನೆ ತಗೋಬೇಕು ಅಂತ ಒಂದು ಆಸೆ ಬರುತ್ತೆ ಅನ್ಕೊಳ್ಳೋಣ. ಈಗ ಅವರು ಇಷ್ಟು ಚಿಕ್ಕ ವಯಸ್ಸಲ್ಲಿ ಒಂದು ಮನೆ ಕಮಿಟ್ ಆಗೋದು ಒಳ್ಳೇದಾ, ಅಥವಾ ಅವರೊಂದು 30-35 ವರ್ಷಕ್ಕೆ ಬಂದ ಮೇಲೆ ಸ್ವಲ್ಪ ದುಡ್ಡು ಕೂಡ್ಸ್ ಆಯ್ತಾದ್ಮೇಲೆ, ಬಟ್ ಅವಾಗ ಪ್ರೈಸ್ಗಳು ಜಾಸ್ತಿ ಆಗುತ್ತೆ, ಅವಾಗ ಇದ್ದಿದ್ದು ಪ್ರೈಸ್ ಇರಲ್ಲ. ಸೊ 30-35 ವರ್ಷ ಬಂದಾಗ ಮನೆ ತಗೊಳ್ಳೋದು ಯಾವುದು ಬೆಟರ್ ನಿಮ್ಮ ಪ್ರಕಾರ? ಒಂದು ಈ ಗೋಲ್ಗಳಂತೆ ಬಂದಾಗ ದೇರ್ ಆರ್ 2 ಟೈಪ್ಸ್ ಆಫ್ ಗೋಲ್ಸು. ಒಂದು ನೀಡ್ ಬೇಸ್ಡ್ ಗೋಲು, ಇನ್ನೊಂದು ವಾಂಟ್ ಬೇಸ್ಡ್ ಗೋಲು. ಸೊ ನೀಡ್ ಬೇಸ್ಡ್ ಗೋಲ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಬ್ಬ 20-25 ಇಯರ್ಸ್ ಅವನೇ ಅರ್ನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಅಂತ ತಿಳ್ಕೊಳ್ಳಿ, ಗ್ರ್ಯಾಜುಯೇಷನ್ ಆದ ನಂತರನೇ. ಇನ್ ಸಚ್ ಎ ಸಿನೇರಿಯೋ, ಇನ್ ಕರೆಂಟ್ ಸಿನೇರಿಯೋ, ಅವನು ಎಷ್ಟು ವರ್ಷದವರೆಗೆ ದುಡಿತಾನೆ ಅನ್ನೋದು ಗೊತ್ತಿಲ್ಲ. ಬಟ್ ಹೀಸ್ ಎಕ್ಸ್ಪೆನ್ಸಸ್ ವಿಲ್ ಬಿ ಫಾರ್ ಎವರ್ ಅಂಟಿಲ್ ಹೀ ಲಾಸ್ಟ್ ಬ್ರೀತ್. ಸೊ ಇಂಥ ಸಿಚುವೇಶನ್ದಲ್ಲಿ ರಿಟೈರ್ಮೆಂಟ್ ಆರ್ ಎಲ್ಸ್ ಅರ್ಲಿ ರಿಟೈರ್ಮೆಂಟ್ ಮೇ ಬಿ ಅ ಮೇಜರ್ ಗೋಲ್ ಹೀ ಕ್ಯಾನ್ ಕನ್ಸಿಡರ್ ಬಿಫೋರ್ ಕನ್ಸಿಡರಿಂಗ್ ದ ರಿಟೈರ್ಮೆಂಟ್. ಯಾಕಂದರೆ ನೀವು ಸ್ವಂತ ಮನೆಯಲ್ಲಿರಲಿ, ಬಾಡಿಗೆ ಮನೆಯಲ್ಲಿರಲಿ, ಯು ಹ್ಯಾವ್ ಟು ಫಂಡ್ ಯುವರ್ ರಿಟೈರ್ಮೆಂಟು. ಸೊ ಹಾಗಂದ ತಕ್ಷಣ ನಾನು ಸ್ವಂತ ಮನೆಯನ್ನು ತಗೋಬೇಡಿ ಅಂತಲೂ ಹೇಳಲ್ಲ. ಎಂಡ್ ಆಫ್ ದ ಡೇ ಹೌ ಯು ಕ್ಯಾನ್ ಮ್ಯಾನೇಜ್ ಅಂದರೆ, ಒಂದು 100 ರೂಪಾಯಿ ನಿಮ್ಮ ಇನ್ಕಮ್ ಇದೆ, ಅದರಲ್ಲಿ ಮೇಜರ್ ಗೋಲಿಗೆ ನೀವು ಕಾಂಟ್ರಿಬ್ಯೂಟ್ ಆಗಿಬಿಟ್ಟು ಇನ್ನೂ ಸ್ವಲ್ಪ ದುಡ್ಡು ಉಳಿತಾ ಇದೆ ಅಂದರೆ, ದ್ಯಾಟ್ ಯು ಸ್ಟಾರ್ಟ್ ಟು ಅಕ್ಯುಮುಲೇಟ್ ಆ್ಯಸ್ ಎ ಪ್ರಯಾರಿಟಿ ಟುವರ್ಡ್ಸ್ ಅಂದರೆ ಬೇಸಿಕ್ ಮನೆ ತೊಗೊಳ್ಳಿಕ್ಕೆ. ಆ್ಯಂಡ್ ಮೋರ್ ಓವರು ಸ್ಯಾಲ್ರಿಡ್ ಅಂದ ತಕ್ಷಣ ಬ್ಯಾಂಕರ್ಸು 80-90% ಫಂಡ್ ಮಾಡಲಿಕ್ಕೆ ರೆಡಿ ಇರ್ತಾರೆ. ಹೌದು. ಸೊ 80-90% ಫಂಡ್ ಮಾಡಲಿಕ್ಕೆ ಅವ್ರು ರೆಡಿ ಇದ್ದಾರೆ ಅಂದರೆ ಅದರ ಅರ್ಥ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಅವ್ರ ಕಣ್ಣಿದೆ. ಆ್ಯಂಡ್ ದೇ ನೋ ವೆರಿ ವೆಲ್ ದ್ಯಾಟ್ ಯು ವಿಲ್ ನೆವರ್ ಮಿಸ್. ಯಾಕಂದರೆ ಒಂದು ಸೋಷಿಯಲ್ ಅಬ್ಲಿಗೇಷನ್ ಇರುತ್ತೆ, ಬ್ಯಾಂಕರ್ಸ್ ನಮ್ಮ ಮನೆಗೆ ಬಂದರೆ ಏನಂತಾರೆ ಅನ್ನೋದಂತ ಮರ್ಯಾದೆ ಪ್ರಶ್ನೆ ಇರುತ್ತೆ. ಸೊ ಅದನ್ನು ಮನಗಂಡು ಅವ್ರು 80-90% ಕಮಿಟ್ ಆಗಲಿಕ್ಕೆ ರೆಡಿ ಇದ್ದಾರೆ. ಬಟ್ ಅದ್ರ ಬದಲು ನೀವು ಯಾವಾಗಲೇ ಕಮಿಟ್ ಆಗಿ ನಿಮ್ಮದು ಸ್ಟ್ರಾಟಜಿ ಹೇಗಿರ್ಬೇಕಂದ್ರೆ, ಮನೆ ತೊಗೊಳ್ಳುವಾಗ ಅಟ್ಲೀಸ್ಟ್ ಟ್ರೈ ಟು ಫಂಡ್ 40-50% ಆಫ್ ದ ಕಾಸ್ಟ್ ಆಫ್ ದ ಪ್ರಾಪರ್ಟಿ ಫ್ರಮ್ ಯುವರ್ ಓನ್ ಪಾಕೆಟ್. ಈಗ ನನ್ನ ಹತ್ರ 1 ಕೋಟಿ ಮನೆ ತೊಗೊತಾ ಇದ್ದೀರಿ ಅಂದರೆ 40-50 ಲಕ್ಷ ಕೈಯಲ್ಲಿ ಇಲ್ಲ ಅಂದ್ರೆ ನನ್ನ ಕೈ ಹಾಕಬಾರ್ದು. ಆ್ಯಂಡ್ ಮೋರ್ ಓವರು ಆ ಈ ರಿಮೈನಿಂಗ್ 40-50 ಲಕ್ಷ ಏನು ಲೋನ್ ಇರುತ್ತಲ್ಲ, ಅದು ಅಕಸ್ಮಾತ್ ಇವತ್ತೇ ನನಗೆ ಜಾಬ್ ಲಾಸ್ ಆದರೆ ಹೌ ಐ ಕ್ಯಾನ್ ಮ್ಯಾನೇಜ್ ದಟ್ ಲಯಬಿಲಿಟಿ, ಅದು ಕೂಡ ಇಂಪಾರ್ಟೆಂಟು. ಇಲ್ಲ ಅಂದರೆ ಏನಾಗುತ್ತಂದರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಕ್ಲೈಂಟ್ ಕೇಸಲ್ಲಿ ಹೇಳ್ತೀನಿ ನಿಮಗೆ, ದೇ ಕಮಿಟೆಡ್ ಆಲ್ಮೋಸ್ಟ್ ಅರೌಂಡ್ 1,80,000 ಆಫ್ ಎ ಹೋಮ್ ಲೋನು EMI ಪ್ರತಿ ತಿಂಗಳು. ಜಸ್ಟ್ ಒಂದು 6 ತಿಂಗಳಿಂದ ಪ್ಲ್ಯಾನ್ ಮಾಡಿದ್ದೀವಿ. 2 ಡೇಸ್ ಬ್ಯಾಕ್ ನಾನು ಡಿಸ್ಕಷನ್ ಮಾಡುವಾಗ ವೈಫು ಡಿಸೆಂಬರ್ದಲ್ಲಿ ಜಾಬ್ ಲಾಸ್ ಆಗಿದೆ, ಹಸ್ಬೆಂಡ್ದು ಫೆಬ್ರವರಿಯಲ್ಲಿ ಲಾಸ್ ಆಗಿದೆ. 1,80,000 ಕಮಿಟ್ಮೆಂಟ್ ಇದೆ EMIದು, ಅದ್ರ ಜೊತೆಗೆ ಮಕ್ಕಳ ಎಜುಕೇಷನ್ನು, ಅದ್ರ ಜೊತೆಗೆ ಮನೆ ಖರ್ಚು. ಆ್ಯಂಡ್ ದೇ ಡೋಂಟ್ ನೋ ವೆನ್ ದೇ ವಿಲ್ ಗೆಟ್ ದ ಜಾಬ್ ಅಗೇನ್. ಸೊ ಇಂಥ ಸಿಚುವೇಶನ್ದಲ್ಲಿ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರ ಅನ್ನೋದನ್ನು ಕಲಿಬೇಕಾಗತ್ತಲ್ಲ. 20 ವರ್ಷ 30 ವರ್ಷ ನಿಮ್ಮ ಇನ್ಕಮ್ ಗ್ಯಾರಂಟಿ ಆಗಿದೆ ಅಂತ ನೀವು ಹೇಗೆ ಗ್ಯಾರಂಟಿ ತಿಳ್ಕೊತೀರಿ, ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ಮೋರ್ ಓವರು ಯಾವುದೇ ಇದಕ್ಕೆ ಕಮಿಟ್ ಆಗ್ಬೇಕಂದ್ರೆ ಯು ಮಸ್ಟ್ ಹ್ಯಾವ್ ಎ ಕ್ಲಾರಿಟಿ. ಅಕಸ್ಮಾತ್ ನನ್ನ ಹತ್ರ ಈಗ
1 ಕೋಟಿ ನಾವು ಎಕ್ಸಾಂಪಲ್ ಕೊಟ್ವಿ. 1 ಕೋಟಿಯಲ್ಲಿ 40-50 ಲಕ್ಷ ನಾ ಫಂಡಿಂಗ್ ಮಾಡಿದ ನಂತರ ಇನ್ನೂ 40 ಲಕ್ಷ ಇದೆ ಅಂದರೆ ನನಗೆ ಜಾಬ್ ಲಾಸ್ ಆತಂದರೆ ಅಟ್ಲೀಸ್ಟ್ ಐ ಮಸ್ಟ್ ಹ್ಯಾವ್ ಎ ಸರ್ಟನ್ ಬ್ಯಾಕಪ್. ಅದನ್ನು ನಾನು ಪೇ ಮಾಡಿಬಿಟ್ಟು ನಾನು ಕಂಪ್ಲೀಟ್ಲಿ ಡೆಟ್ ಫ್ರೀ ಆಗ್ತೀನಿ ಅನ್ನುವಂಥ ಒಂದು ಮೈಂಡ್ಸೆಟ್ ಇರಬೇಕು. ಆ ಮೈಂಡ್ಸೆಟ್ಟಿಂದ ತೊಗೊಳ್ಳೋದು ಒಳ್ಳೆಯದು ರ್ಯಾದರ್ ದನ್. ಅದಕ್ಕೆ ಯಾವುದೇ ಒಳ್ಳೆಯ ಕಾಲ ಅಂತಿಲ್ಲ. 25 ವರ್ಷ ಅವ್ರು ತೊಗೋಬೋದು, 30 ವರ್ಷ ಅವ್ರು ತೊಗೋಬೋದು, 35 ವರ್ಷ ಅವ್ರು ತೊಗೋಬೋದು. ಬಟ್ ಎಂಡ್ ಆಫ್ ದ ಡೇ ಈ ಥರ ಒಂದು ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ತೊಗೊಳ್ಳೋದು ಒಳ್ಳೆಯದು ರ್ಯಾದರ್ ದನ್ ಬ್ಲೈಂಡ್ ಫಾಲೋಯಿಂಗ್. ಅವರು 80-90% ಫಂಡ್ ಮಾಡ್ತಾ ಇದ್ದಾರೆ, ಅಥವಾ ಸೊಸೈಟಿ ಪ್ರೆಷರ್ ಇದೆ, ಅಥವಾ ಈವನ್ ಫ್ಯಾಮಿಲಿಯಲ್ಲೇ ಪ್ರೆಷರ್ ಇರುತ್ತೆ. ಇಷ್ಟು ಅರ್ನ್ ಮಾಡ್ತಾ ಇದೆಯಾ, ಮನೆ ತಗೋ, ಬಾಡಿಗೆ ಮನೇಲಿ ಇದೆಯಾ ಅಂದ್ಬಿಟ್ಟು. ಇವನು ಮದುವೆ ಆಗ್ಬೇಕಂದ್ರೂ ಕೂಡ ಹೆಣ್ಣು ಕೊಡೋರು ಅದನ್ನೇ ಫಸ್ಟ್ ಕ್ರೈಟೇರಿಯಾ ನೋಡ್ತಾರೆ. ಬಾಡಿಗೆ ಮನೇಲಿ ಇದ್ದಾನಂದ್ರೆ ಹೇಗೆ ಅಂದ್ಬಿಟ್ಟು. ಸೊ ಆ ಸೋಷಿಯಲ್ ಪ್ರೆಷರಿಗೆ ಒಳಗಾಗದೇನೆ ಹೌ ಯು ಮ್ಯಾನೇಜ್ ದ ವರ್ಸ್ಟ್ ಅದನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಸರ್, ಈಗ ಅದೇ ಲೆಕ್ಕದ ಪ್ರಕಾರ ನೋಡಕ್ ಹೋದ್ರೆ, ಈಗ ನಾನು ಮನೆ ತೊಗೊಳಕ್ ಹೋಗ್ತಾ ಇದ್ದೀನಿ, ನನ್ನ ಹತ್ರ ನೀವು ಹೇಳ್ದಾಗೆ 50% ದುಡ್ಡು ಇಲ್ಲ ಅನ್ಕೊಂಡು. ಬಟ್ ನಾನು ಇವಾಗ ಫ್ಯಾಮಿಲಿ ರೆಂಟ್ಗಳು ಏನು ಕಮ್ಮಿ ಇಲ್ಲ ಸರ್. ಅಫ್ಕೋರ್ಸ್ ನೀವು ಮನೆ ಆಫೀಸಿಂದ ದೂರ ಇರ್ತೀರಾ. ಆ್ಯಂಡ್ ಅಗೇನ್ ಸ್ಯಾಲರಿಡ್ ಜನರ ಬಗ್ಗೆ ಹೇಳ್ತಾ ಇದ್ದೀನಿ, MNC ಕೆಲಸ ಮಾಡೋರ ಬಗ್ಗೆ ಹೇಳ್ತಾ ಇದ್ದೀನಿ. ಆಫೀಸ್ ಹತ್ರ ಇರ್ತೀರಾ ಅಂತಂದರೆ ಅಲ್ಲಿರೋ ರೆಂಟ್ಗಳೇನು ಕಮ್ಮಿ ಇಲ್ಲ ಸರ್. ಪ್ರಾಬೆಬ್ಲಿ EMI ಅಮೌಂಟ್ ಅಷ್ಟೇ ಇದೆ. ಅಂಥವ್ರಿಗೆ ಅವರು ಈವನ್ ದುಡ್ಡಿಲ್ಲ ಅಂದರು ಹೇಗಾದರೂ ಅಷ್ಟು ದುಡ್ಡು ಅವ್ರು ರೆಂಟ್ ಕಟ್ತಾನೆ ಇದ್ದಾರೆ. ಅವ್ರು EMI ಹಾಕೊಂಡ್ಬಿಡ್ಬೋದಲ್ಲ ಅಂಥದ್ದು ಕಡೆ. ಇಲ್ಲ, ನೀವು ರೆಂಟಲ್ ಈಲ್ಡ್ ನೋಡಿ, ಅದಕ್ಕೆ ರೆಂಟಲ್ ಈಲ್ಡ್ ಅಂತಾರೆ. ರೆಂಟಲ್ ಈಲ್ಡ್ ಅಂದರೆ ನೀವು ಈಗೇನು ರೆಂಟ್ ಕೊಡ್ತಾ ಇದ್ದೀರಲ್ಲ, ಆ ಪ್ರಾಪರ್ಟಿಯನ್ನು ನೀವೇ ಬೈ ಮಾಡ್ಬೇಕಂದ್ರೆ ಹೌ ಮಚ್ ಇಟ್ ವಿಲ್ ಕಾಸ್ಟ್. ಸೊ ಅದು ಅಕ್ರಾಸ್ ಇಂಡಿಯಾ ಇಟ್ ಈಸ್ ನಾಟ್ ಮೋರ್ ದ್ಯಾನ್ 4%, 3-4%. ಅಂದರೆ ನೀವು 1 ಕೋಟಿ ರೂಪಾಯಿ ನೀವೇನಾದರೂ ಪ್ರಾಪರ್ಟಿ ತೊಗೊಂಡ್ರೆ ಅದಕ್ಕೆ 3-4 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ. ಹೌದು, ಓಕೆ, ಪ್ರತಿ ವರ್ಷಕ್ಕೆ. ಸೊ ಫ್ರಮ್ ದ್ಯಾಟ್ ಆಸ್ಪೆಕ್ಟ್ ಆಲ್ಸೋ ರೆಂಟಲ್ ಈಲ್ಡು ಅಂತ ಹೇಳ್ಕೊಳ್ಳುವಂಥದ್ದಿಲ್ಲ. ಸೊ ದ್ಯಾಟ್ ಯು ಕ್ಯಾನ್ ಆಫ್ಸೆಟ್ ದ EMI. ಫಾರ್ ಎಕ್ಸಾಂಪಲು ಈಗ ಆಸ್ಟ್ರೇಲಿಯಾ ಅಂತ ಕಂಟ್ರಿಗಳಲ್ಲಿ ಬಹಳಷ್ಟು ಜನ ಈಗ NRIs ಏನು ಮಾಡಿದ್ದಾರೆ ಅಂದರೆ ದೇ ಪರ್ಚೇಸ್ ದ ಪ್ರಾಪರ್ಟಿ, ಅಲ್ಲಿ ಏನು ರೆಂಟ್ ಬರ್ತಾ ಇದೆಯಲ್ಲ ಅದು EMIನ ಆಫ್ಸೆಟ್ ಮಾಡಿಬಿಟ್ಟು ಮತ್ತೆ ಅವ್ರಿಗೆ ಎಕ್ಸ್ಟ್ರಾ ರಿಟರ್ನ್ ಕೊಡ್ತಾ ಇದೆ, ಇಕ್ವೇಟ್ ಮಾಡುತ್ತೆ. ಸೊ ರೆಂಟಲ್ ಈಲ್ಡ್ ಅಲ್ಲಿ ತುಂಬ ಹೆಚ್ಚಿಗಿದೆ. ಬಟ್ ಇಂಡಿಯಾದಲ್ಲಿ ನೋಡಿದ್ರೆ, ಇಂಡಿಯಾದಲ್ಲಿ ಅಕ್ರಾಸ್ ಆಲ್ ದ ಸಿಟೀಸ್ ನೋಡಿದ್ರು ಕೂಡ ರೆಂಟಲ್ ಈಲ್ಡ್ ಈಸ್ ನಾಟ್ ದ್ಯಾಟ್ ಮಚ್. ಸೊ ಅದು ಒಂದು ಏನಿದೆ ಅಂದರೆ 1 ಕೋಟಿ ಪ್ರಾಪರ್ಟಿ ತೊಗೊತೀನಿ, ಒಂದು 60,000-70,000 ರೂಪಾಯಿ ನನಗೆ EMI ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮು ನಾನು 50,000-60,000 ರೂಪಾಯಿ ರೆಂಟ್ ಕೊಡ್ತಾ ಇದ್ದೀನಿ. ಇನ್ನೊಂದು 10,000 ನಾನು ಹಾಕಿದರೆ ನನಗೆ ಮನೆನೇ ಆಗಿಬಿಡುತ್ತಲ್ಲ ಅಂತ ಒಂದು ಭಾವನೆ ಇರುತ್ತೆ ಅಲ್ವಾ? ಅದೇ ಭಾವನೆಯನ್ನು ನೀವು ಕೇಳ್ತಾ ಇದ್ದೀರಾ. ಬಟ್ ಎಂಡ್ ಆಫ್ ದ ಡೇ ಅದು 20 ವರ್ಷ 30 ವರ್ಷ ನೀವು ಕಟ್ಟಬೇಕಾಗತ್ತೆ. 20 ವರ್ಷ 30 ವರ್ಷ ಕಟ್ಬೇಕಾಗತ್ತೆ. ಆವಾಗ ನೀವು 1 ಕೋಟಿ ಪ್ರಾಪರ್ಟಿ ಏನು ತೊಗೊಂಡಿದ್ದೀರಲ್ಲ ಅದಕ್ಕೆ ನೀವು ಕೊಡಬೇಕಾಗಿರುವಂಥ ಕಾಸ್ಟು ಅನದರ್ 1.5 to 2 crore ಆಗಿಬಿಟ್ಟು ಇನ್ ಟೋಟಲ್ಲು ಆಲ್ಮೋಸ್ಟ್ ಕಾಸ್ಟ್ ಆಫ್ ಅಕ್ವಿಸಿಷನ್ನು 3 crore ಆಗೋರಿಗೆ ಚಾನ್ಸಸ್ ಇರುತ್ತೆ. ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ಎಸ್ಪೆಷಲಿ ಪ್ರೈವೇಟ್ ಸೆಕ್ಟರ್, ನೀವು ಹೇಳೋ ಪ್ರಕಾರ 3 ಪಟ್ಟು ಕಟ್ತೀವಿ. ಆ್ಯಂಡ್ ಮೋರ್ ಓವರು ನೀವು ಪ್ರೈವೇಟ್ ಸೆಕ್ಟರ್ದಲ್ಲಿ ಜಾಬ್ ಮಾಡ್ತಾ ಇದ್ರೆ ಯು ಆರ್ ಅನ್ಶೂರ್ ಆಫ್ ಇನ್ ವಿಚ್ ಸಿಟಿ ಆ್ಯಂಡ್ ವಿದಿನ್ ಸಿಟಿ ಆಲ್ಸೋ ಇನ್ ವಿಚ್ ಏರಿಯಾ ಯು ಆರ್ ಸ್ಟೇಯಿಂಗ್ ವಿ ಡೋಂಟ್ ನೋ. ಕಂಪ್ನಿ ಚೇಂಜ್ ಮಾಡಿದಾಗ ನೀವು ಇದು ಟ್ರಾವೆಲಿಂಗ್ ಡಿಫಿಕಲ್ಟ್ ಆದಾಗ ಆಬ್ವಿಯಸ್ಲಿ ಹೌ ಟು ಚೇಂಜ್ ದ ಹೌಸ್. ಸೊ ಅವಾಗ ನೀವು ತೊಗೊಂಡಿರುವಂಥ ಮನೆ ಬಾಡಿಗೆ ಕೊಟ್ಬಿಟ್ಟು ಮತ್ತೆ ಕಡೆ ಹೋಗೋದು ಚಾನ್ಸಸ್ ಇರುತ್ತೆ. ಬಟ್ ಅವಾಗ ನಿಮ್ಗೆ ಅಷ್ಟೊಂದು ರೆಂಟ್ ಬರಲ್ಲ, EMI ಬರಲ್ಲ. ಸೊ ಅದಕ್ಕೋಸ್ಕರ ರೆಂಟಲ್ ಈಲ್ಡನ್ನು ಆಫ್ಸೆಟ್ ಮಾಡಲಿಕ್ಕೆ ಇಂಡಿಯನ್ ಕಂಟೆಕ್ಸ್ಟಲ್ಲಿ ನೋಡಬೇಡಿ. ಯಾಕಂದರೆ ರೆಂಟಲ್ ಈಲ್ಡ್ ಅಕ್ರಾಸ್ ಇಂಡಿಯಾ ನಾನು ಆಗಲೇ ಹೇಳಿದಾಗೆ ಇಟ್ ಇಸ್ ನಾಟ್ ಮೋರ್ ದೆನ್ 4%, ಅದಕ್ಕಿಂತ ಕಮ್ಮಿನೇ ಇದೆ. ಸೊ ಇಂಥ ಸಿಚುವೇಶನ್ದಲ್ಲಿ ಅದನ್ನು ಆಫ್ಸೆಟ್ ಮಾಡಲಾರ್ದೇ ಓಕೆ ಫೈನ್, ನಿಮಗೊಂದು ಮನೆ ಬೇಕೇ ಬೇಕು. ಎಷ್ಟು ವರ್ಷ ಅಂತ ನೀವು 2-3 ವರ್ಷಕ್ಕೊಂದ್ಸರಿ ಮನೆ ಚೇಂಜ್ ಮಾಡ್ತೀರಾ. ಆ್ಯಂಡ್ ಮೋರ್ ಓವರು ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಮಕ್ಕಳು ಕೂಡ ಅಡ್ಜಸ್ಟ್ ಆಗಲಿಕ್ಕೆ ಡಿಫಿಕಲ್ಟು ಓವರ್ ದ ಪೀರಿಯಡ್ ಆಫ್ ಟೈಮ್. ಆ್ಯಂಡ್ ಮೋರ್ ಓವರ್ ನೀವು ಓಲ್ಡರ್ ಆದಂಗೆ 3-4 ವರ್ಷಕ್ಕೆ ನೀವು ಹೊಸ ಎನ್ವೈರ್ಮೆಂಟಿಗೆ ಅಡ್ಜಸ್ಟ್ ಆಗಬೇಕು, ನಿಮ್ಮ ಮಕ್ಕಳು ಅಡ್ಜಸ್ಟ್ ಆಗಬೇಕು, ಚೇಂಜ್ ಮಾಡೋದು ತುಂಬ ಕಂಪಲ್ಸಮ್. ಅದಕ್ಕೋಸ್ಕರ ಮನೆ ತೊಗೊಳ್ಳೇಬೇಕು, ಸ್ವಂತ ಮನೆ ಒಂದು ತೊಗೊಳ್ಳೇಬೇಕು. ಹಾಗಂತಾರ ರಶ್ ಆಗಿಬಿಟ್ಟು ಇದನ್ನು ಮಾಡಬೇಡಿ. ಆ್ಯಂಡ್ ಮೋರ್ ಓವರ್ ನಾನು ಇದನ್ನು ಪ್ರಾಪರ್ಟಿ ತೊಗೊಳ್ಳಿಲ್ಲ ಅಂದರೆ ನಾನು ಎಲ್ಲೋ ದೂರ ಉಳಿತೀನಿ ಅನ್ನುವಂಥ ಭಾವನೆಯಿಂದ ಇದನ್ನು ಮಾಡಬೇಡಿ. ಟ್ರೈ ಟು ಡೂ ದ ಕ್ಯಾಲ್ಕುಲೇಟೆಡ್ ರಿಸ್ಕ್. 40-50% ನಿಮ್ಮಿಂದ ಫಂಡ್ ಮಾಡಿ, ರಿಮೈನಿಂಗ್ ಅಮೌಂಟನ್ನು ಹೋಮ್ ಲೋನಿಗೆ ಹೋಗಿ. ಆ್ಯಂಡ್ ಮೋರ್ ಓವರ್ ಯಾವ ಥರ ಇರಬೇಕಂದ್ರೆ ಪ್ಲ್ಯಾನು, ನಿಮ್ಗೆ ಇನ್ಕಮ್ ಇವತ್ತೇ ಸ್ಟಾಪ್ ಆದರೆ ಹೌ ಯು ಮ್ಯಾನೇಜ್ ದ್ಯಾಟ್ ಮ್ಯಾಟರ್ಸ್ ಅ ಲಾಟ್. ಡೆಟ್ ಬಗ್ಗೆ ಮಾತಾಡುವಾಗ ಇದ್ದಿದ್ರಲ್ಲಿ ಒಂದು ಕೆಟ್ಟ ಡೆಟ್ ಅಂತಂದರೆ ಕ್ರೆಡಿಟ್ ಕಾರ್ಡ್ ಡೆಟ್. ನಮ್ಮ ಕಂಟ್ರೀಲಿ, ಇಂಡಿಯಾದಲ್ಲಿ ಎಸ್ಪೆಷಲಿ ಕ್ರೆಡಿಟ್ ಕಾರ್ಡ್ ಡೆಟ್ ಒಂದು ದೊಡ್ಡ ವಿಷಯ. ಅದಕ್ಕೆ ಬರೋ ಬಡ್ಡಿಗಳಿರ್ಬೋದು. ಸೊ ನೀವು ಕ್ಲೈಂಟ್ಸ್ ಜೊತೆ ಮೀಟ್ ಮಾಡ್ತೀರಾ, ಅವರು ಫೇಸ್ ಮಾಡುವಂಥ ಇಶ್ಯೂಸ್ ಏನು ಕ್ರೆಡಿಟ್ ಕಾರ್ಡ್ ಡೆಟ್ ಬಂದಾಗ? ನೋಡಿ, ಒಂದಿಷ್ಟು ಎಕ್ಸ್ಟ್ರೀಮ್ ಕೇಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕ್ರೆಡಿಟ್ ಕಾರ್ಡ್ ತೊಗೊತಾರೆ, ಅಲ್ಲಿ ಡಿಫಾಲ್ಟ್ ಆಗ್ತಾರೆ, ಅದನ್ನು ರೀಫಂಡ್ ಮಾಡಲಿಕ್ಕೆ ಮತ್ತೊಂದು ಕ್ರೆಡಿಟ್ ಕಾರ್ಡ್ ತೊಗೊತಾರೆ. ಇಟ್ ಇಸ್ ಅ ವೈಸಿಯಸ್ ಸರ್ಕಲ್ಲು. ಫಸ್ಟ್ ಥಿಂಗು, ನೀವು ಯಾವುದೇ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡುವಾಗ ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಫಾರ್ಗೆಟ್ ಅಬೌಟ್ ಫೈನಾನ್ಷಿಯಲ್ ಲಿಟ್ರಸಿ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಕ್ರೆಡಿಟ್ ಕಾರ್ಡ್ ಬೇಕಾ ಸರ್ ಇಂಡಿಯಾದಲ್ಲಿ?
ಟು ಬಿ ಫ್ರ್ಯಾಂಕ್ ಅಂದರೆ ಬೇಕಾಗಿಲ್ಲ. ಹ್ಮ್. ಬಟ್ ಭಾಳ ಜನ ಏನು ಮಾಡ್ತಾರಂದ್ರೆ ಪಾಯಿಂಟ್ಸ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂದ್ಬಿಟ್ಟು ರನ್ ಮಾಡ್ತಾರೆ. ಇನ್ನೊಂದು ಕನ್ವಿನ್ಸ್ ಮಾಡೋದು ಏನಂದ್ರೆ ಮನ್ಸಲ್ಲಿ ಇಮರ್ಜೆನ್ಸಿ ಬಂದಾಗ ಹಾಸ್ಪಿಟ್ಲ್ಗೆ ಓದ್ಬೇಕು, ಸ್ವೈಪ್ ಮಾಡ್ಬೇಕು, ನಾನು ಅವಾಗ ಕ್ರೆಡಿಟ್ ಕಾರ್ಡ್ ಬೇಕು ಅಂತ ಒಂದು ಕನ್ವಿನ್ಸಿಂಗ್ ಇರುತ್ತೆ. ನಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೆಕೆಂಡ್ ವೇವ್ ಕೋವಿಡ್ ಆದಾಗ ಹ್ಮ್. ನಾನು, ವೈಫು, ಮಗಳು 3 ಜನರಿಗೂ ಕೋವಿಡ್ ಆಯಿತು. ಹ್ಮ್. ಆ್ಯಂಡ್ ಎಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ನನ್ನ ಡಾಕ್ಟರ್ ಕ್ಲೈಂಟ್ ಹಾಸ್ಪಿಟಲ್ದಲ್ಲೇ ನಾನು ಅಡ್ಮಿಟ್ ಆಗಬೇಕಾಯ್ತು. 3 ಜನ ಅಡ್ಮಿಟ್ ಆಗಬೇಕಾದಾಗ ಇವೊಂದು ನನ್ನ ಡಾಕ್ಟರ್ ಕ್ಲೈಂಟ್ಸ್ದು ಹಾಸ್ಪಿಟಲ್ ಇದ್ದರೂ ಕೂಡ ದೇ ಆರ್ ನಾಟ್ ಇನ್ ಎ ಕ್ಯಾಶ್ಲೆಸ್ ಮೋಡ್. ಕ್ಯಾಶ್ಲೆಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಿಲ್ಲ. ವಿ ಹ್ಯಾವ್ ಟು ಫಂಡ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ರಿಯಂಬರ್ಸ್ ಇಟ್ ಲೇಟರ್ ಆನ್. ಹೌದು. ಇಂಥ ಸಿಚುವೇಶನ್ದಲ್ಲಿ ನಾನೇನು ಮಾಡಿದೆ ಅಂದರೆ, ರಾದರ್ ದನ್ ಯೂಸಿಂಗ್ ಮೈ ಎಮರ್ಜೆನ್ಸಿ ಫಂಡು, ನಾನು ಕ್ರೆಡಿಟ್ ಕಾರ್ಡನ್ನೇ ಸ್ವ್ಯಾಪ್ ಮಾಡಿದೆ. ಸ್ವ್ಯಾಪ್ ಮಾಡಿಬಿಟ್ಟು ನಾನು ಪೇ ಮಾಡಿ ಆ ನಂತರ ಇನ್ಶೂರೆನ್ಸ್ ಕಂಪ್ನಿಗೆ ಅಪ್ರೋಚ್ ಮಾಡಿ ಆ ಕ್ಲೇಮನ್ನು ಸೆಟಲ್ ಮಾಡಿದೆ. ಸೊ ಇಂಥ ಸಿಚುವೇಶನ್ದಲ್ಲಿ ಮಾಡೋದು. ಬಟ್ ಏನಂದರೆ ಕಾಷನ್ ಇಲ್ಲಿ, ಕ್ರೆಡಿಟ್ ಕಾರ್ಡ್ ಲಿಮಿಟು 5 ಲಕ್ಷ ಇದೆ ಅಂತ ತಿಳ್ಕೊಳ್ಳಿ. ನೀವೇನು ಎಮರ್ಜೆನ್ಸಿಗೆ ನೀವೇನು ಸ್ಪೆಂಡ್ ಮಾಡ್ತಿರ್ತೀರಲ್ಲ ಅದು ಕೂಡ ನಿಮ್ಮ ಲಿಮಿಟದಲ್ಲಿ ಇರಬೇಕು, ನಾಟ್ ಕ್ರೆಡಿಟ್ ಕಾರ್ಡ್ ಲಿಮಿಟು. ಕ್ರೆಡಿಟ್ ಕಾರ್ಡ್ ಲಿಮಿಟ್ 5 ಲಕ್ಷ ಇರ್ಬೋದು, ಬಟ್ ನಿಮ್ಮ ಲಿಮಿಟ್ ಎಷ್ಟಿದೆ ಅನ್ನೋದು ನೀವು ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಈಗ ನನ್ನ ಹತ್ರ 5 ಲಕ್ಷ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಇದೆ, 2 ಲಕ್ಷ ನಾನು ಸ್ವ್ಯಾಪ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಾನು ಅದನ್ನು ಫಂಡ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಹೌ ಐ ಕ್ಯಾನ್ ರಿಪೇ ಅಂತ. ಸೊ ಅದಕ್ಕೋಸ್ಕರ ಪರ್ಸಲಿ ನಾನೇನು ಮಾಡ್ತೀನಿ ಅಂದರೆ, ನನಗೂ ಕ್ರೆಡಿಟ್ ಕಾರ್ಡ್ ಇದೆ, ಬಿಕಾಸ್ ಐ ಹ್ಯಾವ್ ಟು ಡೂ ಸರ್ಟನ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್, ಅದಕ್ಕೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಲೇಬೇಕು. ಸೊ ಹಾಗಂದ ತಕ್ಷಣ ನಾನು ಕ್ರೆಡಿಟ್ ಕಾರ್ಡ್ ಎಲ್ಲದಕ್ಕೂ ಯೂಸ್ ಮಾಡಲ್ಲ. ಆ್ಯಂಡ್ ಮೋರ್ ಓವರ್ ನಾನು ಏನು ಮಾಡ್ತೀನಿ ಅಂದರೆ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ ನಂತರ ಅಷ್ಟು ಅಮೌಂಟನ್ನು ನಾನು ಸೇವಿಂಗ್ಸ್ ಅಕೌಂಟಿಂದ ತೆಗೆದಿಟ್ಬಿಟ್ಟು ಐ ವಿಲ್ ಮೂವ್ ಟು ದ ಲಿಕ್ವಿಡ್ ಫಂಡು, ಸೊ ದ್ಯಾಟ್ ಇಟ್ ಇಸ್ ನಾಟ್ ಮೈ ಮನಿ. ಆಫ್ಟರ್ ಬಿಲ್ಲಿಂಗ್ ಸೈಕಲ್ ಇದು ಒಂದು ಬಿಲ್ ಡ್ಯೂ ಡೇಟ್ ಬಂದಾಗ ಐ ವಿಲ್ ರೀಪೇ ಇಟ್ ಇಮಿಡಿಯೇಟ್ಲಿ. ಸೊ ಕ್ರೆಡಿಟ್ ಕಾರ್ಡನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು, ಆ್ಯಂಡ್ ನನ್ನ ಕ್ರೆಡಿಟ್ ಲಿಮಿಟ್ ಎಷ್ಟಿದೆ ಅನ್ನೋದು ತಿಳ್ಕೊಳ್ಳೋದು ಇಂಪಾರ್ಟೆಂಟು. ಈಗ ನಾನು 5 ಲಕ್ಷ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಕೊಟ್ಟಿದ್ದಾರೆ, ಬಟ್ ನನ್ನ ವರ್ದಿನೆಸ್ಸು ಬರೀ 2 ಲಕ್ಷದ ಮೇಲೆ ನನಗೆ ಏನಾದರೂ ಆದರೆ ಡಿಫಿಕಲ್ಟ್ ಆಗುತ್ತಂದರೆ, ನಾನು ಕ್ರೆಡಿಟ್ ಕಾರ್ಡ್ ಲಿಮಿಟ್ ಇದೆ ಅಂದ್ಬಿಟ್ಟು 5 ಲಕ್ಷ ಮಾಡಿದ್ರೆ ಆಬ್ವಿಯಸ್ಲಿ ಯು ಆರ್ ಅಂಡರ್ ದ ಸ್ಟ್ರೆಸ್. ಆ್ಯಂಡ್ ಮೋರ್ ಒಂದು ಸಾರಿ ನೀವೇನಾದರೂ ಆ ಟ್ರಾಫಿಕ್ ಬಿದ್ದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ನೋಡಿ, 2 to 3% ಪರ್ ಮಂತು. ವರ್ಷಕ್ಕೆ 30%, 30ರಿಂದ 40% ಹೋಗುತ್ತೆ. ಸೊ ಇಂಥ ಸಿಚುವೇಶನ್ದಲ್ಲಿ ಆಬ್ವಿಯಸ್ಲಿ ಯು ವಿಲ್ ಬಿ ಅಂಡರ್ ಬಿಗ್ ಟ್ರ್ಯಾಪು. ಆ್ಯಂಡ್ ಅಗೇನ್ ಇದು ಕೂಡ ಎದಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಕ್ರೆಡಿಟ್ ಕಾರ್ಡು ಇನ್ಸ್ಟಂಟ್ ಗ್ರಾಟಿಫಿಕೇಶನ್. ಸರ್, ಈಗ ಒಬ್ಬೊಬ್ಬರ ಹತ್ರ ಸುಮಾರು ನಿಮ್ಮ ಕ್ಲೈಂಟ್ಸ್ ಸರ್ಕಲಲ್ಲಿ ಅಂದಾಜು ಎಷ್ಟು ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿರ್ತಾರೆ ಸರ್? ಅಲ್ಲ, 2ರಿಂದ 3 ಇದ್ದೇ ಇರುತ್ತೆ ಮಿನಿಮಮ್ 2ರಿಂದ 3 ಇದ್ದೇ ಇರ್ತೈತೆ. ಬಟ್ ಅರೌಂಡ್ ಮೇಜರ್ ಈ ಜನ್ರೇಷನ್ ಈಗ ಅದು ಸ್ವ್ಯಾಪ್ ಮಾಡ್ತಾರೆ, ಯೂಸ್ ಮಾಡ್ತಾರೆ ಆ್ಯಂಡ್ ರಿಪೇ ಇಟ್ ಆಲ್ಸೋ. ಬಟ್ ಓನ್ಲಿ ಇನ್ ರೇರ್ ಕೇಸಸ್ ದೇ ವಿಲ್ ಬಿ ಅಂಡರ್ ದ ಟ್ರ್ಯಾಪು. ಬಟ್ ನಾನೇನು ಹೇಳ್ತೀನಿ ಅಂದರೆ, ಯೂಸ್ ಮಾಡಿ, ಬಟ್ ಎಂಡ್ ಆಫ್ ದ ಡೇ ಏನು ಅವ್ರು ಪಾಯಿಂಟ್ಸ್ ಕೊಡ್ತಾರಂತ ಪೀನಟ್ ಇದಕ್ಕೆ ಮೋಸ ಬೀಳ್ಬೇಡಿ. ಯಾಕಂದರೆ ಎಂಡ್ ಆಫ್ ದ ಡೇ ದೇ ಆರ್ ಇನ್ ಟು ಬಿಸ್ನೆಸ್ಸು. ಅವರಿಗೆ ಯಾರು ಕ್ರೆಡಿಟನ್ನು ವಿದಿನ್ ಡ್ಯೂ ಡೇಟ್ದಲ್ಲಿ ಪೇ ಮಾಡ್ತಾರೆ ಅವರು ಒಳ್ಳೆ ಕಸ್ಟಮರ್ ಅಲ್ಲ, ಯಾರು ಲೇಟ್ ಪೇ ಮಾಡ್ತಾರೆ ಅವರೇ. ಆ್ಯಂಡ್ ಮೋರ್ ಓವರ್ ಒಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ, ಇನ್ನೊಂದು ಹೇಳ್ತೀನಿ, ಆ ಕ್ರೆಡಿಟ್ ಸ್ಕೋರ್ ಇನ್ಕ್ರೀಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಟ್ರಾನ್ಸಾಕ್ಷನ್ ಮಾಡಿದ್ರೆ ಕ್ರೆಡಿಟ್ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ, ನಂದು ಮುಂದೆ ಲೋನ್ ಸಿಗ್ಬೋದು. ಕ್ರೆಡಿಟ್ ಕಾರ್ಡ್ ನೀವು ಎಷ್ಟು ಸ್ವ್ಯಾಪ್ ಮಾಡಿಬಿಟ್ಟು ನೀವು ಎಷ್ಟು ಪೇ ರೆಗ್ಯುಲರ್ ಆಗಿ ಮಾಡ್ತಿರಲ್ಲ, ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗುತ್ತೆ. ನಾನೇನು ಹೇಳ್ತೀನಿ ಅಂದರೆ, ನೀವು ಕ್ರೆಡಿಟ್ ಸ್ಕೋರನ್ನು ನೀವು ಡಿಪೆಂಡ್ ಆಗಲಿಕ್ಕೆ ಇದನ್ನೇ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ? ಎಂಡ್ ಆಫ್ ದ ಡೇ ನೀವು ಈ ಥರ ವೆಲ್ತ್ ಕ್ರಿಯೇಟ್ ಮಾಡಿದರೆ, ಸೊ ದ್ಯಾಟ್ ಯು ಮಸ್ಟ್ ನಾಟ್ ಡಿಪೆಂಡ್ ಆನ್ ದ ಕ್ರೆಡಿಟ್ ಕಾರ್ಡ್ ಇಟ್ ಸೆಲ್ಫ್ ಆರ್ ಎಲ್ಸ್ ಲೋನ್ ಇಟ್ ಸೆಲ್ಫ್ ಅಂದರೆ ನಿಮ್ಗೆ ಬೇಕಾಗೇ ಇಲ್ಲ. ಸೊ ಅನ್ನೆಸೆಸರಿ ಮಾಡೋದಿಲ್ಲ. ಆ್ಯಂಡ್ ಅದಕ್ಕೋಸ್ಕರನೇ ಈ ಬಿಹೇವಿಯರ್ ಫೈನಾನ್ಸ್ ಅಂತ ಇದೆ. ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ವಿಚ್ ವಿ ಹ್ಯಾವ್ ಟು ಲರ್ನ್. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಆಲ್ ದೀಸ್ ಸ್ಪೆಂಡಿಂಗ್ ನಾವು ಇಲ್ಲಿವರೆಗೆ ಏನು ಮಾತಾಡಿದ್ದೀವಲ್ಲ, ಈಗ ಮನೆ ತೊಗೊಳ್ಳೋದಿರ್ಬೋದು, ಅಥವಾ EMI ಟ್ರ್ಯಾಪ್ ಇರ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ ಟ್ರ್ಯಾಪ್ ಇರ್ಬೋದು, 90% ಕೇಸ್ಗಳಲ್ಲಿ ಇಟ್ ಈಸ್ ಆಲ್ ಇನ್ಸ್ಟಂಟ್ ಗ್ರಾಟಿಫಿಕೇಷನ್. ಈ ಇನ್ಸ್ಟಂಟ್ ಗ್ರಾಟಿಫಿಕೇಷನ್ಗೆ ಅಪೋಸಿಟ್ ಏನಂತಾರೆ ಅಂದರೆ ಡಿಲೇಡ್ ಗ್ರಾಟಿಫಿಕೇಷನ್ನು. ಡಿಲೇಡ್ ಗ್ರಾಟಿಫಿಕೇಷನ್ ಅಂದರೆ, ಇವತ್ತು ನನಗೆ ಮೊಬೈಲ್ ತೊಗೋಬೇಕಾಗಿದೆ, ಅಥವಾ ಇವತ್ತು ನಾನು ಏನಾದರೂ ಕ್ರೆಡಿಟ್ ಕಾರ್ಡ್ ಇಮಿಡಿಯೇಟಾಗಿ ಸ್ವ್ಯಾಪ್ ಮಾಡಬೇಕಾಗಿದೆ ಅಂದರೆ, ಜಸ್ಟ್ ಡಿಲೇ ಇಟ್ ಫಾರ್ 10 to 15 days. ಸ್ವಲ್ಪ ವೇಟ್ ಮಾಡಿ. ಇನ್ನೊಂದು 10-15 ದಿನ ವೇಟ್ ಮಾಡಿದ ನಂತರ ಯುವರ್ ಮೈಂಡ್ ಸೆಟ್ ವಿಲ್ ಚೇಂಜು. ದ ಗ್ರೀಡ್ ಟು ಬೈ ಇಟ್ ಇನ್ಸ್ಟಂಟ್ಲಿ ವಿಲ್ ರಿಡ್ಯೂಸು. ಅವಾಗಲೂ ಕೂಡ ನಿಮಗೆ ಇದೇ ಮೊಬೈಲು, ಇದೇ EMI ಟ್ರ್ಯಾಪು, ಇದೇ ಮನೆ ನನಗೆ ಬೇಕಾಗಿದೆ ಅಂದಾಗ ದೆನ್ ಯು ಕ್ಯಾನ್ ಗೋ ಹೆಡ್. ಸೊ ಇಂಥ ಸ್ಮಾಲ್ ಚೇಂಜಸ್ಸನ್ನು ನೀವೇ ಕಾಮನ್ ಸೆನ್ಸಾಗಿ ಯೂಸ್ ಮಾಡೋದ್ರಿಂದ ವಿ ಕ್ಯಾನ್ ಕಮ್ ಔಟ್ ಫ್ರಮ್ ದಿಸ್ ಕ್ರೆಡಿಟ್ ಟ್ರ್ಯಾಪು ಅಥವಾ ಕ್ರೆಡಿಟ್ ಕಾರ್ಡ್ ಟ್ರ್ಯಾಪು ಅಥವಾ EMI ಟ್ರ್ಯಾಪಿಂದ ನಾವು ಹೊರಗಡೆ ಬರ್ಬೋದು. ಐ ಥಿಂಕ್ ದ ರಿಸೋರ್ಸಸ್ ಏನಿದೆ ಇವಾಗ, ಫೋನ್ ಇರ್ಬೋದು, ಮಾಲ್ಸ್ಗಳಿರ್ಬೋದು, ನಿಮಗೆ ಕೈಂಡ್ ಆಫ್ ಈ ಕಂಪ್ನೀಸ್ಗಳು ಹೇಗೆ ಆ್ಯಡ್ಸ್ ಕ್ರಿಯೇಟ್ ಮಾಡುತ್ತೆ ಅಂದರೆ, ನಿಮ್ಮ ಗ್ರಾಟಿಫಿಕೇಶನ್ ಬೇಕೇ ಬೇಕು. ಹೌದು. ಇನ್ಫ್ಯಾಕ್ಟ್ ದೊಡ್ಡ ಸೈಕಾಲಜಿ ಇದೆ. ಇವನ್ ನೀವು ಯಾವುದೇ ಮಾಲ್ಗೆ ಹೋದ್ರೂ ಕೂಡ ಯಾವ ಐಟಮನ್ನು ಎಲ್ಲಿ ಇಟ್ಟರೆ ಜನರು ಅಟ್ರಾಕ್ಟ್ ಆಗ್ತಾರೆ, ಯಾವ ಫುಡ್ ಐಟಮನ್ನು, ಈಗ ಫುಡ್ ಶಾಪ್ಗಳಲ್ಲಿ ಹೋದ್ರೂ ಕೂಡ ಯಾವ ಫುಡ್ಡನ್ನು ಮುಂದೆ ಇಟ್ಟರೆ ಜನ ಅಟ್ರಾಕ್ಷನ್ ಆಗ್ತಾರೆ. ಮೂವಿ ಥಿಯೇಟರ್ ಪಾಪ್ಕಾರ್ನ್ ಒಂದು ಎಕ್ಸಾಂಪಲ್. ಆಬ್ವಿಯಸ್ಲಿ ಇಟ್ ಇಸ್ ಎ ಹ್ಯೂಜ್ ಸೈಕಾಲಜಿ ವಿಚ್ ದೇ ಆರ್ ಯೂಸಿಂಗ್ ಫಾರ್ ದೇರ್ ಓನ್ ಪರ್ಪಸ್
ಆ್ಯಂಡ್ ವಿ ಆರ್ ಅ ಸ್ಕೇಪ್ ಗಾಟ್ ಫಾರ್ ದ್ಯಾಟ್. ಅನ್ನೋಯಿಂಗ್ಲಿ ನಮಗೆ ನಾವು ಹೋಗ್ತಾ ಇದ್ವಿ ಆ ಕಡೆ. ನಾವೇನು ತಿಳ್ಕೊಂಡಿದ್ವಿ ಅಂದರೆ ದ ಮೇಜರ್ ಪ್ರಾಬ್ಲಮ್ ಈಸ್ ಗೆದ್ರಿಂದ ನಮ್ಗೆ ಸಂತೋಷ ಸಿಗುತ್ತೆ ಅನ್ನೋದು ನಾವು ಐಡೆಂಟಿಫೈ ಮಾಡೋದನ್ನು ತಪ್ಪಿಟ್ಟಿದ್ದೀವಿ. ನಾನು ಶಾಪಿಂಗ್ ಹೋದರೆ ನನಗೆ ಸಂತೋಷ ಸಿಗುತ್ತೆ, ಈ ಮೊಬೈಲ್ ತೊಗೊಂಡ್ರೆ ನನಗೆ ಸಂತೋಷ ಸಿಗುತ್ತೆ, ಆ್ಯಂಡ್ ಇಲ್ಲಿ ಟ್ರಾವೆಲ್ಗೆ ಹೋದರೆ ನನಗೆ ಸಂತೋಷ ಸಿಗುತ್ತದೆ. ಆಲ್ ಆರ್ ಕೈಂಡ್ ಆಫ್ ಟು ಸರ್ಟನ್ ಎಕ್ಸ್ಟೆಂಟ್. ಬಟ್ ಲಾಂಗ್ ಟರ್ಮ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ಏನು ಮಾಡ್ಬೇಕಾಗಿದೆಯೋ ಅದನ್ನು ಮಾಡ್ತಾ ಇಲ್ಲ. ಇನ್ಸ್ಟಂಟ್ ಗ್ರ್ಯಾಟಿಫಿಕೇಶನ್ ಅನ್ನುವಂಥ ಒಂದು ಬಲೆಗೆ ಬಿದ್ದುಬಿಟ್ಟು ವಿ ಆರ್ ಆಲ್ ಲೂಸಿಂಗ್ ಅವರ್ ಸ್ಯಾಟಿಸ್ಫ್ಯಾಕ್ಷನ್. ನಿಮ್ಮ ಕ್ಲೈಂಟ್ಸಲ್ಲಿ ಆ್ಯಂಡ್ ನಿಮ್ಮ ಹತ್ರ ಡೇಟಾ ಕೂಡ ಇರುತ್ತೆ, ನೀವು ಅಕ್ರಾಸ್ ಇಂಡಿಯಾ ನೋಡ್ತಾ ಇರ್ತೀರಾ ಜಸ್ಟ್ ಟು ಅನಲೈಸ್ ದ ಟ್ರೆಂಡ್ಸ್. ನೀವು ನೋಡ್ದಂಗೆ ಈಗ ಮೊಬೈಲ್ ಬಗ್ಗೆ ಮಾತಾಡಿದ್ವಿ, ಕಾರ್ಸ್ ಬಗ್ಗೆ ಮಾತಾಡಿದ್ವಿ, ಮನೆ ಬಗ್ಗೆ ಮಾತಾಡಿದ್ವಿ. ಇದು ಬಿಟ್ಟು ವೇರ್ ಡು ಯು ಥಿಂಕ್ ಜೆನ್ಜಿ ಇರ್ಬೋದು ಅಥವಾ ದಿ ಅದರ್ ಜನರೇಷನ್ಸ್ ಆರ್ ಸ್ಪೆಂಡಿಂಗ್ ದೇರ್ ಮನಿ? ಅಲ್ಲ, ಮೇಜರ್ಲಿ ದೇ ಡೋಂಟ್ ಹ್ಯಾವ್ ಅ ಕ್ಲಾರಿಟಿ. ಒಂದು 2 ಎಕ್ಸ್ಟ್ರೀಮ್ ಎಕ್ಸಾಂಪಲ್ ಕೊಡ್ತೀನಿ. ಅಂದರೆ ಯೂಶಲಿ ನಾನು ಕ್ಲೈಂಟಿಗೂ ಕೊಟ್ಟಿರ್ತೀನಿ ಈ ಎಕ್ಸಾಂಪಲ್ಲು, ಅಂದರೆ ಒಂದು ಕ್ಲಾರಿಟಿ ಬರುತ್ತೆ. 2 ಎಕ್ಸ್ಟ್ರೀಮ್ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಇಟ್ಸ್ ಆಲ್ ಅಬೌಟ್ ಅಗೇನ್ ಅ ಬಿಹೇವಿಯರ್ ಆಸ್ಪೆಕ್ಟು. ಒಬ್ಬರು ನನ್ನ ಕ್ಲೈಂಟ್ ಸಿಕ್ಕರು ಮೇ ಬಿ 1 year ಬ್ಯಾಕ್ ಏನೋ. ಹಿಸ್ ಮಂತ್ಲಿ ಇನ್ಕಮ್ ಈಸ್ 4.5 lakh rupees. ಓಕೆ, ಆ್ಯಂಡ್ ಮೇ ಬಿ ಅರೌಂಡ್ 40 ಒಳಗಡೆ ಇದ್ದಾರೆ. ಆ್ಯಂಡ್ ವೈಫ್ ಹೌಸ್ ವೈಫ್ ಆ್ಯಂಡ್ 2 ಚಿಕ್ಕ ಮಕ್ಕಳಿದೆ, ಬಾಡಿಗೆ ಮನೆಯಲ್ಲಿದ್ದಾರೆ ಬೆಂಗಳೂರಲ್ಲಿ. ಆ್ಯಂಡ್ ಈಸ್ ಗೆಟಿಂಗ್ ಆಲ್ಮೋಸ್ಟ್ ಅರೌಂಡ್ 4 lakh ಆಸ್ ಎ ಎಂಪ್ಲಾಯರ್ ಸ್ಟಾಕ್ ಆಪ್ಷನ್. ಸೊ ಇನ್ ಟೋಟಲ್ 8.5 lakh rupees ಮಂತ್ಲಿ ಇನ್ಕಮ್ ಇದೆ. ಓಕೆ, ಸೊ ಇನ್ ಟೋಟಲ್ 8.5 lakh rupees ಮಂತ್ಲಿ ಇನ್ಕಮು ಬೆಂಗಳೂರು ಅಂತ ಊರಲ್ಲಿ ಅಂದರೆ ನಾವೇನು ತಿಳ್ಕೊಂತೀವಿ ಅಂದರೆ ಈಸ್ ಫೈನಾನ್ಷಿಯಲಿ ವೆಲ್ ಟು ಡೂ ಅಂತ ಅಲ್ವಾ, ಜೀವನ ಸೆಟ್ಟು ಅಂತ ತಿಳ್ಕೊಂಡ್ಬಿಡ್ತೀವಿ. ಬಟ್ ವೆನ್ ಐ ಲುಕ್ಡ್ ಇನ್ ಟು ಹಿಸ್ ಕ್ಯಾಶ್ ಫ್ಲೋ, he can only commit 1,30,000 rupees. Rest everything he committed in a big way. Almost 75 lakh rupees ಕಾರನ್ನು EMI ಮೇಲೆ ತೊಗೊಂಡಿದ್ದಾರೆ. ನಾನು ಅದನ್ನೇ ಕೇಳಿದೆ, ನಿನಗೆ ಧೈರ್ಯ ಆದರೆ ಹೆಂಗೆ ಬಂತಪ್ಪ ಅಂದ್ಬಿಟ್ಟು. ಇದು ಒಂದು ಎಕ್ಸ್ಟ್ರೀಮು. ಇನ್ನೊಂದು ಎಕ್ಸ್ಟ್ರೀಮ್ ಅಂದರೆ ಕೋವಿಡ್ ಟೈಮ್ದಲ್ಲಿ ನನಗೊಬ್ಬರು ಕ್ಲೈಂಟ್ ಸಿಕ್ಕರು. ಈಸ್ 47 years old ಆ್ಯಂಡ್ ನಾಟ್ ಇವನ್ ಗ್ರ್ಯಾಜುಯೇಟ್ ಆಲ್ಸೋ. ಪುನಾದಲ್ಲಿ ಒಂದು ಡಿಪ್ಲೊಮಾ ಮೆಕ್ಯಾನಿಕಲ್ ಆಗಿ ಒಂದು ಯಾವುದೋ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಆ್ಯಂಡ್ ಹಿ ಲಾಸ್ಟ್ ದ ಜಾಬ್ ಬಿಕಾಸ್ ಆಫ್ ದ ಕೋವಿಡ್. ನನಗೆ ಪೋರ್ಟ್ಫೋಲಿಯೋ ರಿವ್ಯೂ ಮಾಡಲಿಕ್ಕೆ ಅಪ್ರೋಚ್ ಮಾಡಿದರು. ವೆನ್ ಐ ಲುಕ್ಡ್ ಅಟ್ ಹಿಸ್ ಪೋರ್ಟ್ಫೋಲಿಯೋ, ಹಿ ಕ್ಯಾನ್ ಈಸಿಲಿ ಫಂಡ್ ಹಿಸ್ ಚೈಲ್ಡ್ ಎಜುಕೇಷನ್, ಹಿ ಕ್ಯಾನ್ ಈಸಿಲಿ ಫಂಡ್ ಹಿಸ್ ರಿಟೈರ್ಮೆಂಟ್, ಆ್ಯಂಡ್ ಹಿ ಲೆಫ್ಟ್ ಔಟ್ ವಿತ್ 1.25 crore. ಎಲ್ಲದೂ ಅವರೇ ಅಕ್ಯುಮುಲೇಟ್ ಮಾಡಿದ್ದು, ತಂದೆ ತಾಯಿಯಿಂದ ಆನ್ಸೆಸ್ಟರ್ನಿಂದ ಬಂದಂಥ ದುಡ್ಡಲ್ಲ, ಡಿಪ್ಲೊಮಾ ಮೆಕ್ಯಾನಿಕಲ್ ಇದ್ದವರು. And by accumulating this much also, he is still staying in a single BHK home with a 30,000, 40,000 rupees of a monthly expenses. And ಈ 2 ಎಕ್ಸ್ಟ್ರೀಮನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬೋತ್ ಆರ್ ಮೆಂಟಲ್ ಡಿಸೀಸ್ ಅಂತೀನಿ ನಾನು. ಎಕ್ಸ್ಟ್ರೀಮ್ ಸ್ಪೆಂಡ್ ಮಾಡೋದು ಮೆಂಟಲ್ ಡಿಸೀಸು, ಎಕ್ಸ್ಟ್ರೀಮ್ ಫ್ರಗಲಿಟಿನೂ ಮೆಂಟಲ್ ಡಿಸೀಸು. ವಿ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಔಟ್. ಹೇಳ್ತೀವಿ ಉಡಾಯಿಸೋದು ಕೆಟ್ಟದು, ಉಳಿಸ್ಕೊಳ್ಳೋದು ಬಹಳ ಜಿಪುಣ ಆಗೋದು ಕೆಟ್ಟದು. ವಿ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಔಟ್. ಸೊ ಅದಕ್ಕೆ ನಾನು ಏನು ಹೇಳ್ತಾ ಇರ್ತೀನಿ ಅಂದರೆ, ಮುಂದೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಅಂದರೆ ಇಟ್ ಇಸ್ ಅ ವಾರ್ ಬಿಟ್ವೀನ್ ಟುಡೇಸ್ ಕಂಫರ್ಟ್ ವರ್ಸಸ್ ಟುಮಾರೋಸ್ ಕಂಫರ್ಟ್. ನನಗೆ ಟುಮಾರೋಸ್ ಕಂಫರ್ಟ್ ಬೇಕಂದ್ರೆ ನಾನು ಇವತ್ತು ಸೇವ್ ಮಾಡ್ತೀನಿ, ನನಗೆ ಇವತ್ತು ಕಂಫರ್ಟ್ ಬೇಕಂದ್ರೆ ಐ ಹ್ಯಾವ್ ಟು ಸ್ಪೆಂಡ್ ದ ಫ್ಯೂಚರ್ ಎಕ್ಸ್ಪೆನ್ಸಸ್. ಸೊ ಇದನ್ನು ಬ್ಯಾಲೆನ್ಸ್ ಮಾಡೋದನ್ನು ಕಲಿಯೋದು ಭಾಳಷ್ಟು ಜನ ಮಿಸ್ ಮಾಡ್ತಾ ಇದ್ದಾರೆ. ಇದರಿಂದಾನೇ ತುಂಬ ಜನ ಟ್ರಾಪಿಗಿದ್ದಾರೆ. ಸೊ ಇಲ್ಲಿವರೆಗೂ ನಾವು ಖರ್ಚು ಬಗ್ಗೆ ಮಾತಾಡಿದ್ವಿ ಸರ್. ಈಗ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ, ಸಿನ್ಸ್ ಯು ಆರ್ ಅ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್, ಒಂದು ನನಗೆ ಯಾವತ್ತೂ ಅರ್ಥ ಆಗದೆ ಇದ್ದಿದೆ ಅಂದರೆ, ಈಗ ಬೆಂಗಳೂರಲ್ಲಿ ನನ್ನ ಒಂದಿಷ್ಟು ಫ್ರೆಂಡ್ಸ್ ಇದ್ದಾರೆ ಸರ್. ಮನೆ ಇದೆ ಒಂದು, ಅದು ಬಿಟ್ಟು ಇನ್ನೊಂದು ಮನೆ ರೆಂಟ್ಗಂತ ತೊಗೊತಾರೆ, ಅದು ಬಿಟ್ಟು ಇನ್ನೊಂದು ಸೈಟ್ ತೊಗೊತಾರೆ, ಫ್ಯೂಚರಲ್ಲಿ ದುಡ್ಡು ಬೆಳೆಯುತ್ತೆ ಅಂತ. ಬರೀ ರಿಯಲ್ ಎಸ್ಟೇಟ್ ಅಂತ ಹೋಗ್ತಾರೆ. ಇನ್ನು ಕೆಲವರು ಇದ್ದಾರೆ ಗೋಲ್ಡಲ್ಲಿ ಹಾಕು ಅಂತಾರೆ. ಇನ್ನು ಕೆಲವರು ಅದೆಲ್ಲ ಬೇಡ, ಇನ್ಸ್ಟೆಂಟಾಗಿ ಬೇಕಾ ಸ್ಟಾಕ್ ಮಾರ್ಕೆಟ್ ಸಿಗ್ಬಾ, ಹಂಗೂ ಫೈನಲಿ ಯಾವುದು ಬೇಡ, ಮ್ಯೂಚುವಲ್ ಫಂಡ್ಸ್ ಇದೆ ಗುರು ಸೇಫ್. ಇಂಥ ಕನ್ಫ್ಯೂಷನಲ್ಲಿ which is the right place to invest right now if you have savings? ಓಕೆ, ಪ್ರಾಡಕ್ಟು ಅಸೆಟ್ಗಳನ್ನ ಸೆಕೆಂಡರಿ, ಅದನ್ನು ಬಿಟ್ಬಿಡಿ. ಫಸ್ಟ್ ನಿಮಗೆ ಕ್ಲಾರಿಟಿ ಇರಬೇಕು, ನಾನು ಯಾಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಈಗ ನಮ್ಮ ಹತ್ರ ಒಂದು 100 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ, 100 ರೂಪಾಯಿ ಇನ್ಕಮ್ ಇದೆ. 100 ರೂಪಾಯಿ ಇನ್ಕಮ್ ಇದ್ದಾಗ ಒಂದು 50-60 ರೂಪಾಯಿ ನೀವು ಖರ್ಚು ಮಾಡಿದ ನಂತರ 30-40 ರೂಪಾಯಿ ಉಳಿತಾ ಇದೆ ಅಂದರೆ, ಫಾರ್ಗೆಟ್ ಅಬೌಟ್ ಅಸೆಟ್ ಕ್ಲಾಸ್. ಯಾವ್ದು ಅಸೆಟ್ ಚೆನ್ನಾಗಿ ಕೊಡುತ್ತೆ, ರಿಯಲ್ ಎಸ್ಟೇಟ್ ಕೊಡುತ್ತೋ, ಗೋಲ್ಡ್ ಕೊಡುತ್ತೋ, ಅಥವಾ ಸ್ಟಾಕ್ ಮಾರ್ಕೆಟ್ ಕೊಡುತ್ತೋ, ಯಾವ್ದು ಕೊಡುತ್ತೋ ಅನ್ನೋದು ಗೊತ್ತಿಲ್ಲ. ಅದ್ರ ಬಗ್ಗೆ ಸೆಕೆಂಡ್ರಿ ಡಿಸ್ಕಷನ್ನು. ಅದಕ್ಕಿಂತ ಮೊದಲು ನೀವೇನು ಮಾಡ್ಬೇಕಂದ್ರೆ, ನಾನು ಯಾಕೆ ಇನ್ವೆಸ್ಟ್ ಮಾಡ್ಬೇಕು ಅನ್ನೋವಂಥ ಕ್ಲಾರಿಟಿ ಇಲ್ಲ. 99.99% ಜನರಲ್ಲಿ ಈ ಕ್ಲಾರಿಟಿ ಇರ್ಲಾರ್ದಕ್ಕೇ ಹಳ್ಳಕ್ಕೆ ಬೀಳ್ತಾರೆ. ಸೊ ಇನ್ವೆಸ್ಟ್ ಮಾಡೋದೇನು, ದುಡ್ಡು ಬೆಳೆಸ್ಕೊಳ್ಳೋಕ್ಕೋಸ್ಕರ ಅಷ್ಟೇ ತಾನೆ ಸರ್? ಅಷ್ಟೇ ತಾನೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ಅಂದರೆ, ಎಲ್ಲ ಅಸೆಟ್ ಕ್ಲಾಸ್ ನೋಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ನೋಡಿ, ಗೋಲ್ಡ್ ನೋಡಿ, ರಿಯಲ್ ಎಸ್ಟೇಟ್ ನೋಡಿ, ಅಥವಾ ಬ್ಯಾಂಕ್ ಎಫ್ ಡಿಗಳಲ್ಲೂ ನೋಡಿ.
ದೇ ಹ್ಯಾವ್ ದೇರ್ ಓನ್ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್. ನಾವೇನು ತಿಳ್ಕೊಂಡಿದ್ವಿ ಅಂದರೆ ನಾವು ಇನ್ವೆಸ್ಟ್ ಮಾಡುವಾಗ ಆ ಪ್ರಾಡಕ್ಟದಲ್ಲಿ ಬರೀ ಪಾಸಿಟಿವಿಟಿ ನೋಡ್ತೀವಿ. ಸರಿ, ಒನ್ ಬೈ ಒನ್ ನೋಡೋಣ ಸರ್. ಇವಾಗ ಬ್ಯಾಂಕ್ ಎಫ್ ಡಿಗೆ ಬಂದರೆ ಪಾಸಿಟಿವಿಟಿ ಮತ್ತು ನೆಗೆಟಿವ್ ಏನರಲ್ಲಿ? ಈಗ ಬ್ಯಾಂಕ್ ಎಫ್ ಡಿ ಅನ್ನ ಒನ್ ಆಫ್ ದ ಫಂಟಾಸ್ಟಿಕ್ ಅಸೆಟ್ ಅಂತೀನಿ ನಾನು. Safest. ಪ್ರಾಡಕ್ಟ್ ಸೇಫೆಸ್ಟು ಆ್ಯಂಡ್ ಇಟ್ ಈಸ್ ಮೀನ್ ಫಾರ್ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟು. ನಿಮಗೇನಾದರೂ 2 ರಿಂದ 3 ವರ್ಷದ ಒಳಗಡೆ ದುಡ್ಡು ಬೇಕಾಗಿದೆ ಅಂದರೆ ಯು ಕ್ಯಾನ್ ಬ್ಲೈಂಡ್ಲಿ ಎಕ್ಸ್ಪ್ಲೋರ್ ದ ಬ್ಯಾಂಕ್ ಎಫ್ ಡಿಸು. ಬಟ್ ನಿಮ್ಮ ಗೋಲ್ ಏನಾದರೂ ಒಂದು 10 ವರ್ಷ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಲಾಂಗ್ ಟರ್ಮ್ ಇದೆ. ಸೊ ಅವಾಗ ನೀವು ಬ್ಯಾಂಕ್ ಎಫ್ ಡಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬಿಕಾಸ್ ಆಫ್ ದ ಇನ್ಫ್ಲೇಷನ್ ದ ಸೇಮ್ ಮನಿ ವಿಲ್ ಡಿವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ಲು ನೀವು ಚಿಕ್ಕವರಿದ್ದಾಗ ಲಕ್ಪತಿ ಅಂತಿದ್ರು. ಹೌದು. ಇವತ್ತಿಗೆ ಎಲ್ಲರ ಮನೆಯಲ್ಲೂ ಎವ್ರಿ ಮಂತ್ ಎಲ್ಲರೂ ಲಕ್ಪತಿ ಅಲ್ವಾ? ಕರೆಕ್ಟ್. ಸೊ ಇದೇ ಸಿಚುವೇಶನ್ನು ಆಫ್ಟರ್ ಫ್ಯೂ ಇಯರ್ಸು ಕ್ರೋರ್ಪತಿ ಅನ್ನೋದು ವ್ಯಾಲ್ಯೂ ಹೋಗ್ಬಿಡುತ್ತೆ. ಆಲ್ ಬಿಕಾಸ್ ಆಫ್ ದ ಇನ್ಫ್ಲೇಷನ್ನು ಸ್ಲೋ ಪಾಯ್ಸನ್ ಅನ್ನೋದನ್ನು ನಾವು ಮರ್ತು ಬಿಟ್ಟಿದ್ದೀವಿ. ಈಗ ಬ್ಯಾಂಕ್ ಎಫ್ ಡಿಯಲ್ಲಿ 6% ಅಂದ್ರೆ ಯೂಸಲಿ ರಿಟರ್ನ್ಸ್ ಎಷ್ಟಿರುತ್ತೆ ಈಕ್ವಲ್ ಟು ಯುವರ್ ಇನ್ಫ್ಲೇಷನ್ ರೇಟು. ನೀವೇನಾದರೂ ಸಸ್ಟೈನ್ ಆಗಬೇಕು ಲಾಂಗ್ ಟರ್ಮ್ದಲ್ಲಿ ಅಂದರೆ ಎಸ್ಪೆಷಲಿ ಲೈಫ್ ಸ್ಟೈಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ದಲ್ಲಿ ಇನ್ಫ್ಲೇಷನ್ ಈಸ್ ಆಲ್ಮೋಸ್ಟ್ ಅರೌಂಡ್ 8 to 10%. ಎಜುಕೇಷನ್ ಇರ್ಬೋದು, ನಿಮ್ಮ ಹಾಬೀಸ್ ಇರ್ಬೋದು, ಅಥವಾ ನಿಮ್ಮ ಟ್ರಾವೆಲ್ ಇರ್ಬೋದು, ಅಥವಾ ನಿಮ್ಮ ಯಾವುದಾದ್ರೂ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತೊಗೊತೀನಿ, ಕಾರ್ ತೊಗೊತೀನಿ ಅಂದರೆ ಇನ್ಫ್ಲೇಷನ್ ಈಸ್ ಗ್ರೋಯಿಂಗ್ ಅಟ್ ದ ರೇಟ್ ಆಫ್ 8 to 10%. ಇಂಥ ಸಿಚುವೇಶನ್ದಲ್ಲಿ ನಿಮ್ಮ ಅಸೆಟ್ಟು ಅಷ್ಟು ರಿಟರ್ನ್ ಕೊಡ್ತಾ ಇಲ್ಲ ಅಂದರೆ ಅದಕ್ಕೆ 2 ಮಾರ್ಗ ಅದನ್ನು ಫುಲ್ಫಿಲ್ ಮಾಡ್ಬೇಕಂದ್ರೆ. ಒಂದು, ಯು ಹ್ಯಾವ್ ಟು ರೆಡಿ ಟು ಇನ್ವೆಸ್ಟ್ ಮೋರು, ಇಲ್ಲ ಅಂದರೆ ಯು ಹ್ಯಾವ್ ಟು ಟೇಕ್ ದ ಕ್ಯಾಲ್ಕುಲೇಟೆಡ್ ರಿಸ್ಕು. ಸೊ ಇಂಥ ಸಿಚುವೇಶನ್ದಲ್ಲಿ ಬ್ಯಾಂಕ್ ಎಫ್ ಡಿ ಇಸ್ ದ ಒನ್ ಆಫ್ ದ ವರ್ಸ್ಟ್ ಪ್ರಾಡಕ್ಟ್ ಆಗುತ್ತೆ. ಓಕೆ. ಬಟ್ ಅದೇ ರೀತಿ ನಾನು ಆಗಲೇ ಹೇಳಿದಾಗೆ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ ಇದ್ದರೆ, ಈಗ 1 ರಿಂದ 2 ವರ್ಷದಲ್ಲಿದ್ದರೆ ವಿ ಕಾಂಟ್ ಟೇಕ್ ದ ಅಂಡ್ಯೂ ರಿಸ್ಕ್ ಆಫ್ ಇಕ್ವಿಟಿ ಮಾರ್ಕೆಟ್ ಅದೆಲ್ಲ. ಸೊ ಅಂಥ ಸಿಚುವೇಶನ್ದಲ್ಲಿ ಬ್ಯಾಂಕ್ ಎಫ್ ಡಿ ಇಸ್ ಅ ಫಂಟಾಸ್ಟಿಕ್. ಓಕೆ. ಸೊ ಬ್ಯಾಂಕ್ ಎಫ್ ಡಿ ಆಯಿತು. ನೆಕ್ಸ್ಟ್ ಇವಾಗ ರಿಯಲ್ ಎಸ್ಟೇಟ್ಗೆ ಬರ್ತೀನಿ ಸರ್. ರಿಯಲ್ ಎಸ್ಟೇಟ್ ಅಂತೂ ಬೆಂಗಳೂರಲ್ಲ ಸರ್, ಯಾವ ಊರಿಗೆ ಹೋಗಿ ರಿಯಲ್ ಎಸ್ಟೇಟ್ ಐ ಥಿಂಕ್ ನನ್ನ ಪ್ರಕಾರ ಎಂಟೈರ್ ಎಕನಾಮಿ ಫಂಕ್ಷನ್ ಆಗಿದೆ ರಿಯಲ್ ಎಸ್ಟೇಟಿಂದ. ಎಂಟೈರ್ ಏನೇ ಹೇಳಿ ಸರ್, ನೀವು ಯಾವ ಸೆಕ್ಟರ್ಗೆ ಹೋದ್ರು ಪ್ರತಿಯೊಂದು ಸೆಕ್ಟ್ರು. ಸೊ ರಿಯಲ್ ಎಸ್ಟೇಟಲ್ಲಿ ಪಾಸಿಟಿವ್ ನೆಗೆಟಿವ್ ಯಾಕಂದರೆ ನೀವು ದುಡ್ಡು ಹಾಕ್ತೀರಾ, ಇಷ್ಟು ವರ್ಷ ಆದಮೇಲೆ ಅದು ಖಂಡಿತ ಜಾಸ್ತಿ ಆಗೇ ಆಗುತ್ತಲ್ಲ. ಹೇಳ್ತೀನಿ, ಫಸ್ಟು ರಿಯಲ್ ಎಸ್ಟೇಟ್ ತೊಗೊಳ್ಳುವಾಗ ನಿಮಗೊಂದು ಕ್ಲಾರಿಟಿ ಇರಬೇಕು, ನಾನು ಯಾಕೆ ರಿಯಲ್ ಎಸ್ಟೇಟನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂತ. ಎಲ್ಲಿ ತೊಗೋಬೇಕು ಅದು ಮ್ಯಾಟ್ರ್ ಆಗುತ್ತೆ, ಅದು ಸೆಕೆಂಡ್ರಿ. ಅದ್ರ ಬಗ್ಗೆ ಆನಂತರ ಡಿಸ್ಕಸ್ ಮಾಡೋಣ. ನೀವು ನಿಮ್ಮ ಸ್ವಂತ ಮನೆಗೆ ರಿಯಲ್ ಎಸ್ಟೇಟ್ ತೊಗೊತಾ ಇದ್ರೆ ಅದನ್ನ ಇನ್ವೆಸ್ಟ್ಮೆಂಟ್ ಅನ್ನೋ ಹಾಗೇನೇ ಇಲ್ಲ. ಇಟ್ಸ್ ಎ ಕಮೋಡಿಟಿ ಫಾರ್ ಯು. ಯಾಕಂದ್ರೆ ಆ ಮನೆಯಲ್ಲಿ ನೀವು ಇರ್ತೀರಾ, ಆವಾಗ ನೀವು ತಗೋಬೇಕಾದ್ರೆ ಏನೇನು ಕ್ರೈಟೇರಿಯಾ ನೋಡ್ಬೇಕು ಅನ್ನೋದೇ ಡಿಫ್ರೆಂಟು. ನಿಮ್ಮ ಕಂಫರ್ಟ್ ನೋಡ್ತೀರಾ, ನಿಮ್ಮ ಅಫೋರ್ಡಬಿಲಿಟಿ ನೋಡ್ತೀರಾ, ಇದನ್ನೆಲ್ಲ ನೋಡ್ತೀರಾ, ಸುತ್ತಮುತ್ತ ನೋಡ್ತೀರಾ, ಎಲ್ಲ ನೋಡ್ತೀರಾ. ಸೊ ಅದಕ್ಕೆ ಆದಂಥ ಕ್ರೈಟೇರಿಯಾನೇ ಬೇರೆ. ಅವಾಗ ನೀವು ಯು ಹ್ಯಾವ್ ಟು ಥಿಂಕ್ ಆಸ್ ಇಫ್ ಇಟ್ ಇಸ್ ಎ ಕಮೋಡಿಟಿ. ನಂತರ ನೀವು ರಿಯಲ್ ಎಸ್ಟೇಟ್ ಆ ಥರ ಕಮೋಡಿಟಿ ತೊಗೊಳಾಗ ನಿಮ್ಮ ಪ್ರೈಸ್ ಅಪ್ರಿಷಿಯೇಟ್ ಆದರೆ ನೀವು ಸೆಲ್ ಮಾಡಲ್ಲ, ಯಾಕಂದರೆ ಆ ಮನೆಯಲ್ಲಿ ನೀವು ಇರ್ತೀರಾ. ಸೊ ಅದಕ್ಕೋಸ್ಕರ ನೀವು ಸ್ವಂತ ಮನೆ ಅಥವಾ ಸ್ವಂತ ನೀವು ಇರೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ರೆ ಅದನ್ನು ಇನ್ವೆಸ್ಟ್ಮೆಂಟ್ ಅಂತ ಟ್ರೀಟ್ ಮಾಡಲೇಬಾರ್ದು. ಸರಿ, ಅದು ಒಂದು ಮನೆ ಇದೆ, ನಾನು ಇನ್ನೊಂದು ಮನೆ ಆ್ಯಸ್ ಎನ್ ಇನ್ವೆಸ್ಟರು ಇನ್ವೆಸ್ಟ್ಮೆಂಟ್ ರಿಯಲ್ ಎಸ್ಟೇಟ್ದಲ್ಲಿ ಮಾಡಲಿಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಅಂದರೆ ಥಿಂಕ್ ಆ್ಯಸ್ ಇಫ್ ಆನ್ ಇನ್ವೆಸ್ಟರ್. ಆ ಎಮೋಷ್ನಲ್ ಆ್ಯಂಗಲ್ ಎಲ್ಲದು ಬಿಟ್ಬಿಟ್ಟು ಒಂದು ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ, 100 ರೂಪಾಯಿ ಟೋಟಲ್ ನೆಟ್ವರ್ತ್ ಇದೆ ಅಂತ ತಿಳ್ಕೊಳ್ಳಿ. ಅಥವಾ ಫಾರ್ ಎಕ್ಸಾಂಪಲ್ ಒಂದು 5 ಕೋಟಿ ಇದೆ ಅಂತ ತಿಳ್ಕೊಳ್ಳಿ. 5 ಕೋಟಿ ನಿಮ್ಮ ನೆಟ್ವರ್ತ್, 5 ಕೋಟಿ ನಿಮ್ಮ ನೆಟ್ವರ್ತ್ ಅಂತ ಹೇಳಿದವಾಗ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಯು ಹ್ಯಾವ್ ಟು ಎಕ್ಸ್ಕ್ಲೂಡ್ ಯುವರ್ ಪರ್ಸನಲ್ ಅಸೆಟ್ಸು. ನಿಮ್ಮ ಕಾರು, ನಿಮ್ಮ ಜ್ಯುವೆಲರಿ ಆಗಿರ್ಬೋದು, ನೀವಿರುವಂಥ ಸ್ವಂತ ಮನೆ ಆಗಿರ್ಬೋದು, ಇದನ್ನೆಲ್ಲ ಬಿಟ್ಟು ನಿಮ್ಮ ಹತ್ರ ಒಂದು 5 ಕೋಟಿ ಇದೆ ಅಂದರೆ ಆ 5 ಕೋಟಿಯಲ್ಲಿ ಒಂದು 20-25% ರಿಯಲ್ ಎಸ್ಟೇಟ್ದಲ್ಲಿ ಎಕ್ಸ್ಪ್ಲೋರ್ ಮಾಡಿ. ಬಿಕಾಸ್ ಎಂಡ್ ಆಫ್ ದ ಡೇ ರಿಯಲ್ ಎಸ್ಟೇಟ್ ಇಸ್ ಆಲ್ಸೋ ಎನ್ ಅಸೆಟ್ ಕ್ಲಾಸು. ಒಂದೇದ್ದು, ಅದರಲ್ಲೂ ಕೂಡ ಸಕ್ಸಸ್ ಫೇಲ್ಯೂರ್ ಸ್ಟೋರಿ ಇದ್ದೇ ಇದೆ. ನೆಗೆಟಿವ್ ಏನಿದೆ ಅದರಲ್ಲಿ? ನೆಗೆಟಿವ್ ಅಂದರೆ ಲಿಕ್ವಿಡಿಟಿ ಬರಲ್ಲ. ಆ್ಯಂಡ್ ಮೋರ್ ಓವರು ನೀವು ಬೆಂಗಳೂರಲ್ಲೇ ತಗೊಳ್ಳಿ, ಬೆಂಗಳೂರಲ್ಲೇ ಎಲ್ಲೇ ನಾನು ರಿಯಲ್ ಎಸ್ಟೇಟ್ ಬೈ ಮಾಡಿದ್ರು ಕೂಡ ಅಥವಾ ಇನ್ವೆಸ್ಟ್ ಮಾಡಿದ್ರು ಕೂಡ ಪ್ರೈಸ್ ಅಪ್ರಿಸಿಯೇಷನ್ ಅಷ್ಟೇ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಅಪ್ರಿಷಿಯೇಟ್ ಆಗೋದಂತೂ ಕನ್ಫರ್ಮ್ ಅಲ್ಲ ಸರ್. ಎಲ್ಲ ಅಸೆಟ್ಗಳಲ್ಲೂ ಅಪ್ರಿಷಿಯೇಟ್ ಆಗುತ್ತೆ, ಎಷ್ಟು ರೇಟ್ ಆಗುತ್ತೆ ಅದು ಇಂಪಾರ್ಟೆಂಟು. ಆ್ಯಂಡ್ ಮೋರ್ ಓವರು ಇವ್ರು ಯಾರು ಏನೇ ಹೇಳಲಿ, ಗೌರ್ಮೆಂಟ್ ರೂಲ್ಸ್ ಏನೇ ರೆಗ್ಯುಲೇಷನ್ಸ್ ತರಲಿ, ರಿಯಲ್ ಎಸ್ಟೇಟ್ದಲ್ಲಿ ಕ್ಯಾಶ್ ಇಸ್ ಸ್ಟಿಲ್ ಕಿಂಗು ಟು ಸರ್ಟನ್ ಎಕ್ಸ್ಟೆಂಟು. ನಿಮ್ಮ ಟೋಟಲ್ ಇನ್ಕಮ್ಮು ಸ್ಯಾಲ್ರಿ ಇನ್ಕಮ್ಮಿಂದ ಅಥವಾ ಎಲ್ಲದೂ ಕಂಪ್ಲೀಟಾಗಿ ವೈಟ್ ಇದೆ ಅಂದಾಗ ನೀವು ಆ ಕ್ಯಾಶನ್ನು ಎಕ್ಸೆಪ್ಟ್ ಮಾಡ್ತಾ ಇದ್ದೀರಿ ಅಂದರೆ ಇಲ್ಲಿಗಲ್ಲ. ಫಸ್ಟ್ ಥಿಂಗು ಬ್ಲ್ಯಾಕ್ ಮನಿ. ಅದನ್ನು ಕನ್ಸ್ಯೂಮ್ ಮಾಡ್ಬೇಕಂದ್ರೆ ಹೆಂಗೆ ಮಾಡ್ಬೇಕು ಅನ್ನೋದು ನೀವು ಯು ಹ್ಯಾವ್ ಟು ಥಿಂಕ್ ಆಫ್ ಇಟ್. ಖರ್ಚು ಮಾಡೋಕ್ಕೆ ವಿಚಾರಿಸಬೇಕು. ಸೊ ಅದು ನಂತರ ಭಾಳಷ್ಟು ಜನ ಏನು ಮಾಡ್ತೀವಿ ಅಂದರೆ ಈ ರಿಯಲ್ ಎಸ್ಟೇಟನ್ನು ಬೈ ಮಾಡುವಾಗ ವಿ ಬಾರೋ ದ ಮನಿ. ನೀವು ಮ್ಯೂಚುವಲ್ ಫಂಡ್ದಲ್ಲಿ ಇನ್ವೆಸ್ಟ್ ಮಾಡುವಾಗ ಲೋನ್ ತಗೊಳ್ಳಲ್ಲ, ಬ್ಯಾಂಕ್ ಎಫ್ ಡಿಯಲ್ಲಿ ಹಾಕುವಾಗ ಲೋನ್ ತಗೊಳ್ಳಲ್ಲ, ನಂತರ ಗೋಲ್ಡ್ ತಗೊಳ್ಳುವಾಗೂ ಲೋನ್ ತಗೊಳ್ಳಲ್ಲ.
ಬಟ್ ರಿಯಲ್ ಎಸ್ಟೇಟ್ದಲ್ಲಿ ಬಂದಾಗ ವಿ ವಾಂಟ್ ಟು ಗೋ ಫಾರ್ ಅ ಲೋನು. ಯಾಕೆ ಅಂದರೆ ಒಂದು ಫರ್ಮ್ ಬಿಲೀಫ್ ಏನಿದೆ ಅಂದರೆ ಜನರಲ್ಲಿ, ನಾನು ಎಲ್ಲೇ ಇನ್ವೆಸ್ಟ್ ಮಾಡಿ ರಿಯಲ್ ಎಸ್ಟೇಟ್ದಲ್ಲಿ ನಾನು ಯಾವಾಗಲೂ ಜಾಸ್ತಿ ಪ್ರಾಫಿಟ್, ಆಗುತ್ತೆ. ಇದು ಒಂದು ಉದ್ದೇಶದಿಂದ ಮಾಡ್ತಾರೆ. ಆ್ಯಂಡ್ ನೀವು ಆ ಉದ್ದೇಶದಿಂದ ಮಾಡ್ತಾ ಇದ್ದೀರಿ ಅಥವಾ ನಿಮ್ಗೆ ಕಾನ್ಫಿಡೆಂಟ್ ಇದೆ ಅಂದರೂ ಕೂಡ ಒಂದು ಸಿಂಪಲ್ ಮೆಥಡ್ ಹೇಳ್ತೀನಿ. ಕಾಸ್ಟ್ ಆಫ್ ಬಾರೋಯಿಂಗು 8% ಇದೆ ಅಂತ ತಿಳ್ಕೊಳ್ಳಿ. ಲೋನು ನಿಮಗೆ 8% ಸಿಗ್ತಾ ಇದೆ ಅಂದರೆ ಯು ಮಸ್ಟ್ ಬಿ ವೆರಿ ಶ್ಯೂರ್ ದ್ಯಾಟ್ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಫ್ರಮ್ ದಟ್ ರಿಯಲ್ ಎಸ್ಟೇಟ್ ಶುಡ್ ಬಿ ಮೋರ್ ದೆನ್ 8%. ಅವಾಗ ಮಾತ್ರ ನಿಮ್ಮ ಪ್ರಾಫಿಟ್ ಅಲ್ಲ. ಅಕಸ್ಮಾತ್ 10% ರಿಟರ್ನ್ ಬಂದಿದೆ ಅಂದರೂ ಕೂಡ ಆ 2% ಅಷ್ಟೇ ನಿಮ್ಮದು. 8% ನೀವು ಬ್ಯಾಂಕಿಗೆ ಕೊಡಬೇಕು. ಮೆಂಟಾಲಿಟಿ ಏನಂತಂದ್ರೆ, ಇವಾಗ ನಾನು ಬೇರೆಯವ್ರ ದುಡ್ಡು ಇಸ್ಕೊಂಡು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಆ ಬರೋ ರಿಟರ್ನ್ಸ್ ಇಂದ ಅಲ್ಲೇ ಸರಿ ಹೋಗ್ಬಿಡುತ್ತೆ, ಮಾಡ್ತೀನಿ. ನನ್ನ ಹತ್ರ ಇರೋ ದುಡ್ಡು ನನ್ನ ಹತ್ರನೇ ಉಳಿಯುತ್ತೆ. ಬಟ್ ನೆಟ್ ರಿಟರ್ನ್ ನೋಡ್ಬೇಕಲ್ಲ, ಅದೇ ನೀವ್ ಹೇಳೋದ್ ಪ್ರಕಾರ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 99.99% ಏನು ರಿಯಲ್ ಎಸ್ಟೇಟ್ದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾರಲ್ಲ, ದೇ ಡೋಂಟ್ ನೋ ಹೌ ಟು ಕ್ಯಾಲ್ಕುಲೇಟ್ ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಲ್ಸೋ. ನಾನು ಇಷ್ಟು ಹಾಕ್ತಾ ಇದ್ದೀನಿ, ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದ ತಕ್ಷಣ ನಾವು ಏನು ಮಾಡ್ತೀವಿ, ಸೇಲ್ ಅಗ್ರಿಮೆಂಟ್ ಆಗಿದ್ದನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ. ಅದ್ರ ಜೊತೆಗೆ ನಾನು ಬ್ರೋಕರೇಜ್ ಕೊಟ್ಟಿದ್ದು, ನಂತರ ಟ್ಯಾಕ್ಸ್ ಕಟ್ಟಿದ್ದು, ನಂತರ ಬ್ಯಾಂಕಿಗೆ ಲೋನ್ಗೆ ಇಂಟ್ರೆಸ್ಟ್ ಕಟ್ಟಿದ್ದು, ಆ ನಂತರ ನಾನು ಸೇಲ್ ಮಾಡುವಾಗ ನಾನು ಏನು ಟ್ಯಾಕ್ಸ್ ಕಟ್ತಿಲ್ಲ ಅದನ್ನೆಲ್ಲ ಮಾಡಿದ ನಂತರ ಹೋಟು ಲುಕ್ ಕಟ್ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು. ಅದು ಎಷ್ಟು ಜನರಿಗೆ ಗೊತ್ತಿದೆ ಹೇಳಿ? ಆ್ಯಂಡ್ ಮೋರ್ ಓವರ್, ನಾನು ರಿಯಲ್ ಎಸ್ಟೇಟ್ದಲ್ಲಿ ಹಾಕಲೇಬೇಡಿ ಅಂತ ಹೇಳಲ್ಲ. 10 to 20% ನಿಮ್ಮ ಅಸೆಟ್ಟನ್ನು ನೀವು ಒಂದು 5 ಕೋಟಿ ಇದೆ ಅಂದರೆ ಅಥವಾ 1 ಕೋಟಿ ಇದೆ ಅಂದರೆ ಒಂದು 20 ಲಕ್ಷ ರೂಪಾಯಿನ ನೀವು ಎಕ್ಸ್ಪ್ಲೋರ್ ಮಾಡಿ ರಿಯಲ್ ಎಸ್ಟೇಟ್ದಲ್ಲಿ 20%. ಬಟ್ ಭಾಳಷ್ಟು ಕೇಸ್ಗಳಲ್ಲಿ ಏನಾಗುತ್ತಂದರೆ, ಒಂದು ರಿಯಲ್ ಎಸ್ಟೇಟ್ ಪರ್ಚೇಸ್ ಮಾಡಿದ್ರೆ ಇಟ್ ವಿಲ್ ಟಿಲ್ಟ್ ಹೆವಿಲಿ ಟುವರ್ಡ್ಸ್ ದಟ್ ಅಸೆಟ್ ಕ್ಲಾಸ್, ವಿಚ್ ಈಸ್ ಹೈಲಿ ರಿಸ್ಕಿ. ಅಲ್ಲ, ಯಾವುದೇ ಅಸೆಟ್ ಇರಲಿ, ಇವತ್ತು ಗೋಲ್ಡ್ ಇರಲಿ, ರಿಯಲ್ ಎಸ್ಟೇಟ್ ಇರಲಿ, ಸ್ಟಾಕ್ ಮಾರ್ಕೆಟ್ ಇರಲಿ, ಬ್ಯಾಂಕ್ FD ಇರಲಿ, ಯಾವುದೇ ಇರಲಿ, ಯಾವುದಕ್ಕೆ ಆಗಲಿ ಅತಿಯಾಗಿ ನಿಮ್ದು ಎಕ್ಸ್ಪೋಸ್ ಇದ್ದರೆ ಅಲ್ಲಿ ಏನಾದರೂ ಹೊಡೆತ ಕೊಡ್ತಂದ್ರೆ ನಿಮ್ಮ ಫೈನಾನ್ಷಿಯಲ್ ಲೈಫೇ ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ರಿಯಲ್ ಎಸ್ಟೇಟನ್ನು ಎಕ್ಸ್ಪ್ಲೋರ್ ಮಾಡಿ, ಥಿಂಕ್ ಆಸ್ ಇಫ್ ಆನ್ ಇನ್ವೆಸ್ಟರು ಆ್ಯಂಡ್ ವಿತ್ ಎ ಕ್ಯಾಲ್ಕುಲೇಟೆಡ್ ರಿಸ್ಕ್. ಓಕೆ, ಸೊ FD ಡಿಸ್ಕಸ್ ಮಾಡಿದ್ವಿ, ರಿಯಲ್ ಎಸ್ಟೇಟ್ ಡಿಸ್ಕಸ್ ಮಾಡಿದ್ವಿ. ಗೋಲ್ಡ್ ಅಂತ ಬಂದಾಗ ಗೋಲ್ಡ್ ಅಪ್ರಿಷಿಯೇಟ್ ಆಗಿದೆ ಸರ್. ಇವಾಗ ಈಗ 10 ವರ್ಷ ಮುಂಚೆ ಯಾರಾದರೂ ಒಂದು ಪರ್ಸನಲ್ ಲೋನ್ ತೊಗೊಂಡ್ಬಿಟ್ಟು ಒಂದು 3 ಲಕ್ಷ 4 ಲಕ್ಷ ಗೋಲ್ಡ್ ತೊಗೊಂಡಿದ್ರೆ ಅದು 2-3 ಪಟ್ಟು ಆಗಿದೆ ಇವತ್ತು, ಹೌದಾ? ಸೊ ಈಗ ನಾನು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ಸರಿನಾ ಈ ಟೈಮಲ್ಲಿ? ಬಿಕಾಸ್ ಇಟ್ಸ್ ಆಲ್ರೆಡಿ ಅಪ್ರಿಷಿಯೇಟೆಡ್ ಅಲ್ಲ. ನೋಡಿ, ಗೋಲ್ಡ್ ಎದಕ್ಕೆ ಅಪ್ರಿಷಿಯೇಟ್ ಆಗಿದೆ ಅನ್ನೋದು ಫಸ್ಟ್ ರೀಸನ್ ಕಂಡ್ಕೊಳ್ಳೋಣ. 2020ರಿಂದ 2025-26ವರೆಗೆ ಯಾರೂ ಅಂದ್ಕೊಂಡಿದ್ದಿಲ್ಲ, ಯಾರಿಗೂ ಗೊತ್ತಿಲ್ಲ, ಯಾವನೇ ಎಕ್ಸ್ಪರ್ಟ್ ಇರಲಿ ಯಾರಿಗೂ ಹೇಳಲಿಕ್ಕಾಗಲ್ಲ. ಇದಕ್ಕೆ 2-3 ರೀಸನ್ಸ್ ಇರುತ್ತೆ ಗೋಲ್ಡ್ ಅಪ್ರಿಷಿಯೇಟ್ ಆಗಬೇಕಂದ್ರೆ. ಒಂದನೇದ್ದು, ಈ ಸೆಂಟ್ರಲ್ ಬ್ಯಾಂಕ್ಸ್ ಏನಿದೆಯಲ್ಲ ಗ್ಲೋಬಲಿ, ಅವ್ರು ಏನು ಮಾಡಿದ್ರು ಅಂದರೆ, ಅರ್ಲಿಯರ್ ದೇ ಯೂಸ್ ಟು ಹೋಲ್ಡ್ ದ ಡಾಲರ್ಸ್ ಆ್ಯಸ್ ದೇರ್ ರಿಸರ್ವ್. ಸೊ ಡಾಲರ್ ಮೇಲೆ ತುಂಬ ಡಿಪೆಂಡೆನ್ಸ್ ಇರೋದು ತುಂಬ ರಿಸ್ಕಿ ಅಂದ್ಬಿಟ್ಟು ದೇ ಸ್ಟಾರ್ಟೆಡ್ ಟು ಸೆಲ್ ದೇರ್ ಡಾಲರ್ ಹೋಲ್ಡಿಂಗ್ಸ್ ಆ್ಯಂಡ್ ದೇ ಸ್ಟಾರ್ಟೆಡ್ ಟು ಅಕ್ವೈರ್ ದ ಗೋಲ್ಡ್. RBI, ಈಗ ಇಂಡಿಯನ್ ಕಂಟ್ರೀಸ್ದಲ್ಲಿ ಹೇಳ್ಬೇಕಂದ್ರೆ RBI ಅವರು. ಸೊ ವೆನ್ ದೇ ಸ್ಟಾರ್ಟೆಡ್ ಟು ಬೈ ದ ಗೋಲ್ಡ್ ಇನ್ ಟರ್ಮ್ಸ್ ಆಫ್ ಟನ್ಸು, ಅದು ಒಂದು ಮೇಜರ್ ರೀಸನ್ ಆಯಿತು ಟು ಅಪ್ ಟ್ರೆಂಡ್, ಡಿಮಾಂಡ್ ಜಾಸ್ತಿ ಆಯಿತು. ಒಂದನೇದು. ಎರಡನೇದು, ನಮ್ಮ ಎಸ್ಪೆಷಲಿ ನಮ್ಮ ಇಂಡಿಯನ್ ಕಂಟ್ರೀಸಲ್ಲಿ ನಾವು ಗೋಲ್ಡ್ 95 to 99% ನಾವು ಇಂಪೋರ್ಟೇ ಮಾಡ್ಕೋಬೇಕು. ನಾವು ಇಂಪೋರ್ಟ್ ಮಾಡ್ಕೊಳ್ಳುವಾಗ ನಾವು ಯಾವ ಕರೆನ್ಸಿಯಲ್ಲಿ ಮಾಡ್ಕೊತೀವಿ ಅನ್ನೋದು ಇಂಪಾರ್ಟೆಂಟು. ಡಾಲರ್ದಲ್ಲಿ ಮಾಡ್ಕೊತೀವಿ. ಯಾವಾಗ ನಮ್ಮ ರುಪಿ ಡಾಲರ್ ಅಗೇನ್ಸ್ಟು ಡಿಪ್ರಿಷಿಯೇಟ್ ಆಗಿದೆ, ಅವಾಗ ಗೋಲ್ಡ್ ಪ್ರೈಸು ಹೆಚ್ಚಿಗಾಗುತ್ತೆ. ಎರಡನೇ ರೀಸನ್ನು ಇದು. 2 ರೀಸನ್ ಬಿಟ್ಟು ಇನ್ನೊಂದು ರೀಸನ್ ಈ ಸರಿ ಏನು ಆ್ಯಡ್ ಆಯ್ತು ಅಂದರೆ, ಯಾವಾಗ ಈ ಗ್ಲೋಬಲ್ ಎಕನಾಮಿಕಲ್ ಅನ್ಸರ್ಟನಿಟಿ ಆಗುತ್ತಲ್ಲ, ವಾರು ಅಂಥದ್ದು ಎಲ್ಲ ಇಂಥ ಅನ್ಸರ್ಟನಿಟಿ ಆದಾಗ ಈ ದೊಡ್ಡ ಇನ್ವೆಸ್ಟರ್, ಸಣ್ಣ ಇನ್ವೆಸ್ಟರ್ ಬಗ್ಗೆ ಹೇಳ್ತಾ ಇಲ್ಲ, ದೊಡ್ಡ ಇನ್ವೆಸ್ಟರ್ ಏನು ಮಾಡ್ತಾರೆ ಅಂದರೆ, ದೇ ವಿಡ್ರಾ ದ ಮನಿ ಫ್ರಮ್ ದ ಸ್ಟಾಕ್ ಮಾರ್ಕೆಟ್ ಆರ್ ಎಲ್ಸ್ ದ ರಿಸ್ಕಿ ಅಸೆಟ್ ಆ್ಯಂಡ್ ದೇ ಮೂವ್ ಟು ದ ಸೇಫ್ಟಿ ನೆಟ್. ಸೊ ಈ ಥರ ಸ್ವಿಚ್ ಆದಾಗ ಟೆಂಪ್ರರಿ ಆಗಿ ಗೋಲ್ಡ್ ಪ್ರೈಸ್ ಅಪ್ ಆಗುತ್ತೆ. ಈ 2-3 ರೀಸನ್ನಿಂದ ಈ ಅಪ್ ಟ್ರೆಂಡ್ ಆಯಿತು. ಹಾಗಂದ ತಕ್ಷಣ ಇದೇ ಅಪ್ ಟ್ರೆಂಡ್ ಇರುತ್ತಂತ ಕಂಟಿನ್ಯೂ ಆಗಲ್ಲ. ನಂತರ ಹಿಸ್ಟ್ರಿ ತೆಗೆದು ನೋಡೋಣ. ನಾವು ಈ 3-4 ವರ್ಷದ ಹಿಸ್ಟ್ರಿ ನೋಡೋ ಬದಲು ಒಂದು 100 ವರ್ಷದ ಹಿಸ್ಟ್ರಿ ತೆಗೆದು ನೋಡೋಣ. ನನಗೆ ಈ ಕೋವಿಡ್ ಟೈಮ್ದಲ್ಲಿ, ನಾನು ಎಕ್ಸಾಂಪಲ್ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ನಾನು ಆರ್ಟಿಕಲ್ ಬರ್ತಿದ್ದೀನಿ ನನ್ನ ವೆಬ್ಸೈಟ್ದಲ್ಲಿ. 2020 ಟೈಮ್ದಲ್ಲಿ 47,000-50,000ವರೆಗೆ ಗೋಲ್ಡ್ ಪ್ರೈಸ್ ಬಂತು ಒಂದು 10 ಗ್ರಾಮದ್ದು. 2020ರಲ್ಲಿ ಒಂದು 47,000-50,000 ಏನೋ ಇತ್ತು ಪ್ರೈಸು. ಅವಾಗ ವಾಟ್ಸಪ್ದಲ್ಲಿ ಒಂದು ಮೆಸೇಜ್ ಸರ್ಕ್ಯುಲೇಟ್ ಆಗ್ತಿತ್ತು. 1925ದಲ್ಲಿ ಯಾರು ಒಂದು 10 ಗ್ರಾಮ್ ಗೋಲ್ಡ್ ತೊಗೊಂಡಿದ್ದಾರೆ, ₹18.25 ಇತ್ತು. 95 ವರ್ಷದಲ್ಲಿ ₹18 ಆಗಿದ್ದು $50,000 ಆಗಿದೆ. ಎಂಥ ವಂಡರ್ಫುಲ್ ಗ್ರೋತ್ ಅಂತ ಯಾರಿಗಾದ್ರೂ ಅಟ್ರಾಕ್ಟ್ ಆಗುತ್ತೆ. ₹18 ₹47,000 ₹50,000 ಅಂದರೆ. ಸೊ ನಾವು ಪ್ರಾಕ್ಟಿಕಲಿ ಥಿಂಕ್ ಮಾಡೋಣ.
95 ವರ್ಷ ಹಿಂದೆ ಯಾರಾದರೂ ಹೂಡಿಕೆ ಮಾಡಿ ಇಲ್ಲಿವರೆಗೆ ಯಾರಾದರೂ ಹೋಲ್ಡ್ ಮಾಡಿದ್ದಾರೆ ಅಂದರೆ ರೇರ್ ಇರ್ಬೋದು, ಹೌದು 2-3 ಜನರೇಷನ್ನು ಅಷ್ಟು ವರ್ಷ ಬದುಕ್ತೀವಂತನೂ ಗ್ಯಾರಂಟಿ ಇಲ್ಲ. ಸೊ ಇಂಥ ಸಿಚುವೇಶನ್ದಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಈ 95 ವರ್ಷದ ಪೀರಿಯಡ್ದಲ್ಲಿ ಯಾರಾದರೂ ಗೋಲ್ಡನ್ನು 1 ವರ್ಷ 5 ವರ್ಷ 10 ವರ್ಷ 20 ವರ್ಷ ಹೋಲ್ಡ್ ಮಾಡಿದರೆ ಅವರಿಗೆ ರಿಟರ್ನ್ ಸಿಕ್ಕಿರುವಂಥ ಪಾಸಿಬಿಲಿಟಿ ಏನಿದೆ ಅಂತ ನೋಡಿದೆ. ಇದಕ್ಕೇನಂತಾರೆ ಅಂದರೆ ರೋಲಿಂಗ್ ರಿಟರ್ನ್ ಅಂತಾರೆ. ರೋಲಿಂಗ್ ರಿಟರ್ನ್. ಈ ರೋಲಿಂಗ್ ರಿಟರ್ನ್ ಕಾನ್ಸೆಪ್ಟಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಯಾವುದೇ ಅಸೆಟ್ ಪ್ರಾಡಕ್ಟ್ ಇರಲಿ, ನಾನು ಗೋಲ್ಡಿಗೆ ಮಾತ್ರ ಹೇಳ್ತಾ ಇಲ್ಲ, ಅದು ಎಷ್ಟು ವೊಲ್ಯಾಟಿಲಿಟಿ ಇದೆ ಮತ್ತು ರಿಟರ್ನ್ ಪಾಸಿಬಿಲಿಟೀಸ್ ಎಷ್ಟು ಪಾಸಿಟಿವ್ ನೆಗೆಟಿವ್ ಇದೆ ಅದು ಎಲ್ಲ ಗೊತ್ತಾಗುತ್ತೆ. ಸೊ ಅದನ್ನ ನೋಡಿದಾಗ ಏನು ಅನ್ನಿಸ್ತಂದ್ರೆ ಗೋಲ್ಡ್ ಈಸ್ ಹೈಲಿ ವೊಲ್ಯಾಟಿಲ್ ಲೈಕ್ ಅ ಸ್ಟಾಕ್ ಮಾರ್ಕೆಟ್. ಯಾವಾಗ ಕಮ್ಮಿ ಜಾಸ್ತಿ ಆಗುತ್ತೆ ಹೇಳಕ್ಕೆ ಬರಲ್ಲ. ಆ್ಯಂಡ್ ಮೋರ್ ಓವರು ಈ 18 ರೂಪಾಯಿಂದ 47 ಅಥವಾ 50 ಸಾವಿರ ರೂಪಾಯಿ ಬಂದಿದ್ದು ನಮಗೆ ದೊಡ್ಡದು ಅನಿಸಿದ್ದು ಎದಕ್ಕಂದ್ರೆ 95 ಇಯರ್ ಪೀರಿಯಡ್ ಗ್ಯಾಪ್ ಇದೆ. ಮರ್ತೋಗ್ಬಿಡ್ತೀವಿ, ಅದು ನಂಬರ್ ನೋಡ್ತೀವಿ ದೊಡ್ಡ. ಸೊ ಅದು ಜಸ್ಟ್ 8.1% ರಿಟರ್ನ್ಸ್. 8.1% ಬಿಕಾಸ್ ಆಫ್ ದ ಕಂಪೌಂಡಿಂಗ್ ಆಫ್ 95 ಇಯರ್ಸ್ ಇಟ್ ಟರ್ನ್ ಲೈಕ್ ಅ ಬಿಗ್ಗರ್. ಅದು ಅಪ್ರಿಷಿಯೇಟ್ ಆಗಿದೆ, ಅಷ್ಟು ಅಪ್ರಿಷಿಯೇಟ್ ಆಗಿಲ್ಲ. ಆ್ಯಂಡ್ ಮೋರ್ ಓವರು ಈ ಯಾವುದೇ ಏನು 2025-26ರಲ್ಲಿ ಗೋಲ್ಡ್ ಅಪ್ರಿಷಿಯೇಟ್ ಆಯ್ತಲ್ಲ, ಇದು ಹಿಸ್ಟ್ರಿ ತೆಗೆದು ನೋಡಿದ್ರೆ ಇಟ್ ಇಸ್ ನಾಟ್ ಎ ನ್ಯೂ. ಇಂಥ ಇನ್ಸಿಡೆಂಟ್ ಹಿಂದೇನೂ ಆಗಿವೆ. ಹಾಗಂತ ಇದೇ ಟ್ರೆಂಡ್ ಮುಂದೆ ಕಂಟಿನ್ಯೂ ಆಗುತ್ತಂತಿಲ್ಲ. ಗೋಲ್ಡನ್ನು ನೀವು ಕಮೋಡಿಟಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ, ಬಟ್ ಎಟ್ ದ ಸೇಮ್ ಟೈಮ್ ಡೋಂಟ್ ಎಕ್ಸ್ಪೆಕ್ಟ್ ದ ಎಕ್ಸಾಗರೇಟೆಡ್ ರಿಟರ್ನ್ಸ್. ಒಂದು 8-10% ಒಳಗಡೆ ನೀವು ಇನ್ವೆಸ್ಟ್ ಮಾಡಿ, ಅಂದರೆ 8-10% ಎಕ್ಸ್ಪೆಕ್ಟ್ ಮಾಡಿ. ಆ್ಯಂಡ್ ಡೋಂಟ್ ಇನ್ವೆಸ್ಟ್ ಫಾರ್ ದ ಶಾರ್ಟ್ ಟರ್ಮ್ ಗೋಲು. ನಿಮ್ಗೇನಾದರೂ 4-5 ವರ್ಷದ ಒಳಗಡೆ ನಿಮ್ಗೆ ಬೇಕಾಗಿದೆ ಅಂದರೆ ಇನ್ವೆಸ್ಟ್ ಮಾಡಬೇಡಿ. ಯಾಕಂದರೆ ಇದೇ ಪ್ರೈಸ್ ಅಪ್ ಟ್ರೆಂಡು ಮುಂದೆ ಇರುತ್ತಂತ ಗೊತ್ತಿಲ್ಲ. ಕಮ್ಮಿನೂ ಆಗ್ಬೋದು. ಕಮ್ಮಿನೂ ಆದರೂ ಕೂಡ ಅಷ್ಟು ಕಮ್ಮಿ ಆಗಲ್ಲ, ಬಟ್ ಇದೇ ಸ್ಟೆಗ್ನೆಂಟೇಷನ್ ಉಳಿಬೋದು. ನೀವೇನು 50-60%, 100% ರಿಟರ್ನ್ಸ್ ಬರುತ್ತೆ ಅಂತ ಇನ್ವೆಸ್ಟ್ ಮಾಡಿದ್ರೆ ದ್ಯಾಟ್ ಮೇ ನಾಟ್ ಬಿ ಪಾಸಿಬಲ್. ಸಾಲ ಮಾಡ್ಕೊಂಡು ಅದಕ್ಕೆ ಇನ್ವೆಸ್ಟ್ ಮಾಡೋದು ತಪ್ಪು. ಈಗ ಒಂದು ಕ್ಲಾಸಿಕ್ ಎಕ್ಸಾಂಪಲ್ದಲ್ಲಿ ಒಬ್ರು ಯಾರೋ ಬೆಳ್ಳಿಯಲ್ಲಿ ನನ್ನ ಪರ್ಸನಲ್ ಲೋನ್ ತೊಗೊಂಡ್ಬಿಟ್ಟು ಇನ್ವೆಸ್ಟ್ ಮಾಡಿದ್ದಾರಂತೆ. ಆ ನಂತರ ಕ್ರ್ಯಾಶ್ ಆಗಿದೆ, ಅಲ್ಲಿ ಲೋನ್ ಕಟ್ಟಬೇಕು, ಇಲ್ಲಿ ಕ್ರ್ಯಾಶ್ ಆಗಿದೆ, ಏನು ಮಾಡ್ತಾರೆ ಹೇಳಿ? ನನಗೊಬ್ಬನ ಫ್ರೆಂಡ್ ಇದ್ದ ಸರ್, ಅವ್ನು ಸುಮಾರು ಒಂದು 5 ವರ್ಷ ಮುಂಚೆ ಎಷ್ಟೋ ಕೆಜಿ ತಗೊಂಡ. ಆ ಪ್ರೈಸ್ ಜಾಸ್ತಿ ಆದಾಗ ಏನು 3 ಲಕ್ಷ ಎಷ್ಟೋ ಹೋಗಿತ್ತಲ್ಲ ಸರ್, ಅವಾಗ ಅವನಿಗೆ ಮಾರಕ್ಕೆ ಕಸ್ಟಮರ್ಗಳು ಸಿಗ್ತಾ ಇರಲಿಲ್ಲ ಅಂತ. ನಾನು ಅದನ್ನ ಹೇಳ್ತೀನಿ, ಅದು ಎಸ್ಪೆಷಲಿ ಫಿಸಿಕಲ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ತೊಗೊಂಡಾಗ ಇದು ರಿಸ್ಕ್ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಅದರಲ್ಲೂ ಕೂಡ ಈಗ ರಿಯಲ್ ಎಸ್ಟೇಟ್ದಲ್ಲಿ ಹೇಳೋ ಹಾಗೆ ಗೋಲ್ಡ್ದಲ್ಲಿ ಕೂಡ ನೀವು ನಿಮ್ಮ ಪರ್ಸನಲ್ ಯೂಸೇಜ್ ಅನ್ನೋದು ಇಂಪಾರ್ಟೆಂಟು ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅನ್ನೋದು ಸಪ್ರೇಟು. ಸೊ ನಿಮ್ಮ ಪರ್ಸನಲ್ ಯೂಸೇಜಿಗೆ ಬೇಕಾದರೆ ನೀವು ಗೋಲ್ಡ್ ಆ್ಯಂಡ್ ಸಿಲ್ವರ್ ಆರ್ನಮೆಂಟ್ ತೊಗೊಳ್ಳಿ, ಅದಕ್ಕೆ ವ್ಯಾಲ್ಯೂ ಇರಲ್ಲ. ಇಟ್ ಇಸ್ ಮೋರ್ ಆಫ್ ಎ ಸ್ಯಾಟಿಸ್ಫ್ಯಾಕ್ಷನ್. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನೀವು ತೊಗೊತಿರ್ತಾರೆ, ಅದಕ್ಕೆ ವ್ಯಾಲ್ಯೂನೇ ಇರಲ್ಲ. ಯು ಕ್ಯಾನ್ ಬೈ ಇಟ್ ಆ್ಯಂಡ್ ಯು ಕ್ಯಾನ್ ಅಫೋರ್ಡ್ ಇಟ್ ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್. ಬಟ್ ಇನ್ವೆಸ್ಟ್ಮೆಂಟ್ ಅಂತ ತಗೊಳ್ಳುವಾಗ ಯು ಹ್ಯಾವ್ ಟು ಥಿಂಕ್ ಆಸ್ ಇಫ್ ಆನ್ ಇನ್ವೆಸ್ಟರ್. ಇದನ್ನ ಸೆಗ್ರಿಗೇಷನ್ ಮಾಡೋದು ನಮ್ಮ ಜನರಿಗೆ ಗೊತ್ತಿಲ್ಲ. ಇನ್ವೆಸ್ಟ್ಮೆಂಟ್ ಅಂತ ಯಾವಾಗ ಮಾಡಬೇಕು, ಪರ್ಸನಲ್ ಯೂಸೇಜ್ಗೆ ಅಂತ ಯಾವಾಗ ಮಾಡಬೇಕು. ಇನ್ವೆಸ್ಟರ್ ಅಂತ ಮಾಡುವಾಗ ಅದೇ ಸೇಮ್ ರೂಲ್ ಅಪ್ಲೈ. ಬಾರೋ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಬೇಡಿ, ಲಾಂಗ್ ಟರ್ಮ್ ವ್ಯೂ ಬಿಡಿ. ಆ್ಯಂಡ್ ಮೋರ್ ಓವರ್ ಗೋಲ್ಡು ಮತ್ತು ಸಿಲ್ವರಿಂದ ಡೋಂಟ್ ಎಕ್ಸ್ಪೆಕ್ಟ್ ದ ಎಕ್ಸಾಗರೇಟೆಡ್ ರಿಟರ್ನ್ಸ್. ಲೆಸ್ ದ್ಯಾನ್ 8-10% ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಡೈವರ್ಸಿಫೈ ಮಾಡಿ ಅನ್ನೋದನ್ನು ಹೇಳ್ತೀನಿ ಅಷ್ಟೇ. ಫೈನಲ್ ಪ್ರಾಡಕ್ಟಿಗೆ ಬರ್ತೀನಿ. ಈಗ ಮ್ಯೂಚುವಲ್ ಫಂಡ್ಸು, ಸ್ಟಾಕ್ಸು. ಓಕೆ, ನನಗೆ ಪರ್ಸ್ನಲಿ ಸ್ಟಾಕ್ಸ್ ಅಂತಂದರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದಾದ್ಮೇಲೆ ಬೇಡ ಗುರು ಅಂತ ಅನ್ಸ್ಬಿಡ್ತು. ಹಾಗಾದ್ರೆ ಮ್ಯೂಚುವಲ್ ಫಂಡ್ಸಲ್ಲಿ ರಿಟರ್ನ್ಸು ಕಮ್ಮಿ ಕಂಪೇರ್ಡ್ ಟು ಸ್ಟಾಕ್ಸು. ಸೊ ಇದೆರಡದು ಪಾಸಿಟಿವ್ ನೆಗೆಟಿವ್ ಏನು ಸರ್ ಇನ್ವೆಸ್ಟ್ ಮಾಡೋದಿದ್ರೆ? ನಾನು ನೋಡಿ, ಒಂದೇದು ಸ್ಟಾಕ್ ಮಾರ್ಕೆಟ್ ಅಥವಾ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂತ ಬಂದಾಗ ಇಟ್ ಇಸ್ ಹೈಲಿ ವೊಲೆಟೈಲ್ ಅಸೆಟ್ ಕ್ಲಾಸ್. ತುಂಬ ವೊಲೆಟಿಲಿಟಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಸ್ಟಾಕ್ ಮಾರ್ಕೆಟನ್ನು ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಯು ಮಸ್ಟ್ ಹ್ಯಾವ್ ಎ ಲಾಂಗ್ ಟರ್ಮ್ ವ್ಯೂ. ನಿಮಗೇನಾದರೂ ದುಡ್ಡು 5 ವರ್ಷದ ಒಳಗಡೆ ಬೇಕಾಗಿದೆ ಅಂದರೆ ಒಂದು ಸಿಂಗಲ್ ಪೆನ್ನಿಯನ್ನು ಸ್ಟಾಕ್ ಮಾರ್ಕೆಟ್ದಲ್ಲಿ ಹಾಕಬೇಡಿ. ಒಂದನೇದ್ದು. ಎರಡನೇದು, ಯು ಹ್ಯಾವ್ ಎ ಲಾಂಗ್ ಟರ್ಮ್ ಮೈಂಡ್ ಸೆಟ್. ಈ ಫಾರ್ ಎಕ್ಸಾಂಪಲ್ ವಾರನ್ ಬಫೆಟ್ ಅಂತ ಎಲ್ಲರೂ ಹೇಳ್ತಾರೆ, ಮಾರ್ಕೆಟಿಂಗ್ ಅನ್ಕೊಂತೀನಿ ಪ್ರತಿ ಸರ್ತಿ. ಆ್ಯಂಡ್ ಮೋರ್ ಓವರು ಅವ್ರ ಬಗ್ಗೆ ಎಷ್ಟು ಬೇಕಷ್ಟು ಆರ್ಟಿಕಲ್ ಬರ್ದ್ವಿ, ಅವ್ರದ್ದು ಇನ್ವೆಸ್ಟ್ಮೆಂಟ್ ಸ್ಟೈಲು, ಅವ್ರ ಫಿಲಾಸಫಿ. ಬಟ್ ಅವ್ರಂಗೆ ಇನ್ನೊಬ್ರು ವಾರನ್ ಬಫೆಟ್ ಯಾಕೆ ಆಗ್ಲಿಕ್ಕೆ ಕೇಳಿಲ್ಲ ಅಂದರೆ, ಅವರೊಂದು ಕಂಪ್ನಿಯನ್ನು ತೊಗೋಬೇಕಂದ್ರೆ, ಒಂದು ಕಂಪ್ನಿ ಸ್ಟಾಕ್ಸ್ ಹೋಗ್ಬೇಕಂದ್ರೆ ಹಿ ವಿಲ್ ಡೂ ಅ ರಿಸರ್ಚ್ ಆಫ್ ಆಲ್ಮೋಸ್ಟ್ 1-3 ವರ್ಷದವರೆಗೆ ರಿಸರ್ಚ್ ಮಾಡ್ತಾರಂತೆ. ಬಟ್ ನಮ್ಗೆ ಎಷ್ಟು ಜನರಿಗೆ ಅಷ್ಟು ಪೇಷನ್ಸ್ ಇದೆ ಹೇಳಿ? ನಾವು ಪ್ರೈಸ್ ನೋಡ್ತೀವಿ ಆ್ಯಂಡ್ ವಿ ವಿಲ್ ಜಂಪ್ ಫಾರ್ ದೇರ್. ಸೊ ಸ್ಟಾಕ್ ಮಾರ್ಕೆಟ್ದಲ್ಲಿ ನೀವು ಡೈರೆಕ್ಟ್ ಸ್ಟಾಕಿಗೆ ಎಂಟ್ರಿ ಆಗ್ತೀರಂದ್ರೆ ಯು ಮಸ್ಟ್ ಹ್ಯಾವ್ ಎ ಡಿಫ್ರೆಂಟ್ ಮೈಂಡ್ ಸೆಟ್. ಇಲ್ಲಿ ಬರೀ ನಾವು ಹಂಗೆ ನೋಡೋದು ಅಲ್ಲ, ಇಲ್ಲಿ ಅಡ್ವೈಸ್ ಕೊಡೋರು ತುಂಬ ಇರ್ತಾರೆ. ನನಗೆ ಈ ಇಂಟರ್ನಲ್ ಇನ್ಫಾರ್ಮೇಶನ್ ಇರುತ್ತೆ, ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ, ಈ ಟ್ರೆಂಡನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ, ಸೊ ಇದರಲ್ಲೇ ಹಾಕು ಅಂತ ಆ ಅಡ್ವೈಸ್ ಮೇಲೆ ಇನ್ವೆಸ್ಟ್ ಮಾಡೋದು ಜಾಸ್ತಿ. ಅದು ಏನಾಗುತ್ತೆ ಅಂದರೆ ಇಟ್ ಇಸ್ ಬೇಸ್ಡ್ ಆನ್ ದ ಪ್ರೈಸ್, ನಾಟ್ ಆನ್ ದ ವ್ಯಾಲ್ಯೂಯೇಷನ್ ಆಫ್ ದ ಕಂಪನಿ. ಈಗ ನೀವು ಯಾವುದೇ ಸ್ಟಾಕನ್ನು ತಗೋಬೇಕಂದ್ರೆ
ಥಿಂಕ್ ಆಸ್ ಇಫ್ ಯು ಆರ್ ಬೈಯಿಂಗ್ ದಟ್ ಬಿಸ್ನೆಸ್. ಹ್ಮ್. ಆ ಬಿಸ್ನೆಸ್ ಅನ್ನು ತೊಗೋಬೇಕಾದ್ರೆ ನೀವು ಸಿಂಪಲ್ ಆಗಿ ಏನು ಟೆಕ್ನಿಕಲ್ ಏನೂ ಬೇಡವೇ ಬೇಡ. ಒಂದು ಗ್ರಾಸರಿ ಶಾಪು ಅಥವಾ ಒಂದು ಹೋಟೆಲನ್ನು ನೀವು ಒಂದು ಹೋಟೆಲ್ ಸೆಲ್ಲಿಗಿದೆ ನಿಮ್ಮ Credit ಏರಿಯಾದಲ್ಲಿ ತೊಗೊಳ್ತಾ ಇದ್ದೀರಾ. ನೀವು ತೊಗೊತಾ ಇದ್ದೀರಾ. ಏನು ಮಾಡ್ತೀರಾ? ಅಲ್ಲಿರುವಂಥ ಕಾಂಪಿಟೇಟರ್ ಯಾರು, ಎಷ್ಟು ಜನ ಕಸ್ಟಮರ್ಸ್ ಬರ್ತಾರೆ, ಅದರಲ್ಲಿ ಪ್ರಾಫಿಟ್ ಮಾರ್ಜಿನ್ ಎಷ್ಟಿದೆ, ಆ ಏರಿಯಾದು ಫ್ಲೋಟಿಂಗ್ ಎಷ್ಟು, ನಾನು ಯಾವ ಥರ ತಿಂಡಿಯನ್ನು ಜನ ಇದು ನೋಡ್ತಾರೆ, Yeah. ಎಲ್ಲಿ ನಾನು ಏನು ಪ್ರಾಡಕ್ಟ್ ಮಾಡಿದರೆ ಜನ ಹೆಚ್ಚಿಗೆ ಲೈಕ್ ಮಾಡ್ತಾರೆ, ಇಂಥದ್ದೆಲ್ಲ ನೋಡ್ತೀವಲ್ಲ. ಸೇಮ್ ವೇ ಯು ಮಸ್ಟ್ ಹ್ಯಾವ್ ಎ ಕ್ಯಾಪಬಿಲಿಟಿ ಟು ಅನಲೈಸ್ ದ ಇಂಡಿವಿಜುವಲ್ ಕಂಪ್ನಿ ಸ್ಟಾಕ್ಸ್ ಆಲ್ಸೋ. ನಾವು ಕಂಪ್ನಿ ಸ್ಟಾಕ್ಸ್ ಅಂದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ 52 ವೀಕ್ ಲೋ 52 ವೀಕ್ ಹೈ, ಇವತ್ತು 5% ಡೌನ್ ಆಗಿದೆ ಅಂದರೆ ಅದು ತೊಗೊಂಡ್ಬಿಡೋಣ, ಬೈ ಸೆಲ್ ಕಾಲ್. ಬೈ ಸೆಲ್ ಕಾಲ್. ಇದನ್ನು ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಮಿಸ್ಕನ್ಸೆಪ್ಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಭಾಳಷ್ಟು ಜನ ಏನು ಮಾಡಿದ್ದಾರೆ ಅಂದರೆ ಕ್ವಿಕ್ ರಿಚ್ ಆಗ್ಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ಟಿಂದ ಇಂತಹ ಫೀಲ್ಡಿಗೆ ಇಳಿತಾರೆ. ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಫೈನಾನ್ಷಿಯಲ್ ವರ್ಲ್ಡಲ್ಲಿ ಎಷ್ಟೋ ಜನ ರೆಡಿ ಇದ್ದಾರೆ. ನೀವು ರಿಚ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಅವ್ರು ಅವ್ರು ರಿಚ್ ಆಗ್ತಾರೆ. ಈ ಫಾರ್ ಎಕ್ಸಾಂಪಲ್ ಒಂದು SEBI ಒಬ್ಬರ ಮೇಲೆ ಆ್ಯಕ್ಷನ್ ತಗೊಂತು. ಅವರು ತಾನು ಟ್ರೇಡಿಂಗ್ ಮಾಡಿಬಿಟ್ಟು ಎಷ್ಟೋ ಕ್ರೋರ್ ಲಾಸ್ ಆಗಿದ್ದಾನಂತೆ. ಬಟ್ ಟ್ರೇಡಿಂಗದ ಕೋಚಿಂಗ್ ಕೊಡ್ತೀನಿ ಅಂದ್ಬಿಟ್ಟು ಎಷ್ಟೋ ಕ್ರೋರ್ ಪ್ರಾಫಿಟ್ ಮಾಡ್ಕೊಂಡಿದ್ದಾನಂತೆ ಜನರಿಂದ, ಕೋರ್ಸಸ್ ಮುಖಾಂತರ. ಅದನ್ನು ಫೈಂಡ್ ಔಟ್ ಮಾಡಿಬಿಟ್ಟು SEBI ಅವ್ರು ಹೇಳಿದಂದರೆ ಯು ಹ್ಯಾವ್ ಟು ರೀಫಂಡ್ ಆಲ್ ದ ಮನಿ ವಾಟ್ ಎವರ್ ಯು ಕಲೆಕ್ಟೆಡ್ ಅಂದರು. ಸೊ ಒಂದಂದರೆ ಸ್ಟಾಕ್ ಮಾರ್ಕೆಟು ಶಾರ್ಟ್ ಟರ್ಮ್ದಲ್ಲಿ ಈವನ್ ದೇವರಿಗೂ ಗೊತ್ತಿಲ್ಲ ಯಾವ ಥರ ಮೂವ್ಮೆಂಟ್ ಆಗುತ್ತೆ ಅಂತ. ಸೋ ಮೆನಿ ಫ್ಯಾಕ್ಟರ್ಸು, ಎಕನಾಮಿಕಲ್ ಫ್ಯಾಕ್ಟರ್ ಆಗ್ಬೋದು, ಪೊಲಿಟಿಕಲ್ ಫ್ಯಾಕ್ಟರ್ ಆಗ್ಬೋದು, ಯಾವುದೇ ಇದಾಗ್ಬೋದು. ಸೊ ಇಂಥ ಸಿಚುವೇಶನ್ದಲ್ಲಿ ವಿ ಮಸ್ಟ್ ನಾಟ್ ಪ್ರಿಡಿಕ್ಟ್ ವಾಟ್ ವಿಲ್ ಹ್ಯಾಪನ್ ಇನ್ ದ ಶಾರ್ಟ್ ಟರ್ಮು. ಸೊ ನಿಮಗೇನಾದರೂ ಟೈಮ್ ಇದೆ, ಎನರ್ಜಿ ಇದೆ, ಸ್ಕಿಲ್ ಇದೆ, ಲಾಂಗ್ ಟರ್ಮ್ ವ್ಯೂ ಇದೆ ಅಂದರೆ ದೆನ್ ಓನ್ಲಿ ಯು ಕ್ಯಾನ್ ಎಕ್ಸ್ಪ್ಲೋರ್ ದ ಡೈರೆಕ್ಟ್ ಸ್ಟಾಕ್ಸ್. ಅದನ್ನೆಲ್ಲ ಈ ಎಲ್ಲ ಸ್ಕಿಲ್ ಇದ್ದಾಗೂ ಕೂಡ ನೀವು ಎಕ್ಸ್ಪ್ಲೋರ್ ಮಾಡಿದ್ರು ಕೂಡ ದೇರ್ ಇಸ್ ನೋ ಗ್ಯಾರಂಟಿ ದ್ಯಾಟ್ ಯು ವಿಲ್ ಬಿ ಸಕ್ಸಸ್ಫುಲ್. ನಾನು ಯಾವಾಗಲೂ ಏನು ಅನ್ಕೊಂತೀನಿ ಅಂದರೆ ನಾವು ಈ ಸಕ್ಸಸ್ ಸ್ಟೋರೀಸ್ಗಳನ್ನ ಕೇಳ್ತೀವಲ್ಲ ಸರ್, ಪ್ರಾಬೆಬ್ಲಿ ಈ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಅಂತಾರಲ್ಲ, ಆ ಸ್ಟೋರೀಸ್ಗಳನ್ನ ಹಿಡಿದ್ಬಿಟ್ಟು ಸಂಹೌ ಯಾವ ರೀತಿ ಮಾರ್ಕೆಟ್ ಮಾಡಿದ್ದಾರೆ ಅಂದರೆ, ಬಿಕಾಸ್ 15 ವರ್ಷ ಮುಂಚೆ ಹೋದಾಗ ಇಂಡಿಯಾದಲ್ಲಿರ್ಬೋದು, 15-20 ವರ್ಷ ಮುಂಚೆ ಹೋದಾಗ ಸ್ಟಾಕ್ ಮಾರ್ಕೆಟ್ಸಲ್ಲಿ ಅಷ್ಟೊಂದು ಜನ ಇಂಟ್ರೆಸ್ಟೆಡ್ ಇಲ್ಲದೆ ಇರ್ಬೋದು. ವೆನೈಸೆ ಇಂಟ್ರೆಸ್ಟೆಡ್ ಇಲ್ಲದೆ ಇರ್ಬೋದು, ಅರ್ಲಿ ಜನ್ರೇಷನ್ ಹೇಳ್ತಾ ಇದ್ದೀನಿ, 20-30 ಇದ್ದವರು. ಇವಾಗ ಹೆಂಗಾಗಿದೆ ಅಂತಂದರೆ ಜಾಬ್ ಸೇರಿದ ಕೂಡಲೇ ಸ್ಟಾಕ್ ಮಾರ್ಕೆಟ್ ಅಂತ ಎಷ್ಟೋ ಜನ ಹೋಗ್ತಾರೆ, ಕೈ ಸುಟ್ಕೊಂಡ್ಬಿಡ್ತಾರೆ. ಆಮೇಲೆ ಒಂದಿಷ್ಟು ಮ್ಯೂಚುವಲ್ ಫಂಡ್ಸ್ಗೆ ಅಂತ ಬಂದ್ಬಿಡ್ತಾರೆ. ಸೊ ಮ್ಯೂಚುವಲ್ ಫಂಡ್ಸಲ್ಲಿ ಏನು ಮಾಡ್ಬೇಕು ಸರ್ ಹಾಗಾದರೆ? ಅಲ್ಲ, ಈಗ ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಇಟ್ ಇಸ್ ಅ ಕೈಂಡ್ ಆಫ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಪಾರ್ಟನೇ. ಮ್ಯೂಚುವಲ್ ಫಂಡ್ ಇಸ್ ವೆರಿ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಈಕ್ವಿಟಿಯಲ್ಲೂ ಇನ್ವೆಸ್ಟ್ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಸ್ಟಾಕ್ ಓನ್ ಮಾಡ್ತೀರಾ, ಅಂಡ್ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಯು ಮೇ ಕ್ರಿಯೇಟ್ ಎ ಬಯಾಸ್ಡ್ ವ್ಯೂ ಅಬೌಟ್ ದ ಓವರ್ ಆಲ್ ಮಾರ್ಕೆಟ್. ಪರ್ಟಿಕ್ಯುಲರ್ ಕಂಪ್ನಿ ಸೆಕ್ಟರನ್ನು ತೊಗೊಂಡ್ಬಿಟ್ಟು ಇಲ್ಲ ಈ ಕಂಪ್ನಿ ಚೆನ್ನಾಗಿ ಕೊಡುತ್ತೆ ಅಂತ ನೀವೊಂದು ಫರ್ಮ್ ಬಿಲೀಫಿಂದ ಇರ್ತೀರಾ. ಆ ಬಿಲೀಫನ್ನು, ಆ ಬಯಾಸನ್ನು ಅವಾಯ್ಡ್ ಮಾಡ್ಬೇಕಂದ್ರೆ ಇಟ್ ಇಸ್ ಬೆಟರ್ ಟು ಗೋ ಥ್ರೂ ದ ಮ್ಯೂಚುವಲ್ ಫಂಡ್. ಇಲ್ಲಿ ಏನಾಗುತ್ತೆ ಅಂದರೆ ಜನ ಏನು ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನನ್ನ ಕ್ಲೈಂಟ್ ಕೇಸ್ಗಳಲ್ಲೇ ಮ್ಯೂಚುವಲ್ ಫಂಡ್ದಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಸ್ಟಾಕ್ಸ್ದಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಯಾಕೆ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಅಂದರೆ ಕ್ಲಾರಿಟಿನೇ ಇಲ್ಲ ಜಸ್ಟ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ. ಆ್ಯಂಡ್ ಮೋರ್ ಓವರ್ ನೀವು ಡೇಟಾ ತೆಗೆದು ನೋಡಿ, ಮೆಜಾರಿಟಿ ಆಫ್ ದ ಇನ್ವೆಸ್ಟರ್ಸ್ ಈಗೇನು ಎಸ್ಪೆಷಲಿ ಈಗೇನು ಯಂಗ್ ಜನ್ರೇಷನ್ ಬಂದಿರ, ಅವರೆಲ್ಲರೂ ದೇ ಬಾರ್ನ್ ಆಫ್ಟರ್ 2020 ಮಾರ್ಕೆಟ್ ಕ್ರ್ಯಾಶ್. ರೈಟ್, ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಸೇಯಿಂಗ್. 2020 ನಂತರ ಬಂದವರಿಗೆ ಏನಾಗಿದೆ ಅಂದರೆ ದೇ ನೆವರ್ ಸಾ ದ ಮಾರ್ಕೆಟ್ ಡೌನ್ ಟ್ರೆಂಡ್. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೀನಿ ಹೇಗೆ ಬಿಹೇವಿಯರ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ. ಇದ್ರ ಬಗ್ಗೆ 2018-19 ನನಗೊಬ್ಬರು ಕ್ಲೈಂಟ್ ಅಪ್ರೋಚ್ ಆದರು ಟು ರಿವ್ಯೂ ಹರ್ ಪೋರ್ಟ್ಫೋಲಿಯೋ. ಇಟ್ಸ್ ಆಲ್ಮೋಸ್ಟ್ ಅರೌಂಡ್ 90-95% ಈಕ್ವಿಟಿ ಮ್ಯೂಚುವಲ್ ಫಂಡ್ ಇತ್ತು. ಆ್ಯಂಡ್ ಸಿ ವಾಸ್ ಸಿಟಿಂಗ್ ವಿತ್ ಆಲ್ಮೋಸ್ಟ್ ಅರೌಂಡ್ 25-26% ರಿಟರ್ನ್ಸು. ನಾನೇನು ಹೇಳಿದೆ, 100% ಈಕ್ವಿಟಿ ಮ್ಯೂಚುವಲ್ ಫಂಡ್ ಬೇಡ, ಟು ಸರ್ಟನ್ ಎಕ್ಸ್ಟೆಂಟ್ ಯು ಹ್ಯಾವ್ ಟು ಗೋ ಟು ದ ಸೇಫರ್ ಅಂತ ಹೇಳಿದ್ರೆ, ಅಂದರೆ ಈ ಡೆಟ್ ಮ್ಯೂಚುವಲ್ ಫಂಡು, ಬ್ಯಾಂಕ್ FD ಎಲ್ಲಿ ಅಂತ ಹೇಳಿದರೆ, ಅವರೊಂದು ಕ್ವಶನ್ ಕೇಳಿದ್ರು, ಕೌಂಟರ್ ಕ್ವಶನು. ನನ್ನ ಫಂಡ್ಗಳು 25-30% ರಿಟರ್ನ್ ಕೊಡ್ತಾ ಇವೆ, ನಾನು ಯಾಕೆ ಡೆಟ್ ಪ್ರಾಡಕ್ಟ್ದಲ್ಲಿ ಹೋಗ್ಬೇಕು, ವೇರ್ ದ ರಿಟರ್ನ್ಸ್ ಆರ್ ಅರೌಂಡ್ 5-6%? ವ್ಯಾಲಿಡ್ ಅಲ್ವಾ? ಬಟ್ ನಾನೇನು ಹೇಳಿದೆ ಅಂದರೆ, ಲಕ್ಕಿಲಿ ಯು ಸ್ಟಾರ್ಟೆಡ್ ಯುವರ್ ಜರ್ನಿ ಪೋಸ್ಟ್ 2008 ಮಾರ್ಕೆಟ್ ಕ್ರ್ಯಾಶು. ಅದಾದ ನಂತರ ನೀವು ಒಂದು ಮಾರ್ಕೆಟ್ ಕ್ರ್ಯಾಶನ್ನು ನೋಡಿಲ್ಲ. ಬಿಕಾಸ್ ಆಫ್ ದ್ಯಾಟ್ ಒನ್ ಇಟ್ ಈಸ್ ಕ್ರಿಯೇಟಿಂಗ್ ಎ ಕಾನ್ಫಿಡೆನ್ಸ್ ಇನ್ಸೈಡ್ ಯು. ಎಕ್ಸಾಕ್ಟ್ಲಿ ಅದೇ ಥರ ಆಯಿತು. 2020 ಮಾರ್ಕೆಟ್ ಕ್ರ್ಯಾಶ್ ಆಯಿತು. ಮಾರ್ಕೆಟ್ ಕ್ರ್ಯಾಶ್ ಆದ ನಂತರ ನನಗೆ ಬಂದು ಏನು ಕೇಳಿದ್ರು ಅಂದರೆ, ಸರ್ಟನ್ ಡೆಟ್ ಪ್ರಾಡಕ್ಟ್ ಹೇಳಿ ನನಗೆ ಸೇಫ್ಟಿ ಆಗಿರುವಂಥದ್ದು. ನಾನು ಅದಕ್ಕೆ ಅಂತ ಕೇಳಿದೆ. ಇಲ್ಲ, ನನ್ನ ಪೋರ್ಟ್ಫೋಲಿಯೋ ಎಲ್ಲ 30% ಡೌನ್ ಆಗಿತ್ತು, ಐ ಕ್ವಿಟ್ ಎವ್ರಿಥಿಂಗ್ ಆ್ಯಂಡ್ ಐ ವಾಂಟ್ ಟು ಮೂವ್ ಇನ್ ಟು ದ ಸೇಫ್ಟಿ ಅಂದರು. ಆಯ್ತಂತ ಸರ್ಟನ್ ಡೆಟ್ ಪ್ರಾಡಕ್ಟ್ ಹೇಳಿದೆ. ಮಾರ್ಕೆಟ್ ಡೌನ್ ಆಗಿ ಮತ್ತೇನಪ್ಪ ಅಲ್ಲಿಗೆ ಸ್ಟಾರ್ಟ್ ಆಯ್ತಲ್ಲ.
ಅವಾಗ ಮತ್ತೆ ಏನು ಕೇಳಿದ್ರು ಅಂದರೆ ಐ ವಾಂಟ್ ಟು ಎಂಟರ್ ಇನ್ ಟು ಇಕ್ವಿಟಿ ಮಾರ್ಕೆಟ್, ಸೊ ರೆಕಮೆಂಡ್ ಮಿ ಸರ್ಟನ್ ಪ್ರಾಡಕ್ಟ್ಸ್ ಅಂದ್ರೆ. ಈಗ ಏನಾಯ್ತು ಅಂದರೆ ನಾನೇನು 30% ಲಾಸ್ ಮಾಡ್ಕೊಂಡಿದ್ದೀನಲ್ಲ, ಐ ವಾಂಟ್ ಟು ರೀಗೇನ್ ಇಟ್ ಫ್ರಮ್ ದ ಸ್ಟಾಕ್ ಮಾರ್ಕೆಟ್ ಓನ್ಲಿ, ಸೊ ಐ ವಾಂಟ್ ಟು ಎಂಟರ್ ಅಂದರು. ಕಸಿನೋಲಿ ಹೆಂಗೆ ದುಡ್ಡು ಹಾಕ್ಬಿಟ್ಟು ಹಾಂ, ಕಳ್ಕೊಂಡಿರೋ ದುಡ್ಡನ್ನ ವಾಪಸ್ ಪಡೆದಿದ್ದೀವಿ ಅಂದರೆ. ಸೊ ಇದು ಏನು ತೋರಿಸುತ್ತಂದರೆ ಅವ್ರದ್ದು ಇಫ್ ಸಿ ಮೇಂಟೈನ್ಡ್ ಹರ್ ಕಾಮ್ನೆಸ್ಸು ಡ್ಯೂರಿಂಗ್ ದ ಡೌನ್ ಟ್ರೆಂಡು, ಸಿ ಮೇ ಬಿ ವೆಲ್ ಹೆಡ್. ಸೊ ಮಾರ್ಕೆಟ್ ಈಗ ಮಾರ್ಕೆಟ್ ಕ್ರ್ಯಾಶ್ ಯಾವಾಗ ಆಗುತ್ತೆ ಹೇಳಿ? ವಿತ್ ಅ ಫಿಯರ್ ವಿ ಆಲ್ ಸೆಲ್. ಸೊ ಈಗ ಹಿಸ್ಟ್ರಿ ತೆಗೆದು ನೋಡಿ, ನಮ್ಮ ಇಂಡಿಯನ್ ಹಿಸ್ಟ್ರಿ ಅಷ್ಟಿರಲಿಕ್ಕಿಲ್ಲ. USA ಸ್ಟಾಕ್ ಮಾರ್ಕೆಟ್ ಹಿಸ್ಟ್ರಿ ತೆಗೆದು ನೋಡಿದ್ರೆ ಒಂದು 24ರಿಂದ 25 ಮಾರ್ಕೆಟ್ ಕ್ರ್ಯಾಶ್ ಆಗಿವೆ. ಸೊ ಆನ್ ಎನ್ ಎವರೇಜ್ ಯು ಮೈಟ್ ಹ್ಯಾವ್ ಫೇಸ್ ಒನ್ ಮಾರ್ಕೆಟ್ ಕ್ರ್ಯಾಶ್ ಇನ್ 4-5 years ಒನ್ಸ್. ರೀಸನ್ಸ್ ಬೇರೆ ಬೇರೆ ಇರ್ಬೋದು. ಈ ಎಲ್ಲ ಮಾರ್ಕೆಟ್ ಕ್ರ್ಯಾಶ್ ಹಿಸ್ಟ್ರಿ ತೆಗೆದು ನೋಡಿ, ರೀಸನ್ಸ್ ಬೇರೆ ಇರ್ಬೋದು, ಡೌನ್ ಆಗಿರುವಂಥ ಪ್ರಮಾಣ ಕಮ್ಮಿ ಹೆಚ್ಚು ಇರ್ಬೋದು. ಬಟ್ ನಮ್ಮ ಹ್ಯೂಮನ್ ರಿಯಾಕ್ಷನ್ ಏನಿದೆಯಲ್ಲ, ಆ ಥರ ಪ್ಯಾನಿಕ್ ಆದಾಗ ನಾವೇನು ಮಾಡ್ತೀವಲ್ಲ ಅದು ಅಷ್ಟೇ ಇದೆ, ಹಾಗೇ ಇದೆ. ನಾವು ಎಷ್ಟೇ ಎಜುಕೇಟೆಡ್ ಆಗಿದ್ರು ಕೂಡ, ಎಷ್ಟೇ ನಾವು ಫೈನಾನ್ಷಿಯಲಿ ಅವೇರ್ ಇದ್ದೀವಿ ಅಂದ್ರೂ ಕೂಡ, ಆ ಟೈಮ್ದಲ್ಲಿ ವಿ ವಿಲ್ ಲೂಸ್ ದ ಮನಿ ಬಿಕಾಸ್ ವಿ ಡೋಂಟ್ ಹ್ಯಾವ್ ಎ ಕ್ಲಾರಿಟಿ. ಸೈಕಾಲಜಿ ಚೇಂಜ್ ಮಾಡೋಕ್ಕಾಗಲ್ಲ, ಸೈಕಾಲಜಿ ಚೇಂಜ್ ಮಾಡ್ಲಿಕ್ಕಾಗಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ, ಅದಕ್ಕೆ ನೀವು ಡೈರೆಕ್ಟ್ ಸ್ಟಾಕ್ಸ್ ತೊಗೊಳ್ಳಿ, ಫೈನು, ಬಟ್ ನಿಮಗೆ ಆ ಕೆಪಬಿಲಿಟಿ ಇರಬೇಕು ಆ್ಯಂಡ್ ಯು ಮಸ್ಟ್ ಹ್ಯಾವ್ ಅ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಅನಲೈಸ್. ಅದು ಇಲ್ಲ ಅಂದರೆ ಗೋ ಫಾರ್ ಈಕ್ವಿಟಿ ಮ್ಯೂಚುವಲ್ ಫಂಡು. ಈಕ್ವಿಟಿ ಮ್ಯೂಚುವಲ್ ಫಂಡಿಗೆ ಹೋಗ್ತೀನಿ ಅಂದರೂ ಕೂಡ ಯು ಮಸ್ಟ್ ಹ್ಯಾವ್ ಎ ಲಾಂಗ್ ಟರ್ಮ್ ವ್ಯೂ. ನಾನು ಈಕ್ವಿಟಿ ಮ್ಯೂಚುವಲ್ ಫಂಡ್ದಲ್ಲಿ ಹೋಗ್ತೀನಿ ಅಂದ ತಕ್ಷಣ ನಿಮಗೆ ಗ್ಯಾರಂಟಿಯಾಗಿ ರಿಟರ್ನ್ ಬರುತ್ತೆ, ನಂತರ ನಾನು ಈ ಸಿಪ್ ಅಂತ ಹೇಳ್ತಾರೆ, ಸಿಪ್ ಮಾಡಿದರೆ ಗ್ಯಾರಂಟಿ ರಿಟರ್ನ್ ಬರುತ್ತೆ ಅಂತ ಅಲ್ಲ. ಯು ಹ್ಯಾವ್ ಟು ವೇಟ್ ಫಾರ್ ಅಟ್ಲೀಸ್ಟ್ ಮೋರ್ ದೆನ್ 5 years, ದೆನ್ ಓನ್ಲಿ ಯು ಕ್ಯಾನ್ ಸಿ. ಆ್ಯಂಡ್ ದ್ಯಾಟ್ ಆಲ್ಸೋ ಈ ಲಾಂಗ್ ಟರ್ಮ್ ವೆಲ್ತ್ ಅಂದರೆ, ಈಗ ಲಾಂಗ್ ಟರ್ಮ್ ವೆಲ್ತಲ್ಲಿ ಅಂದ ತಕ್ಷಣ ಈಗ ಏನು ಮಾಡ್ತಾರೆ, ಈ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅವರೆಲ್ಲ, ನೀವು ಇನ್ವೆಸ್ಟ್ ಮಾಡಿ ನಿಮಗೆ ಗ್ಯಾರಂಟಿಯಾಗಿ ರಿಟರ್ನ್ ಬರುತ್ತೆ, ಲಾಸೇ ಇಲ್ಲ ಅಂತ ಹೇಳ್ತಾರೆ. ಅದು ಒಂದು ಆಕ್ಚುಲಿ ಪ್ರಾಬ್ಲಮ್ ಅಲ್ಲ. ಈಗ ಎಸ್ಪೆಷಲಿ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸೀಸಲ್ಲಿ ಮ್ಯೂಚುವಲ್ ಫಂಡ್ಸ್ ಥರನೇ ಅಲ್ಲ, ಅದೊಂದು ನಿಮ್ಗೆ ಇಷ್ಟು ರಿಟೈರ್ ಆಗುವಾಗ ಖಂಡಿತ ಇಷ್ಟು ಬಂದೇ ಬರುತ್ತೆ, ಅಥವಾ ನಿಮ್ಮದು ಮೆಚುರಿಟಿ ಆದ್ಮೇಲೆ ಬಂದೇ ಬರುತ್ತೆ ಅಂತ ಒಂದು ಮೋಸ ಮಾಡ್ಕೊಂಡು ಎಷ್ಟೋ ಜನರಿಗೆ ಮಾರ್ಬಿಡ್ತಾರಲ್ಲ. ಇವಾಗ ಸ್ಟಾಕ್ ಮಾರ್ಕೆಟ್ ಅಂದರೆ ನೀವು ಹಿಸ್ಟ್ರಿ ತೆಗೆದು ನೋಡಿ, ನಾನು ಲಾಂಗ್ ಟರ್ಮ್ದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಥವಾ 15ರಿಂದ 20 ವರ್ಷ ನಾನು ಹೂಡಿಕೆ ಮಾಡ್ತಾ ಇದ್ದೀನಿ ಅಂದರೆ, ದೇರ್ ಇಸ್ ನೋ ಗ್ಯಾರಂಟಿ ದ್ಯಾಟ್ ಯು ವಿಲ್ ಜನರೇಟ್ ಮೋರ್ ದೆನ್ 10% ರಿಟರ್ನ್ಸ್. ಅಷ್ಟು ವರ್ಷ ಮಾಡಾದ್ಮೇಲೇನು ನೀವು ಹಿಸ್ಟ್ರಿ ತೆಗೆದು ನೋಡಿ, 10, 15, 20 ವರ್ಷ ಹೂಡಿಕೆ ಮಾಡಿದ ನಂತರನೂ ಕೂಡ ಒಂದಿಷ್ಟು ಜನರಿಗೆ ರಿಟರ್ನ್ಸ್ ಆರ್ ಲೆಸ್ ದ್ಯಾನ್ ದ ಬ್ಯಾಂಕ್ ಎಫ್ ಡಿ ರೇಟ್ಸ್. ನಾಟ್ ನೆಸೆಸರಿ ಎಲ್ಲರೂ ಲಾಂಗ್ ಟರ್ಮ್ ಹೋದ್ರು ಖಂಡಿತ ಬೆಳೆಯುತ್ತೆ, ಗ್ಯಾರಂಟಿ ಇಲ್ಲ, ಬಟ್ ಪ್ರೊಬಬಿಲಿಟಿ ಹೈ ಇದೆ. ಸೊ ಹಾಗಂದ ತಕ್ಷಣ ನಾನು ಲಾಂಗ್ ಟರ್ಮ್ದಲ್ಲಿ 10 ವರ್ಷ ಹೂಡಿಕೆ ಮಾಡಿದ್ರೆ ನನಗೆ 15ರಿಂದ 20% ರಿಟರ್ನ್ಸ್ ಬರುತ್ತೆ ಅಂತ ಅದು ಸುಳ್ಳು. ಸೊ ಇಂಥ ಸಿಚುವೇಶನ್ದಲ್ಲಿ ನನಗೆ ಸೊಲ್ಯೂಷನ್ ಏನು? ಹಾಗಾದರೆ ಗೋಲ್ಡು ವಾಲಟಿಲಿಟಿ ಅಂದ್ವಿ, ರಿಯಲ್ ಎಸ್ಟೇಟು ರಿಸ್ಕ್ ಇದೆ, ಅದಕ್ಕೆ ಆದಂಥ ರಿಸ್ಕ್ ಇದೆ ಅಂದ್ವಿ, ಬ್ಯಾಂಕ್ ಎಫ್ ಡಿಗೂ ಅದರದೇ ಆದಂಥ ರಿಸ್ಕ್ ಇದೆ ಅಂದ್ವಿ, ಸ್ಟಾಕ್ ಮಾರ್ಕೆಟಿಗೂ ಅದರದೇ ಆದಂಥ ರಿಸ್ಕ್ ಇದೆ. ಅಂದರೆ ಸೊಲ್ಯೂಷನ್ ಏನಂದರೆ, ನೀವೇನಾದರೂ 100 ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಟ್ರೈ ಟು ಸ್ಪ್ರೆಡ್ ಅಮೌಂಗ್ ಆಲ್ ದ ಅಸೆಟ್ ಕ್ಲಾಸ್. ಯಾವುದೇ ಒಂದು ಅಸೆಟ್ಟು ಯಾವುದೇ ಪ್ರಮಾಣದಲ್ಲಿ ಏರಿಳಿತ ಕಂಡ್ರೂ ಕೂಡ ನಿಮ್ಮ ಓವರ್ ಆಲ್ ಫೈನಾನ್ಷಿಯಲ್ ಲೈಫು ಏನೂ ಇಂಪ್ಯಾಕ್ಟ್ ಆಗಲ್ಲ. ಮಿಕ್ಸ್ ಆಗಿರಬೇಕು, ಬ್ಯಾಲೆನ್ಸ್ ಆಗಿರಬೇಕು. ಕರೆಕ್ಟ್. ಸರಿ ಸರ್, ಈಗ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಮಾತಾಡ್ತೀವಿ. ಸೇವಿಂಗ್ಸ್ ಅಂತ ಬಂದಾಗ ಈಗ ಮುಂಚೆ ಮಾತಾಡ್ದಂಗೆ ಮೋಹ ಮಾಯ ತುಂಬ ಇದೆ ಸರ್, ಆಯ್ತಾ? ಅದು ಬೆಂಗಳೂರು ಅಂತ ಊರಲ್ಲಿ ಬಂದಾಗ ನಿಮಗೆ ಸುತ್ತಾಡೋಕ್ಕೆ, ಊಟಕ್ಕೆ ಹೊರಗಡೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಹಿಂಗೆ ಅನ್ಕೊಂಡು ಖರ್ಚು ಮಾಡ್ತಾ ಈ ಚಿಕ್ಕ ವಯಸ್ಸಲ್ಲಿ ಸುಮಾರು 30-35 ವರ್ಷ ಆದಮೇಲೆ ಆವಾಗ ಒಂದು ರಿಯಲೈಸೇಷನ್ ಆಗುತ್ತೆ, ನಾನು ಏನೂ ಉಳಿದೇ ಇಲ್ಲಲ್ಲ ಗುರು ನನಗೆ ದುಡ್ಡು ಅಂತ. ಈಗ ಅಕ್ಕಪಕ್ಕದಲ್ಲಿರೋ ಫ್ರೆಂಡ್ಸ್ ಇರ್ಬೋದು, ಸಂಬಂಧಿಕರಿರ್ಬೋದು, ಬೆಳೀತಾ ಹೋಗಿದ್ದಾರೆ. ಮತ್ತೆ ಬಿಹೇವಿಯರು ನಮ್ಮ ಕಂಪೇರ್ ಮಾಡ್ತೀವಿ, ಮನಸ್ಸಲ್ಲಿ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಇಂಥವ್ರಿಗೆ ಅವ್ರು ಆ ಸ್ಟೇಜಿಂದ ವಾಪಸ್ ಬರೋಕ್ಕಾಗುತ್ತಾ, ಆರ್ ಇಸ್ ಇಟ್ ಟೂ ಲೇಟ್ ಫಾರ್ ದೆಮ್ ಟು ಸ್ಟಾರ್ಟ್ ಸೇವಿಂಗ್ ಆ್ಯಂಡ್ ಸ್ಟಾರ್ಟ್ ಗ್ರೋಯಿಂಗ್? ನೋಡಿ, ಯಾವುದೇ ಈಗ ನೀವು ಒಂದ್ಸರಿ ನಿಮಗೆ ಅರಿವಾದರೆ ಓಕೆ ಐ ಆಮ್ ಲ್ಯಾಗಿಂಗ್ ಬಿಹೈಂಡ್, ಅಥವಾ ನಾನು ಮುಂದೆ ಹೋಗ್ಬೇಕನ್ನುವಂಥ ಒಂದು ಜ್ಞಾನೋದಯ ಆದರೆ ದ ಬೆಸ್ಟ್ ಟೈಮ್ ಈಸ್ ಟುಡೇ ಇಟ್ ಸೆಲ್ಫ್ ಓನ್ಲಿ. ಬಟ್ ಹೌ? ಕ್ವಶನ್ ಇಸ್ ಹೌ, ಬಿಕಾಸ್ ದೇ ಆಲ್ರೆಡಿ ಲಾಸ್ಟ್ ದಟ್ ವ್ಯಾಲ್ಯೂಬಲ್ ಟೈಮ್. ಈಗ ಹೋಲ್ ಇನ್ವೆಸ್ಟ್ಮೆಂಟ್ ಪ್ರಿನ್ಸಿಪಲ್ ಡಿಪೆಂಡ್ ಇರೋದು ಈ ಕಂಪೌಂಡಿಂಗ್ ಅನ್ನುವಂಥ ಫಾರ್ಮುಲಾ ಮೇಲೆ, ವಿಚ್ ವಿ ಆಲ್ ಲರ್ನ್ ಡ್ಯೂರಿಂಗ್ ಅವರ್ ಹೈಸ್ಕೂಲ್ ಡೇಸ್, ಚಕ್ರಬಡ್ಡಿ ಅನ್ನೋದು. ಹೌದು. ಸೊ ಈ ಚಕ್ರಬಡ್ಡಿ ಏನು ಮಹತ್ವ ಏನಂದರೆ, ವಿ ಕ್ಯಾನ್ ಇಂಪ್ಲಿಮೆಂಟ್ ದಿಸ್ ಫಾರ್ಮುಲಾ ಫಾರ್ ಆಲ್ ಅವರ್ ಲೈಫ್. ಇನ್ವೆಸ್ಟ್ಮೆಂಟ್ ಆಗ್ಬೋದು, ಹೆಲ್ತ್ ಆಗ್ಬೋದು, ನಮ್ಮ ಪ್ರೊಫೆಷನ್ ಆಗ್ಬೋದು, ನಮ್ಮ ನಾಲೆಜ್ ಗ್ರೋತಿಗೆ ಆಗ್ಬೋದು. ಬಟ್ ಅವಾಗ ಅದನ್ನು ಕಲಿಸ್ಕೊಡ್ಲಿಲ್ಲ, ಸೊ ಅದಕ್ಕೋಸ್ಕರ ನಾವು ಅದಕ್ಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ. ಈ ಕಂಪೌಂಡಿಂಗ್ ಫಾರ್ಮುಲಾ ನೋಡಿದ್ರೆ ಇದರಲ್ಲಿ 2 ಥಿಂಗ್ಸ್ ಇಂಪಾರ್ಟೆಂಟ್ ಇದೆ. 2 ಥಿಂಗ್ಸ್ ಮಾತ್ರ ನನ್ನ ಕಂಟ್ರೋಲ್ದಲ್ಲಿದೆ. ಒಂದು, ನಾನು ಎಷ್ಟು ಇನ್ವೆಸ್ಟ್ ಮಾಡಬಲ್ಲೆ, ನಂತರ ನಾನು ಎಷ್ಟು ವರ್ಷ ಹೋಲ್ಡ್ ಮಾಡಬಲ್ಲೆ. ರಿಟರ್ನ್ ನನ್ನ ಕಂಟ್ರೋಲ್ದಲ್ಲಿಲ್ಲ.
ಸೊ ಈಗ ನಾನು ಆಲ್ರೆಡಿ ಒಂದಿಷ್ಟು ಟೈಮನ್ನು ಲಾಸ್ ಮಾಡ್ಕೊಂಡಿದ್ದೀನಿ ಅಂದರೆ ದ ಬೆಸ್ಟ್ ವೇ ಈಸ್ ಟು ಅಗ್ರೆಸಿವ್ಲಿ ಸೇವ್. ಹ್ಮ್ ಈಗ ಅರ್ಲಿ ಸ್ಟಾರ್ಟರು ಒಬ್ಬರು 10,000 ಇನ್ವೆಸ್ಟ್ ಮಾಡಿ ಅಚೀವ್ ಮಾಡ್ತಾರಂದರೆ, ನೀವು ಆಲ್ರೆಡಿ ಒಂದು 5 ವರ್ಷ ಲಾಸ್ ಮಾಡಿದ್ದೀರಾ ಅಥವಾ 5 ವರ್ಷ ನೀವು ಡಿಲೇ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಂದರೆ, ಅದನ್ನು ಕಾಂಪೆನ್ಸೇಷನ್ ಮಾಡಲಿಕ್ಕೆ ನೀವು ಹೆಚ್ಚಿಗೆ ಇನ್ವೆಸ್ಟ್ ಮಾಡೋದೇ ಮಾರ್ಗ. ಅದ್ರ ಬದಲು ಜನ ಏನು ಮಾಡ್ತಾರಂದರೆ, ನಾನು ಲೇಟ್ ಆಗಿದೆಯಲ್ಲ, ಲೆಟ್ ಮಿ ಟೇಕ್ ಅಗ್ರೆಸಿವ್ ಅಪ್ರೋಚು ಆ್ಯಂಡ್ ಲೆಟ್ ಮಿ ಟೇಕ್ ದ ರಿಸ್ಕು. ನಾನು ಎಲ್ಲದೂ 100%ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಸ್ಟಾಕ್ ಮಾರ್ಕೆಟ್ದಲ್ಲಿ, ನನಗೆ ಹೆಚ್ಚಿಗೆ ರಿಟರ್ನ್ ಬರಲಿ. ಅದು ಆ ಸ್ಕ್ಯಾಮು ಈ ಸ್ಕ್ಯಾಮ್ ಅಂದರೆ ಯಾವುದೇ ಸ್ಕ್ಯಾಮ್ ನೋಡಿ ನೀವು, ಯಾವುದೇ ಸ್ಕ್ಯಾಮ್ ಅಂದರೆ ಫಿಯರ್ ಆ್ಯಂಡ್ ಗ್ರೀಡ್ ಇದ್ದೇ ಇದೆ. ಸೊ ಅದೇ ಥರ ಈ ಜನ ಏನು ಮಾಡ್ತಾರಂದರೆ, ಯಾರಾದರೂ ನಾನು ಕ್ವಿಕ್ ರಿಚ್ ಮಾಡ್ತಾರಂದರೆ ಅದ್ರ ಕಡೆ ಹೋಗ್ತಾರೆ. ದಿ ವೆಲ್ತ್ ಕ್ರಿಯೇಷನ್ ಜರ್ನಿ ಇಸ್ ಎ ವೆರಿ ಬೋರಿಂಗ್ ಪ್ರೊಸೆಸ್ ಆ್ಯಂಡ್ ಯು ಹ್ಯಾವ್ ಟು ಕಮಿಟ್ ಇಟ್ ಫಾರ್ ದ ಡಿಕೇಡ್ಸ್. ಸೊ ಅದನ್ನು ನೀವು ಓವರ್ಕಮ್ ಮಾಡಬೇಕು. ನಾನು ಈಗ ಆಗಿರುವಂಥ ಲಾಸನ್ನು ನಾನು ಕಾಂಪೆನ್ಸೇಷನ್ ಮಾಡ್ಬೇಕಂದ್ರೆ ಒಂದೇ ಮಾರ್ಗ ಅಂದರೆ ನಿಮ್ಮ ಖರ್ಚನ್ನು ಕಮ್ಮಿ ಮಾಡಿ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡಿ. ಅದು ಒಂದೇ ಮಾರ್ಗ ಇರೋದು. ಅದು ಬಿಟ್ಟುಬಿಟ್ಟು ನೀವೇನಾದರೂ ಶಾರ್ಟ್ಕಟ್ ಹುಡುಕ್ತೀನಿ ಅಂದರೆ ನಿಮ್ಮನ್ನು ಕಾಯ್ಕೊಂಡು ಕೂತಿರ್ತಾರೆ ಜನ ಮೋಸ ಮಾಡಲಿಕ್ಕೆ. ಅವ್ರು ರಿಚ್ ಆಗಿ ಕಾಯ್ತಾ ಇರ್ತಾರೆ ಆ್ಯಂಡ್ ಯು ಆರ್ ದ ಬೆಸ್ಟ್ ಗೈ ಫಾರ್ ದೆಮ್. ಸೊ ಬ್ಯಾಂಕ್ಗಳಿಗೆ ಈ ಥರ ಜನರಿಗೆ ದುಡ್ಡಿದ್ದವರು ಒಳ್ಳೆ ಕಸ್ಟಮರ್ಸ್ ಅಲ್ಲ, ದುಡ್ಡು ಇಲ್ಲದೆ ಇದ್ದವರೇ ಒಳ್ಳೆ ಕಸ್ಟಮರ್. ಹೌದೌದು ಆಬ್ವಿಯಸ್ಲಿ. ಅದಕ್ಕೆ ನಾನು ಹೇಳಿದ್ನಲ್ಲ, ಯಾವುದೇ ಸ್ಕ್ಯಾಮ್ ನೋಡಿ, ಯಾವುದೇ ಸ್ಕ್ಯಾಮ್ನ ಹಿಂದೆ ಈ ಜನ ಯಾರು ನನಗೆ ಬೇಗ ಶ್ರೀಮಂತ ಆಗ್ಬೇಕು ಅಂತ ಹೋಗ್ತಿರ್ತಾರಲ್ಲ ಅವರೇ ಇದಾಗೋದು, ಬಕ್ರಗಳಾಗೋದು. ಹಾಗಾದ್ರೆ ನಿಮ್ಮ ಪ್ರಕಾರ ಸರ್, ಈಗ ನೀವು ಅವಾಗ ಒಂದು ಒಳ್ಳೆ ವಿಷಯ ಹೇಳಿದ್ರಿ, ನೀವು ಏನಾದರೂ ಎಲ್ಲಾದರೂ ಇನ್ವೆಸ್ಟ್ ಮಾಡಿ, ಬಟ್ ರಿಟೈರ್ಮೆಂಟ್ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಇನ್ವೆಸ್ಟ್ ಮಾಡಿ. ನೀವು 20 ವರ್ಷ ಆದರೂ ಇದ್ರಿ, 20 ವರ್ಷ ಆದರೂ ಇರಿ, 30 ವರ್ಷದವ್ರಾದರೂ ಇರಿ. ಒಂದೊಂದೊಂದು ಕಾಲದಲ್ಲಿ ರಿಟೈರ್ಮೆಂಟ್ ಸೇವಿಂಗ್ಸ್ ಅನ್ನೋ ಒಂದು ಕಾನ್ಸೆಪ್ಟು ತುಂಬ ಜನರಿಗೆ ಎಸ್ಪೆಷಲಿ ಇಂಡಿಯಾದಲ್ಲಿ ಇರಲಿಲ್ಲ. ವೇರಿಯಸ್ ಕಲ್ಚರಲ್ ರೀಸನ್ಸಿಂದ. ನಾನು 4-5 ಮಕ್ಕಳು ಮಾಡ್ಕೊತೀನಿ, ಮಕ್ಕಳು ನನ್ನನ್ನು ನೋಡ್ಕೊತಾರೆ, ನಾನು ಎಷ್ಟು ಅವ್ರಿಗೆ ಓದಿಸ್ಬೇಕು ಅಥವಾ ಅವ್ರಿಗೇನು ನೋಡ್ಕೋಬೇಕು ಅಷ್ಟು ನಾನು ನೋಡ್ಕೊತೀನಿ, ಮಕ್ಕಳ ಮೇಲೆ ಭರವಸೆ ಇದೆ. ಇವಾಗ ಕಾಲ ಬದಲಾಗ್ಬಿಟ್ಟಿದೆ ಸರ್. ಇವಾಗ ಮಕ್ಕಳಿಗೆ ತಂದೆ ತಾಯಿಗೂ ಸಾಲ ಇರುತ್ತೆ, ಮಕ್ಕಳಿಗೂ ಸ್ಟೂಡೆಂಟ್ ಲೋನ್ ಅಂತ ಒಂದು ಸಾಲ ಬಂದ್ಬಿಡುತ್ತೆ. ಕರೆಕ್ಟ್. ಸೊ ಹಾಗಿದ್ದಾಗ ಇವಾಗ ಐಡಿಯಲ್ ರಿಟೈರ್ಮೆಂಟ್ ಏಜ್ ಏನು ಸರ್ ನಿಮ್ಮ ಪ್ರಕಾರ, ನೀವು ನೋಡ್ದಂಗೆ ಮಾರ್ಕೆಟಲ್ಲಿ? ನೋಡಿ, ರಿಟೈರ್ಮೆಂಟ್ ಅನ್ನೋಕ್ಕಿಂತ ನಾನೇನಂತೀನಿ ಅಂದರೆ, ಟ್ರೈ ಟು ಅಚೀವ್ ದಟ್ ಫೈನಾನ್ಷಿಯಲ್ ಫ್ರೀಡಮ್. ಆ ಫೈನಾನ್ಷಿಯಲ್ ಫ್ರೀಡಮನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಅಚೀವ್ ಮಾಡ್ಕೊಳ್ಳಿ. ಅದಕ್ಕೆ ರಿಟೈರ್ಮೆಂಟಿಗೆ ಅನ್ನೋಣ, ರಿಟೈರ್ಮೆಂಟಿಗೆ ಒಂದು ಗೌರ್ಮೆಂಟ್ ರಿಟೈರ್ಮೆಂಟ್ ಏಜ್ ಇರೋದು 60. ಬಟ್ 60 ಅಂತ ನೀವು ಟಾರ್ಗೆಟ್ ಇಟ್ಕೊಳ್ಳೇಬೇಡಿ. ಯಾಕಂದರೆ ಎಂಡ್ ಆಫ್ ದ ಡೇ ನೀವು ಅಲ್ಲಿವರೆಗೆ ವರ್ಕ್ ಮಾಡ್ಬೇಕಂದ್ರೆ, ಎಸ್ಪೆಷಲಿ ಇಫ್ ಯು ಆರ್ ವರ್ಕಿಂಗ್ ಇನ್ ಎ ಪ್ರೈವೇಟ್ ಸೆಕ್ಟರು, ಗ್ಯಾರಂಟಿ ಇಲ್ಲ. ಒಂದು ನೀವು ನಿಮ್ಮ ಇಂಡಸ್ಟ್ರಿಗೆ ನೀಡ್ ಆಗಿರ್ಬೇಕು, ಡಿಮಾಂಡಲ್ಲಿರ್ಬೇಕು. ಎರಡನೇದು ನಿಮ್ಮ ಬಾಡಿ ಸಪೋರ್ಟ್ ಮಾಡಬೇಕು, ಮೂರನೇದು ನಿಮ್ಮ ಮೆಂಟಲ್ ಇದನ್ನು ಸಪೋರ್ಟ್ ಮಾಡಬೇಕು. ಈ ಮೂರೂ ನಿಮ್ಗೆ ಸಪೋರ್ಟಿವ್ ಇದ್ದರೆ ನೀವು 60-65 ವರೆಗೆ ವರ್ಕ್ ಮಾಡ್ಬೋದು. ಇಲ್ಲ ಅಂದರೆ ರಿಟೈರ್ಮೆಂಟು ಆರ್ಲೆಸ್ ದಟ್ ಎಕ್ಸಾಸ್ಟೇಷನ್ ಪೀರಿಯಡ್ ಈಸ್ ಕರೆಂಟ್ಲಿ ಅಟ್ 40-45 ಬಂದ ತಕ್ಷಣ ಆ ಎಕ್ಸಾಸ್ಟೇಷನ್ ಲೆವೆಲ್ ಬಂದ್ಬಿಡುತ್ತೆ. ಐದರ್ ಬಿಕಾಸ್ ಆಫ್ ದ ಮೆಂಟಲ್ ಪ್ರೆಷರು ಅಥವಾ ಹೆಲ್ತು ಅಥವಾ ಪ್ರೊಫೆಷ್ನಲ್ ಇದರಿಂದ. ಸೊ ನಾನೇನಂತೀನಿ ಅಂದರೆ, ರಾದರ್ ದ್ಯಾನ್ ಟ್ರೈನ್ ಟು ಅಚೀವ್ ದ ರಿಟೈರ್ಮೆಂಟು, ಟ್ರೈ ಟು ಅಚೀವ್ ದ ಫೈನಾನ್ಷಿಯಲ್ ಫ್ರೀಡಮ್. ಆ ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡಿದ ನಂತರ ನೀವು ಅದೇ ಜಾಬ್ ಮಾಡ್ಬೇಕಂತಿಲ್ಲ, ಅದನ್ನೇ ಕಂಟಿನ್ಯೂಸ್ ಆಗಿ ರುಟೀನಾಗಿ ಮಾಡ್ಬೇಕಂತಿಲ್ಲ. ನಿಮ್ಮ ಪ್ಯಾಷನ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಬಟ್ ಅದಕ್ಕೋಸ್ಕರ ನೀವೇನಾದರೂ ಈ ಥರದ ಟಾರ್ಗೆಟ್ ಇಟ್ಕೊಂಡಿದ್ರೆ ಯು ಮಸ್ಟ್ ಸ್ಯಾಕ್ರಿಫೈ ಇನ್ ಎ ಬಿಗ್ ವೇ. ಒಂದು ಈ ಅರ್ಲಿ ರಿಟೈರ್ಮೆಂಟು ಅಥವಾ ಈ ಫೈರ್ ಅಂತಾರೆ, ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ರಿಟೈರ್ ಅರ್ಲಿ ಅಂತ. ಇದನ್ನು ಅಚೀವ್ ಮಾಡ್ಬೇಕಂದ್ರೆ ಎರಡೇ ಮಾರ್ಗ ಇರೋದು. ಒಂದು, ನಿಮ್ಮ ತಂದೆಯಿಂದ ತಾಯಿಯಿಂದ ಅಥವಾ ಪೇರೆಂಟ್ಸಿಂದ ಸಿಕ್ಕಾಪಟ್ಟೆ ಆಸ್ತಿ ಬಂದಿರಬೇಕು. ಇಲ್ಲ ಅಂದರೆ ಯು ಹ್ಯಾವ್ ಟು ಸ್ಯಾಕ್ರಿಫೈ ಡಿಕೇಡ್ಸ್ ಟು ಅಚೀವ್ ದ್ಯಾಟ್ ಬಾಲ್ ಪಾರ್ಕ್ ನಂಬರ್. ಸೊ ಅದಕ್ಕೋಸ್ಕರ 60 ಅಂತ ಮರೆತುಬಿಡಿ. ಇವತ್ತಿನ ಕಾಲದಲ್ಲಿ ರಿಟೈರ್ಮೆಂಟ್ ಅನ್ನೋದು 60 ಅನ್ನೋದು ಮರೆತು ಬಿಡೋದು. 50-55 ಆ್ಯಂಡ್ ಇಫ್ ಯು ಅಚೀವ್ ಇಟ್ ವೆಲ್ ಇನ್ ಅಡ್ವಾನ್ಸ್ ದ್ಯಾಟ್ ವಿಲ್ ಬಿ ಫಂಟಾಸ್ಟಿಕ್ ಅಂತ ಹೇಳ್ತೀನಿ ನಾನು. ಈಗಿರೋ ನಮ್ಮ ಡಿಜಿಟಲ್ ಟೂಲ್ಸ್ ಇರ್ಬೋದು, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇರ್ಬೋದು, ಇದನ್ನು ನೀವು ಅವಾಗ ಟಚ್ ಕೂಡ ಮಾಡಿದ್ರಿ, ಎಲ್ಲರೂ ಫೈನಾನ್ಷಿಯಲ್ ಅಡ್ವೈಸರ್ಸೇ ಸರ್. ಬೆಜ್ಜನ್ ಜನ ಬರ್ತಾರೆ, ಹಿಂಗೆ ಇನ್ವೆಸ್ಟ್ ಮಾಡಿ, ಇಲ್ಲಿ ಹೋಗಿ ಇಷ್ಟು ಪರ್ಸೆಂಟೇಜ್ ಮಾಡಿ. ಅದೇ ರೀತಿ ಕೆಲವರು ಅದರಲ್ಲಿ ರಿಜಿಸ್ಟರ್ಡ್ ಇರ್ತಾರೆ, ಕೆಲವರು ಫೇಮಸ್ ಆಗಿರ್ತಾರೆ, ಬಟ್ ನಾಟ್ ನೆಸೆಸರಿಲಿ ರಿಜಿಸ್ಟರ್ಡ್ ಅಥವಾ ನೋನ್ ಫಾರ್ ಇಟ್. ಸೊ ಒಂದು, ಇಂಥವ್ರು ಯಾರನ್ನ ನಾವು ಫಾಲೋ ಮಾಡಬೇಕು ಅಥವಾ ಹೇಗೆ ಅವ್ರನ್ನ ಅನಲೈಸ್ ಮಾಡಬೇಕು, ಒಂದೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಒಂದು ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ಸ್ ಪ್ರತಿಯೊಬ್ಬರು ಇಟ್ಕೋಬೇಕು
ಇಲ್ಲ ಇಲ್ಲದೆ ಇದ್ರು ನೀವು ಮ್ಯಾನೇಜ್ ಮಾಡ್ತೀರಾ ಅಂತಂದ್ರು ಮಾಡಬಹುದು. ನಿಮ್ಮ ಪ್ರಕಾರ ಇದಕ್ಕೆ ಏನು ಆನ್ಸರ್ ಸರ್? ನೋಡಿ, ಒಂದು ನೀವು ಯಾರಿಂದನೇ ಅಡ್ವೈಸ್ ತೊಗೊಳ್ಳಿ. ನಾನು ಸರ್ಟಿಫೈಡು ಅಥವಾ ರಿಜಿಸ್ಟರ್ಡ್ ಇದ್ದವರಿಂದನೇ ನೀವು ಅಡ್ವೈಸ್ ತೊಗೋಬೇಕು ಅಥವಾ ಫೈನಾನ್ಷಿಯಲ್ ನಾಲೆಜ್ ತೊಗೋಬೇಕಂತೇನಿಲ್ಲ. ನಿಮ್ಮ ಮನೆ ಪಕ್ಕದಲ್ಲಿ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಅನ್ಬಯಸ್ಡ್ ಆಗಿ ಅಡ್ವೈಸ್ ಕೊಡ್ತಾ ಇದ್ದರೆ ಫೈನು, ಒಂದು ಒಳ್ಳೆ ಫೈನಾನ್ಷಿಯಲ್ ಅಡ್ವೈಸ್ ಅಡ್ವೈಸರ್ ಇರಬೇಕು. ಬಟ್ ಎಂಡ್ ಆಫ್ ದ ಡೇ ನೀವು ಯಾರಿಂದನೂ ಅಡ್ವೈಸ್ ತೊಗೋಬೇಕಾದ್ರೂ ಕೂಡ ಒಂದೇನು ನೀವು ಐಡೆಂಟಿಫೈ ಮಾಡ್ಬೇಕಂದ್ರೆ, ಇವರು ನನಗೇನಾದರೂ ಈ ಪ್ರಾಡಕ್ಟನ್ನು ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ಇದ್ರ ಹಿಂತಿರುವಂಥ ಉದ್ದೇಶ ಏನು, ಏನಾದರೂ ಸೆಲ್ ಮಾಡ್ತಾ ಇದ್ದಾರಾ? ಏನಾದರೂ ಸೆಲ್ ಮಾಡ್ತಾ ಇದ್ದಾರೆ ಅಂದರೆ ಇಂಡೈರೆಕ್ಟಾಗಿ ಪ್ರಾಡಕ್ಟೇ ಸೆಲ್ ಮಾಡ್ಬೇಕಂತಿಲ್ಲ, ಅದ್ರ ಬದಲು ಅವರು ಸರ್ವಿಸನ್ನು ಕೂಡ ಸೆಲ್ ಮಾಡ್ತಾ ಇರ್ಬೋದು, ಏನಾದರೂ ಪ್ರಮೋಟ್ ಮಾಡ್ತಾ ಇರ್ಬೋದು. ಎಸ್ಪೆಷಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಎಸ್ಪೆಷಲಿ ಕನ್ನಡ ಯೂಟ್ಯೂಬ್ ಚಾನಲ್ಗಳೇ ಈ ಟ್ರೇಡರ್ಸು ಪ್ಲ್ಯಾಟ್ಫಾರ್ಮನ್ನು ತುಂಬ ಪ್ರಮೋಟ್ ಮಾಡ್ತಾ ಇದ್ದಾರೆ. ನಾನು ಇಷ್ಟು ಡೈಲಿ ಅರ್ನ್ ಮಾಡ್ತಾ ಇದ್ದೀನಿ, ಅಷ್ಟು ಡೈಲಿ ಅರ್ನ್ ಮಾಡ್ತಾ ಇದ್ದೀನಿ ಅಂತ ಏನೇನೋ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇವರು ಫಸ್ಟು ಯಾರಿನಿಂದನೇ ನೀವು ಅಡ್ವೈಸ್ ತೊಗೊಳ್ಳಿ. ನಿಮಗೇನಾದರೂ ಮೋಸ ಆದರೆ ಆ ಮೋಸಕ್ಕೆ ನಾನು ಕಾಂಪೆನ್ಸೇಷನ್ ಮಾಡ್ಬೇಕಂದ್ರೆ ಎಲ್ಲಿ ಕಂಪ್ಲೇಂಟ್ ಮಾಡಬೇಕು, ಆ ಕಂಪ್ಲೇಂಟ್ ಮಾಡುವಂಥ ದಾರಿ ಸುಗಮವಾಗಿದೆಯಾ? ಯಾರ ಹತ್ರ ಇನ್ವೆಸ್ಟ್ ಮಾಡ್ತೀರಾ, ಇನ್ವೆಸ್ಟ್ ಮಾಡಿದ ನಂತರ ನಿಮ್ಮ ದುಡ್ಡಿಗೆ ಮೋಸ ಆತಂತ ತಿಳ್ಕೊಳ್ಳಿ, ಅಥವಾ ನಿಮ್ಗೆ ಅಡ್ವೈಸ್ ಕೊಟ್ಟಿರ್ತಾರಲ್ಲ ಅವರಿಂದ ನಿಮ್ಗೆ ಮೋಸ ಆತಂದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರಿಂದ ನಾನು ಮೋಸ ಆಗಿದ್ದನ್ನು ನಾನು ಹೇಗೆ ಕಂಪ್ಲೇಂಟ್ ಮಾಡಿ ನಾನು ದುಡ್ಡನ್ನು ತೊಗೋಬೇಕು, ಆ ದಾರಿ ಕ್ಲಿಯರಿಟಿ ಇರಬೇಕು. ಎರಡನೇದ್ದು, ಯಾರಿಂದನೇ ಅಡ್ವೈಸ್ ತೊಗೊಳ್ಳಿ. ಅಲ್ಲಿ ಕುಂತು ಸೋಷಿಯಲ್ ಮೀಡಿಯಾದಲ್ಲಿ ಕುಂತ್ಬಿಟ್ಟು ಏನೇನೋ ರೋಜಿ ಪಿಕ್ಚರ್ ಕೊಡ್ತಿರ್ತಾರೆ, 12, 15, 20% ಈಸಿಯಾಗಿ ಸಿಗುತ್ತೆ ಅಂತ ಅಂದಿರ್ತಾರೆ. ಇವರು ನನ್ನ ಪ್ರಕಾರ ಅಂದರೆ ಅವ್ರ ಆ್ಯಕ್ಚುಯಲ್ ಬರ್ತ್ ಆಗಿರೋದು ಮೊದಲೇ ಆಗಿರ್ಬೋದು, ಬಟ್ ಆ್ಯಸ್ ಎನ್ ಇನ್ವೆಸ್ಟರ್ ಬರ್ತ್ ಆಗಿದ್ದು ಆಫ್ಟರ್ ಕೋವಿಡ್ ಅಂತ ಹೇಳ್ತೀನಿ ನಾನು. ಕೋವಿಡ್ ಅಂತ ಹೇಳ್ತೀನಿ. ಆ್ಯಂಡ್ ಮೋರ್ ಓವರ್ ದೇ ನೆವರ್ ಸಾ ಸಚ್ ಎ ಮಾರ್ಕೆಟ್ ಕ್ರ್ಯಾಶು ನೋಡಿಲ್ಲ, ಏನೂ ನೋಡಿಲ್ಲ. ಆ್ಯಂಡ್ ಅವರಿಂದ ನೀವು ಅಡ್ವೈಸ್ ತೊಗೊಳ್ಳುವಾಗ ಆ ಪರ್ಸನ್ ಯಾರು ಅಡ್ವೈಸ್ ಕೊಡ್ತಾ ಇದ್ದಾರಲ್ಲ ಅವರಿಗೆ 1 ಲಕ್ಷ ಲಾಸ್ ಆದರೂ ಕೂಡ ಏನು ಅನಿಸ್ಲಿಕ್ಕಿಲ್ಲ. ಬಟ್ ಎಂಡ್ ಆಫ್ ದ ಡೇ ನಿಮ್ಮ ಫೈನಾನ್ಷಿಯಲ್ ಲೈಫೇ ಬೇರೆ, ನಿಮ್ಮ ಅಬ್ಲಿಗೇಷನ್ಸೇ ಬೇರೆ, ನಿಮ್ಮ ಇನ್ಕಮ್ಮೇ ಬೇರೆ. ಸೊ ಇಂಥ ಸಿಚುವೇಶನ್ದಲ್ಲಿ ನಿಮಗೆ ಬರೀ 1,000 ಲಾಸ್ ಆದರೂ ಕೂಡ ದೊಡ್ಡ ಲಾಸು. ಹೌದು. ಸೊ ಆ ಕಸ್ಟಮೈಸ್ ಮಾಡುವಂಥ ಕೆಪಾಸಿಟಿ ನಿಮ್ಮ ಹತ್ರ ಇದೆಯಾ, ಅಥವಾ ಅದನ್ನು ಕ್ವಶನ್ ಮಾಡುವಂಥ ಕೆಪಾಸಿಟಿ ಇದೆಯಾ, ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ಯಾರೇ ಅಡ್ವೈಸ್ ಕೊಡ್ರಿ, ಈ ಫೈನಾನ್ಷಿಯಲ್ ವರ್ಲ್ಡಲ್ಲಿ ಯಾರೇ ಅಡ್ವೈಸ್ ಕೊಡಲಿ, ಯಾರನ್ನೂ ಕಣ್ಮುಚ್ಚಿ ನಂಬೇಡಿ. ಟ್ರೈ ಟು ಆಸ್ಕ್ 1000 ಕ್ವಶನ್ಸ್. ಯಾಕಂದರೆ ಎಂಡ್ ಆಫ್ ದ ಡೇ ನಿಮ್ಮ ಹಾರ್ಡ್ ಅರ್ನ್ ಮನಿ ರಿಸ್ಕಲ್ಲಿರುತ್ತೆ. ನೀವು ಎವ್ರಿ ಡೇ 8 ರಿಂದ 10 ತಾಸು ನೀವು ಆ ದುಡ್ಡನ್ನು ಅರ್ನ್ ಮಾಡಲಿಕ್ಕೆ ನೀವು ಸ್ಪೆಂಡ್ ಮಾಡ್ತೀರಾ. ರೈಟ್. ಸೊ ಅದನ್ನು ನೀವು ಪ್ರಾಪರಾಗಿ ನೀವು ಮ್ಯಾನೇಜ್ ಮಾಡ್ತಾ ಇಲ್ಲ ಅಂದರೆ ಆ 8 ರಿಂದ 10 ತಾಸು ನೀವು ಕೆಲಸ ಮಾಡಿದ್ದು ಏನು ಯೂಸ್ ಹೇಳಿ? ಕರೆಕ್ಟ್. ಸೊ ಅದಕ್ಕೋಸ್ಕರ ಇದಕ್ಕೇನು ದೊಡ್ಡ ಫೈನಾನ್ಷಿಯಲ್ ಸೇಬಿ ಅಥವಾ ಫೈನಾನ್ಷಿಯಲ್ ನಾಲೆಜೇ ಬೇಕಂತಿಲ್ಲ. ಸುಮ್ಮನೆ ಕ್ವಶನ್ ಮಾಡೋದು ಕಲೀರಿ. ಯಾರೇ ಬ್ಯಾಂಕರ್ ಅಪ್ರೋಚ್ ಆಗಲಿ, ಅಥವಾ ಏಜೆಂಟ್ ಅಪ್ರೋಚ್ ಆಗಲಿ, ಅಥವಾ ಸೋಷಿಯಲ್ ಮೀಡಿಯಾದಿಂದ ಏನೇ ರೆಕಮೆಂಡೇಶನ್ ಬರಲಿ, ಯಾಕೆ ಇವ್ರು ಇದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ, ಇದ್ರ ಪಾಸಿಟಿವ್ ಏನು ನೆಗೆಟಿವ್ ಏನು ಎರಡೂ ಹೇಳ್ತಾ ಇದ್ದಾರಾ? ಬರೀ ಪಾಸಿಟಿವ್ ಪ್ರಮೋಟ್ ಮಾಡ್ತಾ ಇದ್ದರೆ ಅಲ್ಲಿ ಏನಾದರೂ ಹುಳುಕಿದೆ ಅಂತ ತಿಳ್ಕೊಬೇಕು. ಮತ್ತು ಈ ಫೀ ಓನ್ಲಿ ಅಂತ ಏನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದೇನು ಸರ್ ಕಾನ್ಸೆಪ್ಟ್? ಹೇಳ್ತೀನಿ. ಈಗ ಸಿಂಪಲಾಗಿ ಹೇಳ್ಬೇಕಂದ್ರೆ, ನೀವು ಯಾರೇ ಒಬ್ಬರು ಡಾಕ್ಟರ್ ಹತ್ರ ಹೋಗ್ತೀರಾ, ಡಾಕ್ಟರ್ ಹತ್ರ ಹೋದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ ದೇ ವಿಲ್ ಚಾರ್ಜ್ ಕನ್ಸಲ್ಟೆನ್ಸಿ ಫೀ. ನಿಮ್ಮ ಕನ್ಸಲ್ಟ್ ಮಾಡಿಬಿಟ್ಟು ಆನಂತರ ಏನು ಮಾಡ್ತಾರೆ, ದೇ ವಿಲ್ ಪ್ರಿಸ್ಕ್ರೈಬ್ ಸರ್ಟನ್ ಮೆಡಿಸಿನ್ಸ್ ಆಲ್ಸೋ. ಅವ್ರದ್ದೇ ಮೆಡಿಕಲ್ ಶಾಪ್ ಇರುತ್ತೆ, ಅಲ್ಲಿ ಮೆಡಿಸಿನ್ ತೊಗೋರಿ ಅಂತಾರೆ. ಸೊ ನನಗೆ 2 ಥರದ ಇನ್ಕಮ್ ಬಂತು ಆ್ಯಸ್ ಎ ಡಾಕ್ಟರ್. ರೈಟ್. ಒಂದು ಕನ್ಸಲ್ಟೇಷನ್ ಫೀ ಬಂತು, ಒಂದು ನಾವು ದುಡ್ಡು ಮೆಡಿಸಿನ್. ಸೊ ನಾನು ನಿಮ್ಗೆ ಮೆಡಿಸಿನ್ಸನ್ನು ಪ್ರಿಸ್ಕ್ರೈಬ್ ಮಾಡುವಾಗ ನನ್ನ ಮೆಡಿಸಿನ್ ಶಾಪ್ದಲ್ಲಿರುವಂಥ ಮೆಡಿಸಿನ್ಸನ್ನು ಪ್ರಿಸ್ಕ್ರೈಬ್ ಮಾಡ್ತೀನಿ. ಆ್ಯಂಡ್ ಎಲ್ಲಿ ಯಾವ ಮೆಡಿಸಿನ್ ಸೇಲ್ ಮಾಡಿದ್ರೆ ನನಗೆ ಹೆಚ್ಚಿಗೆ ಪ್ರಾಫಿಟ್ ಇದೆ ಅನ್ನೋದು ನಾನು ಮಾಡ್ತೀನಿ. ರೈಟ್. ನಾನು ನಿಮ್ಮ ಕಾನ್ಸಂಟ್ರೇಷನ್ ನೋಡೋಲ್ಲ, ಅಥವಾ ನಿಮ್ಮ ಕಡೆ ಕಾನ್ಸಂಟ್ರೇಷನ್ ಮಾಡಲ್ಲ. ಇದೇ ಥರ ಫೈನಾನ್ಷಿಯಲ್ ಇಂಡಸ್ಟ್ರಿಯಲ್ಲೂ ಆಗ್ತಿತ್ತು, ಈಗಲೂ ಆಗ್ತಾ ಇದೆ. ಯಾವುದೇ ಒಬ್ಬ ಪರ್ಸನ್ನು ಯಾವುದೇ ಒಂದು ಪ್ರಾಡಕ್ಟನ್ನು ಸೇಲ್ ಮಾಡುವಾಗ ಅವನು ಕಂಪ್ಲೀಟ್ಲಿ ಕನ್ಫ್ಲಿಕ್ಟ್ ಫ್ರೀ ಅಡ್ವೈಸ್ ಕೊಡ್ತಾನೆ ಅನ್ನೋದು ನೀವು ಮರೆಯಲೇಬೇಕು. ಸೊ ಇದನ್ನು ಸೆಗ್ರಿಗೇಟ್ ಮಾಡೋದಕ್ಕೆ ಸೆಬಿ ಅವರು 2013ರಲ್ಲಿ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಂತ ರೆಗ್ಯುಲೇಷನ್ ತಂದರು. ಇಲ್ಲೇನು ಹೇಳಿದ್ರಂದರೆ, ಸಿಂಪಲ್ಲಾಗಿ ಆಡು ಮಾತಿನಲ್ಲಿ ಹೇಳ್ಬೇಕಂದ್ರೆ, ಒಂದು ನೀನು ಡಾಕ್ಟರ್ ಆಗಪ್ಪ, ಇಲ್ಲ ಅಂದರೆ ಮೆಡಿಕಲ್ ಶಾಪ್ ಓಪನ್ ಮಾಡ್ಕೋಬೇಕು. ಡಾಕ್ಟರ್ ಆದರೆ ನೀನು ಬರೀ ಕನ್ಸಲ್ಟೆನ್ಸಿ ಮಾಡು, ಏನು ಸೆಲ್ ಮಾಡೋ ಹೋಗಿಲ್ಲ. ಮೆಡಿಸಿನ್ ಶಾಪ್ ಅಂದರೆ ನೀನು ಬರೀ ಸೆಲ್ ಮಾಡು, ಅದರಿಂದ ಬಂದಂಥ ಕಮಿಷನ್ ತಗೋ. ಸೊ ಈ ಫೀ ಓನ್ಲಿ ಪ್ಲ್ಯಾನರ್ಸ್ ಅಂದರೆ ಈಗ ನಾನೇನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿಲ್ಲ, ಇಲ್ಲಿ ನಾವು ಯಾವುದೇ ಪ್ರಾಡಕ್ಟನ್ನು ಸೆಲ್ ಮಾಡಲ್ಲ, ನಾವು ಕ್ಲೈಂಟಿಂದ ಡೇಟಾ ಕಲೆಕ್ಟ್ ಮಾಡ್ತೀವಿ. ಆ್ಯಂಡ್ ವಿಲ್ ಡಿಸೈನ್ ದ ಪ್ಲ್ಯಾನ್, ಆ್ಯಂಡ್ ಆ್ಯಸ್ ಪರ್ ದೇರ್ ರಿಕ್ವೈರ್ಮೆಂಟ್ ವಿಲ್ ಸಜೆಸ್ಟ್ ದ ಪ್ರಾಡಕ್ಟ್ಸ್ ಆಲ್ಸೋ. ಬಟ್ ನಾವು ಯಾವುದೇ ಪ್ರಾಡಕ್ಟನ್ನು ಸೆಲ್ ಮಾಡಲ್ಲ. ನಮಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ 1 ಪೈಸಾನು ಕಮಿಷನ್ ಇರಲ್ಲ, ಬ್ರೋಕರೇಜ್ ಇರಲ್ಲ. ಸೊ ಇಂಥ ಸೆಟಪ್ದಲ್ಲಿ ಯು ವಿಲ್ ಗೆಟ್ ದ ಕನ್ಫ್ಲಿಕ್ಟ್ ಫ್ರೀ ಅಡ್ವೈಸು. ಅದೇ ರೀತಿ ನೀವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಇರ್ತಾರೆ, ನಾನು ಎಲ್ಲರೂ ಕೆಟ್ಟವ್ರು ಅಂತ ಏನಲ್ಲ, ಮೆಜಾರಿಟಿ ಆಫ್ ದ ಜನ
ಅವ್ರು ಏನು ಮಾಡ್ತಾರಂದ್ರೆ ನಿಮ್ಗೊಂದು ಪ್ರಾಡಕ್ಟ್ ಸೇಲ್ ಮಾಡುವಾಗ ಆಬ್ವಿಯಸ್ಲಿ ದೇ ವಿಲ್ ಲುಕ್ ಫಾರ್ ದೇರ್ ಓನ್ ಬೆನಿಫಿಟ್ ಅಲ್ಲ ಅವ್ರ ಇಂಟ್ರೆಸ್ಟ್ ನೋಡ್ಕೊಂತಾರೆ. ನೋಡ್ತಾರೆ. ಹೌದು. ಆ್ಯಂಡ್ ಕಾಸ್ಟ್ ಆಲ್ಸೋ ಮ್ಯಾಟರ್ಸ್ ಅಲಾಟ್. ಈಗ ನಾವು ಇನ್ವೆಸ್ಟ್ಮೆಂಟ್ ವರ್ಲ್ಡಲ್ಲಿ ನಾವು ಏನು ಮರೆತುಬಿಟ್ಟಿದ್ವಿ ಅಂದರೆ, ನೀವೆಲ್ಲೇ ಇನ್ವೆಸ್ಟ್ ಮಾಡಿ, ಕಾಸ್ಟ್ ಈಸ್ ಎ ನೆಗೆಟಿವ್ ಕಂಪೌಂಡಿಂಗು. ನಾವು ನೆಗೆಟಿವ್ ಕಂಪೌಂಡಿಂಗ್ ಈಗ ಮ್ಯೂಚುವಲ್ ಫಂಡ್ದಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಹೌದು. ಮ್ಯೂಚುವಲ್ ಫಂಡ್ದಲ್ಲಿ ಇನ್ವೆಸ್ಟ್ ಮಾಡಿದಾಗ ನನಗೆ ರಿಟರ್ನ್ಸ್ ಬಂದದ್ದನ್ನು ಪಾಸಿಟಿವ್ ಕಂಪೌಂಡಿಂಗ್ ಅಂತೀವಿ ನಾವು. ಓಕೆ. ಅದೇ ಥರ ಅಲ್ಲಿ ಕಾಸ್ಟ್ ಏನಿರುತ್ತಲ್ಲ ಅದು ನೆಗೆಟಿವ್ ಕಂಪೌಂಡಿಂಗ್. ನೆಗೆಟಿವ್ ಕಂಪೌಂಡಿಂಗ್ ಅಂದರೆ ಎವ್ರಿ ಇಯರ್ ಅದು ಕಂಪೌಂಡಿಂಗ್ ಆಗಿ ನೀವೇನಾದರೂ 10 ವರ್ಷ 20 ವರ್ಷ ಹೂಡಿಕೆ ಮಾಡ್ತಾಯಿದ್ರೆ ನೀವು ಎಷ್ಟು ಕಾಸ್ಟ್ ಸೇವ್ ಮಾಡ್ತಿರಲ್ಲ ಅದು ಕೂಡ ಮ್ಯಾಟರ್ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್ಲು ಮ್ಯೂಚುವಲ್ ಫಂಡ್ಗಳಲ್ಲಿ ಡೈರೆಕ್ಟ್ ಆ್ಯಂಡ್ ರೆಗ್ಯುಲರ್ ಅಂತ ಇದೆ. ಡೈರೆಕ್ಟ್ ಅಂದರೆ ಏಜೆಂಟ್ ಇಲ್ಲ, ಸರಿ. ರೆಗ್ಯುಲರ್ ಅಂದರೆ ಏಜೆಂಟ್ ಇದ್ದಾರೆ. ಸೊ ಅವ್ರ ಏಜೆಂಟ್ ಕಮಿಷನ್ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ ಈಗ ಉದಾಹರಣೆಗೆ ಒಂದು 10,000 ರೂಪಾಯಿ ನಾನು ಕಟ್ತೀನಿ ಅನ್ಕೊಳ್ಳೋಣ. ಅದರಲ್ಲಿ ಆ ಎಂಟೈರ್ 10,000 ರೂಪಾಯಿ ಇನ್ವೆಸ್ಟ್ ಆಗಲ್ಲ. ಒಂದಿಷ್ಟು 2,000ನೋ 3,000ನೋ ಫೀಸು ಏಜೆಂಟ್ ಕಮಿಷನ್ ಹೋಗಿರುತ್ತೆ. ಸೊ ಎವ್ರಿ ಇಯರ್ ಈ 1,000 2,000 ಕೊಟ್ಕೊಂತ ಏನು ಹೋಗಿರ್ತೀರಲ್ಲ, ಇದು ಕೂಡ ಕಂಪೌಂಡ್ ಆಗಿ ಆಗಿ ಆಫ್ಟರ್ 10 years ಇಟ್ ವಿಲ್ ಕ್ರಿಯೇಟ್ ಎ ಹ್ಯೂಜ್ ಡಿಫ್ರೆನ್ಸು. ಸೊ ಅದಕ್ಕೋಸ್ಕರ ನೀವೆಲ್ಲೇ ಹೂಡಿಕೆ ಮಾಡಿ, ಒಂದು ಕನ್ಫ್ಲಿಕ್ಟ್ ಫ್ರೀ ಅಡ್ವೈಸ್ ನೋಡಬೇಕು, ಎರಡನೇದು ನೀವು ಕಾಸ್ಟ್ ಎಷ್ಟು ಕೊಡ್ತಾ ಇದ್ದೀರ ಅನ್ನೋದು ಚೆಕ್ ಮಾಡಿ. ಕಾಸ್ಟನ್ನು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕಮ್ಮಿ ಮಾಡೋದು ಒಳ್ಳೆಯದು. ಇದು ಎರಡನ್ನು ನೀವು ಮರೆತರೆ ನೀವು ಇನ್ವೆಸ್ಟರೇ ಅಲ್ಲ ಅಂತ ಹೇಳ್ತೀನಿ ನಾನು. ಯಾಕಂದರೆ ಯು ಮಸ್ಟ್ ಅವೇರ್ ಅಬೌಟ್ ದೀಸ್ ಬೇಸಿಕ್ಸು. ಯಾರಿಂದ ನಾನು ಕನ್ಫ್ಲಿಕ್ಟ್ ಫ್ರೀ ಅಡ್ವೈಸ್ ತಗೋಬೇಕು, ಆ್ಯಂಡ್ ಮೋರ್ ಓವರು ನಾನು ಕಾಸ್ಟನ್ನು ಹೆಂಗೆ ಕಮ್ಮಿ ಮಾಡ್ಬೇಕು ಅನ್ನೋದು. ನಿಮ್ಮ ಪ್ರಕಾರ ಬೆಂಗಳೂರು ಅಂತ ಊರಲ್ಲಿ ನಾನು ರಿಟೈರ್ ಆಗೋವಾಗ ಎಷ್ಟು ಕೋಟಿ ಇಟ್ಟಿರ್ಬೇಕು ಸರ್ ಒಂದು ಸುಖವಾದ ಜೀವನಕ್ಕೆ? ಅದು ಹೇಳಿದ್ರೆ ಭಾಳ ಜನರಿಗೆ ಹೆದರಿಕೆ ಆಗುತ್ತೆ. ಅದಕ್ಕೆ ನಾನು ಕೇಳಿದ್ದು ಎಷ್ಟು ಕೋಟಿ ಇಟ್ಕೋಬೇಕು, ಲಕ್ಷ ಕೇಳಲಿಲ್ಲ ನಾನು. ಈಗ ಫಾರ್ ಎಕ್ಸಾಂಪಲ್ಲು ನಾನು ಅವ್ರ ಹೆಸರು ಹೇಳಲ್ಲ, ಒಂದು ಹೋದ್ವಾರ ಸಡನ್ನಾಗಿ ನನಗೊಂದು ಕಾಲ್ ಬಂತು. 4-5 ಸರಿ ಕಾಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಏನು ಅರ್ಜೆಂಟ್ ಇರ್ಬೋದು ಅಂತ ನಾನು ಕಾಲ್ ಪಿಕ್ ಮಾಡಿದೆ. ಕಾಲ್ ಪಿಕ್ ಮಾಡಿದ ನಂತರ ಹಿ ಈಸ್ ಆಲ್ಮೋಸ್ಟ್ ಅರೌಂಡ್ 33 year old guy. ಹಿ ಲಾಸ್ಟ್ ದ ಜಾಬ್. ಹಿಂದಿನ ದಿನ ಕಂಪ್ನಿಯಿಂದ ಇಮೇಲ್ ಬಂದಿದೆ, ಯು ಆರ್ ಫೈರ್ಡ್ ಅಂತ. ಹೆಂಡತಿಗೂ ಹೇಳಿಲ್ಲ, ತಂದೆ ತಾಯಿಗೂ ಹೇಳಿಲ್ಲ. 33 year old guy. ಸರ್ ನಾನು ಏನು ಮಾಡಲಿ, ನಂದು 70,000 ತಿಂಗಳಿಗೆ ಖರ್ಚಿದೆ ಅಂತ ಅಂದ. ಎಷ್ಟು ಅಸೆಟ್ ಇದೆ ಅಂತ ಕೇಳಿದೆ ನಾನು. ಫೈನಾನ್ಷಿಯಲ್ ಅಸೆಟ್ಸು 7 crore ಇದೆ ಅಂತ ಹೇಳಿದ. 7 crore ಇದೆ, 70,000 ಅಂದರೆ ದೆನ್ ಫೈನ್, ಯು ನೋ ನೀಡ್ ಟು ಬಾದರ್, ನೀವು ವರ್ಕ್ ಮಾಡಲಿಲ್ಲ ಅಂದರೆ ಹೋಗುತ್ತೆ. ಸರ್ ಅದು ಹೆಂಗೆ ಸರ್ ಅಂತ ಅಂದ. ಅದಕ್ಕೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ನಿಮ್ಮ ಹತ್ರ 1 ಕೋಟಿ ಇದೆ ಅಂದರೆ, ದೇರ್ ಸಮಥಿಂಗ್ ಕಾಲ್ಡ್ ಆ್ಯಸ್ ಇನಿಷಿಯಲ್ ವಿಡ್ರಾವಲ್ ರೇಟ್. ಅಂದರೆ ಇನಿಷಿಯಲ್ ವಿಡ್ರಾವಲ್ ರೇಟ್ ಅಂದರೆ ನೀವು 1 ಕೋಟಿಯನ್ನು ಬ್ಯಾಂಕ್ನಲ್ಲಿ ಇಡ್ತೀರಾ. 1 ಕೋಟಿಯನ್ನು ಬ್ಯಾಂಕ್ನಲ್ಲಿ ಇಟ್ಟರೆ ನಿಮಗೆ ಬಡ್ಡಿ ಎಷ್ಟು ಬರುತ್ತೆ? 6-7%. ಸೊ 6-7 ಲಕ್ಷ. 6-7 ಲಕ್ಷ ಬರುತ್ತಲ್ಲ ಅಂದ್ಬಿಟ್ಟು ನಾವು ಜೀವನ ಸಾಗಿಸ್ತೀವಿ. ಬಟ್ ನನ್ನ ಖರ್ಚು ಆಫ್ಟರ್ 5 years ಇಷ್ಟೇ 6-7 ಲಕ್ಷ ಇರಲ್ಲ, ಬಟ್ ಆ 1 ಕೋಟಿಯಿಂದ ಬರುವಂಥ ರಿಟರ್ನ್ಸು ಅಷ್ಟೇ ಇರುತ್ತೆ. ಕರೆಕ್ಟ್. ಸೊ ಅದಕ್ಕೋಸ್ಕರ ಇನಿಷಿಯಲ್ ವಿಡ್ರಾವಲ್ ರೇಟ್ ಅಂತ ಹೇಳ್ತಾರೆ. ಅದು ಎಷ್ಟು ಹೇಳ್ತಾರೆ ಅಂದರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 3 to 3.5% ಇರ್ಬೇಕಂತ ಹೇಳ್ತಾರೆ. ಅಂದರೆ ನಿಮ್ಮ ಹತ್ರ 1 ಕೋಟಿ ಇದೆ, ನಾನು ದುಡ್ದಿದ್ರಲ್ಲಿ ಅಷ್ಟೇ ತೆಗಿಬೇಕು ಅಂತ. ನಿಮ್ಮ ಹತ್ರ 1 ಕೋಟಿ ಇದೆ, ನಿಮ್ಮ ಇಯರ್ಲಿ ಎಕ್ಸ್ಪೆನ್ಸಸ್ಸು ಒಂದು 3 ಲಕ್ಷ ಇದೆ ಅಂದರೆ ಯು ಕ್ಯಾನ್ ರಿಟೈರ್ ಟುಡೇ ಇಟ್ ಸೆಲ್ಫ್ ಓನ್ಲಿ. ಅಂದರೆ 3 ಲಕ್ಷ ಅಂದರೆ ಇದೇ 3 ಲಕ್ಷನೇ ವಿಡ್ರಾ ಮಾಡ್ಬೇಕಂತಿಲ್ಲ. ಈ ವರ್ಷ 3 ಲಕ್ಷ, ನೆಕ್ಸ್ಟ್ ಇಯರ್ 3 ಲಕ್ಷ ಪ್ಲಸ್ ಇನ್ಫ್ಲೇಷನ್ನು. ಸೊ ಈ ಥರ ಮಾಡ್ತಾ ಹೋದರೆ ಯು ಕ್ಯಾನ್ ಸಸ್ಟೈನ್ ಫಾರ್ ಎವರ್ ಅನ್ನುವಂಥ ಒಂದು ರೂಲು. ಇನ್ನೊಂದು ರೂಲ್ ಏನಂದರೆ, ನಿಮ್ಮ ಏನು ಇಯರ್ಲಿ ಎಕ್ಸ್ಪೆನ್ಸಸ್ ಏನಿದೆಯಲ್ಲ ಅದರ 35-40% ಟೈಮ್ಸು ನಿಮ್ದೇನಾದರೂ ಅಕ್ಯುಮುಲೇಟೆಡ್ ಕಾರ್ಪಸ್ ಇದೆ ಅಂದರೆ ದೆನ್ ಯು ಕ್ಯಾನ್ ರಿಟೈರ್ ಟು ಇಟ್ ಸೆಲ್ಫ್ ಅಂತ. ಸೊ ಅದು ನಂಬರ್ ಸ್ವಲ್ಪ ಹಾರ್ಡ್ ಅನಿಸ್ಬೋದು, ಬಟ್ ದೀಸ್ ಆರ್ ದ ರಿಯಾಲಿಟೀಸ್ ವಿಚ್ ಯು ಹ್ಯಾವ್ ಟು ಲುಕ್ ಫಾರ್. ಯಾಕಂದರೆ ಎಸ್ಪೆಷಲಿ ರಿಟೈರ್ಮೆಂಟ್ ಅಂತ ಬಂದಾಗ ನಾವೆಲ್ಲರೂ ಅರ್ಲಿ ರಿಟೈರ್ಮೆಂಟು, ನಾನು ಈ ಜಾಬ್ ಬೇಡ ಅದು ಬೇಡ ಅಂತೀವಿ. ಬಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ನೀವು ಆ ನಂಬರನ್ನು ಅಚೀವ್ ಮಾಡಿದ ನಂತರ ಏನು ಮಾಡ್ತೀರಿ ಅನ್ನೋದು. ಹ್ಯೂಮನ್ಸಿಗೆ ಒಂದು ರೂಮ್ನಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು ಬಿಗ್ಗೆಸ್ಟ್ ಚಾಲೆಂಜ್ ಅಂತೆ. ನಾನು ಏನಾದರೂ ಮಾಡ್ತಾ ಇರೋದು ಒಳ್ಳೆಯದು, ಪರ್ಪಸ್ ಇರಬೇಕು. ಸೊ ಅದನ್ನು ಫಸ್ಟ್ ಫೈಂಡ್ ಔಟ್ ಮಾಡಿ, ಅದ್ರ ಜೊತೆಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸನ್ನು ನೀವು ಅಚೀವ್ ಮಾಡಿದೆ, ದೆನ್ ದ್ಯಾಟ್ ವಿಲ್ ಬಿ ಫ್ರೂಟ್ಫುಲ್ಲು. ನನಗೇನು ಅರ್ಥ ಆಯ್ತು ಅಂದರೆ, ಎಷ್ಟು ಕೋಟಿ ಅಂತ ಹೇಳೋಕ್ಕಾಗಲ್ಲ, ನೀವೆಷ್ಟು ಉಳಿಸ್ಕೊಂತೀರಾ, ನಿಮ್ಮ ಖರ್ಚು ಎಷ್ಟಿರುತ್ತೆ ಅದ್ರ ಪ್ರಕಾರ ಅದ್ರ ಬೇಸ್ ಮೇಲೆ. ಆ್ಯಂಡ್ ಮೋರ್ ಓವರು, ಈಗ ನೀವು ಸ್ಯಾಲ್ರಿ ಬರುವಾಗ ಎವ್ರಿ ಮಂತ್ ಫಸ್ಟಿಗೆ ನಿಮ್ಮ ಸ್ಯಾಲ್ರಿ ಬರುವಾಗ ನಿಮ್ಮ ಮೈಂಡ್ಸೆಟ್ ಡಿಫ್ರೆಂಟ್ ಇರುತ್ತೆ. ಬಟ್ ನೀವು ಅಕ್ಯುಮುಲೇಟ್ ಮಾಡಿರುವಂಥ ಅಸೆಟ್ ಮೇಲೆ ನಾನು ಡಿಪೆಂಡ್ ಆಗ್ತೀನಿ ಅಂದರೆ ಅದು ಮೆಂಟಲ್ ಟ್ರಾಮಾ. ಎಸ್ಪೆಷಲಿ ನಿಮ್ಮ ಹತ್ರ ದುಡ್ಡು ಕಮ್ಮಿ ಇದ್ದರೆ, ಸೊ ಆ ಮೆಂಟಲ್ ಟ್ರಾಮಾನ ನೀವು ಸಸ್ಟೈನ್ ಮಾಡ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಅದೇ ಹೇಳಿದಾಗೆ 3% ವಿಡ್ರಾವಲ್ ರೇಟ್ ಈಸ್ ಅ ಫಂಟಾಸ್ಟಿಕ್ಕು.
ಎರಡನೇ ಕಂಡೀಷನ್ ಏನಂದರೆ ಅಟ್ಲೀಸ್ಟ್ 30-40 ಟೈಮ್ಸ್ ಆಫ್ ಯುವರ್ ಇಯರ್ಲಿ ಇನ್ಕಮ್ ಇದ್ದರೆ ನೀವು ಇವತ್ತು ರಿಟೈರ್ ಆಗ್ಬೋದು ಅಂತ. ಆಗ್ಬೋದು. ಐ ಥಿಂಕ್ ತುಂಬಾ ಇನ್ಫಾರ್ಮೇಟಿವ್ ಸರ್. ನನಗೆ ಪರ್ಸ್ನಲಿ ತುಂಬಾನೇ ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ದೀನಿ ನೀವು ಹೇಳಿರೋದು. ಆ್ಯಂಡ್ ನಮ್ಮ ನೋಡೋ ವ್ಯೂವರ್ಸ್ ಕೂಡ ಹೋಪ್ಫುಲಿ ಅಟ್ಲೀಸ್ಟ್ ಈ ಎಪಿಸೋಡ್ ನೋಡಾದ್ಮೇಲೆ ಅವ್ರು ಫೈನಾನ್ಷಿಯಲಿ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊತಾರೆ. ಒಂದು ನನಗೆ ಅರ್ಥ ಆಗಿದ್ದು, ಇನ್ಫ್ಯಾಕ್ಟ್ 2 ಪಾಯಿಂಟ್ ಮೇನ್ ಅರ್ಥ ಆಗಿದ್ದು. ಒಂದು, ಐ ಥಿಂಕ್ ನಮ್ಮ ಸೈಕಾಲಜಿ ಅಥವಾ ನಮ್ಮ ಮೆಂಟಲ್ ಹೆಲ್ತ್ನ ಮನಿ ಡಿಟರ್ಮೈನ್ ಮಾಡುತ್ತೆ ಟು ಅ ಲಾರ್ಜ್ ಎಕ್ಸ್ಟೆಂಟ್. ಹೌದೌದು. ಬಟ್ ಅಟ್ ದ ಸೇಮ್ ಟೈಮ್ ದುಡ್ಡನ್ನ ನಮ್ಮನ್ನ ಕಂಟ್ರೋಲ್ ಮಾಡಕ್ ಬಿಡಬಾರ್ದು, ನಾವು ದುಡ್ಡನ್ನ ಕಂಟ್ರೋಲ್ ಮಾಡ್ಕೋಬೇಕು. ಕರೆಕ್ಟ್. ದಟ್ಸ್ ಬೇಸಿಕ್ಲಿ ಹೌ ಐ ಲುಕ್ ಅಟ್ ಇಟ್. ಕರೆಕ್ಟ್. ಆ್ಯಂಡ್ ಅದಕ್ಕೆ ಹೇಳಿದ್ನಲ್ಲ, ನಾವು ಅದೇ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡುವಾಗ ಅಥವಾ ವೆಲ್ತ್ ಕ್ರಿಯೇಷನ್ ಜರ್ನಿ ಅಂದಾಗ ನಾನು ಅದನ್ನೇ ಹೇಳ್ತಿರ್ತೀನಿ. 90% ಈಸ್ ಬಿಹೇವಿಯರ್, ಓನ್ಲಿ 10% ಈಸ್ ಪ್ರಾಡಕ್ಟ್ ಅಂತ ಅಸೆಟ್ ಕ್ಲಾಸ್ ಆ್ಯಂಡ್ ಕ್ಯಾಲ್ಕುಲೇಷನ್ ಅದನ್ನೆಲ್ಲ ಮಾಡೋದು. ಆ್ಯಂಡ್ ನಾವು ಆ ದುಡ್ಡಿನ ದಾಸರಾದರೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ. ರೈಟ್. ಈಗ ನೀವು ಯಾವುದೇ ಒಂದು ಗೋಲಿಗೆ ಹೋಗಿ, ಇವತ್ತು ನಾನು 1 ಕೋಟಿ ಮಾಡ್ಬೇಕಂದಿದೆ, 10 ಕೋಟಿ ಮಾಡ್ಬೇಕಂದಿದೆ, 100 ಕೋಟಿ ಮಾಡ್ತೀನಿ ಅಂದಾಗ ನಾವು ಅಚೀವ್ ಮಾಡಿದ ನಂತರ ನಾವು ನಮ್ಕಿನ ಮುಂದಿರೋರು ನೋಡ್ತೀವಿ. ನಮ್ಮ ಲೈಫಲ್ಲಿ ಯಾವಾಗಲೂ ಒಂದಿಷ್ಟು ಜನ ನಮ್ಕಿನ ಮುಂದಿರ್ತಾರೆ, ಒಂದಿಷ್ಟು ಜನ ಹಿಂದಿರ್ತಾರೆ. ನಾವು ಮುಂದೆ ಮಾಡಿದ್ರೆ ದಟ್ ರೇಸ್ ಈಸ್ ನೆವರ್ ಎಂಡಿಂಗು. ಸೊ ನಾವು ನಮ್ಮ ಲೈನನ್ನು ನಾವು ಡ್ರಾ ಮಾಡೋದು ಇಂಪಾರ್ಟೆಂಟು. ಆ್ಯಂಡ್ ಮೋರ್ ಓವರು ನೀವು ಹೇಳಿದಾಗೆ ಬಿಹೇವಿಯರನ್ನು ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ವಂಡರ್ಫುಲ್ ಸರ್.